ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ನಾವು ಪ್ಲಾನ್ ಮಾಡಿಕೊಂಡಿದ್ರ ಪ್ರಕಾರ ಸತ್ಯಮೇವ ಜಯತೆ ಧ್ಯಾನಮೇವ ಜಯತೆ ಅಂತ ಇಂಥ ಟಾಪಿಕ್ ಇತ್ತು. ಆದರೆ ಸ್ವಲ್ಪ ಕಾರಣಗಳಿಂದ ಅವರು ಮಾಸ್ಟರ್ ಜಾಯ್ನ್ ಆಗಿಲ್ಲ ಇವತ್ತು. ನಾವು ಇನ್ನೊಂದು ದಿವಸ ಆ ಕಾರ್ಯಕ್ರಮವನ್ನು ಇಟ್ಕೊಂತೀವಿ. ಆ ಅಂಶವನ್ನು ಇನ್ನೊಂದು ದಿವಸ ತಿಳ್ಕೊಂತೀವಿ. ಅದ್ರ ಬಗ್ಗೆ ಏನು ವರಿ ಮಾಡೋದು ಬೇಡ. ಈಗ ಇನ್ನೊಂದು ದಿವಸ ಅದೇ ಟಾಪಿಕ್ ಅನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ. ಸ್ನೇಹಿತರೆ, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಇಷ್ಟವಾದ ಅಂದ್ರೆ ಉಪಪ್ರಜ್ಞಾ ಮನಸ್ಸು, ಸುಪ್ತ ಪ್ರಜ್ಞಾ ಮನಸ್ಸು ಅನ್ನೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಉಪಪ್ರಜ್ಞಾ ಮನಸ್ಸು, ಸುಪ್ತ ಪ್ರಜ್ಞಾ ಮನಸ್ಸು ಅನ್ನೋದು ಅದ್ರ ಬಗ್ಗೆ ಈಗಾಗಲೇ ಸ್ವಲ್ಪ ಗೊತ್ತಿದೆ. ಅಂದ್ರೆ ನೈಟ್ ಟೈಮ್ ಕ್ಲಾಸಲ್ಲಿ ನಾವು ಟೀಚ್ ಮಾಡಿದ್ವಿ ಇದ್ರ ಬಗ್ಗೆ. ಆದರೆ ಈಗಾಗಲೇ ಎಷ್ಟೋ ನಮ್ಮ ಫ್ರೆಂಡ್ಸಲ್ಲಿ ಎಷ್ಟೋ ಜನಕ್ಕೆ ಈಗಾಗಲೇ ಈ ವಿಷಯದ ಬಗ್ಗೆ ಸ್ವಲ್ಪ ಪರಿಜ್ಞಾನ ಇರ್ಬೋದು. ಯಾಕಂದ್ರೆ ಈ ಉಪಪ್ರಜ್ಞಾ ಮನಸ್ಸು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಇನ್ನು ಬೇರೆ ಬೇರೆ ಕ್ಲಾಸಲ್ಲಿ ಬೇರೆ ಬೇರೆ ತರಗತಿಗಳಲ್ಲಿ ಇದು ಕೊಡ್ತಾ ಇರ್ತಾರೆ ಸ್ನೇಹಿತರೆ, ಈ ಉಪಪ್ರಜ್ಞಾ ಮನಸ್ಸು ಅನ್ನೋದು. ಓಕೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ನಿಮಗೂ ಅಂದ್ರೆ ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರುವಂತ ಜ್ಞಾನ ಇನ್ನೂ ಹೆಚ್ಚಾಗಿ ಏನ್ ತಿಳ್ಕೊಬಹುದು ಇದರಲ್ಲಿ ಅಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಇದು ಉಪಪ್ರಜ್ಞಾ ಮನಸ್ಸು ಅನ್ನೋ ಸ್ನೇಹಿತರೆ, ಈಗಾಗಲೇ ನಿಮ್ಮಲ್ಲಿ ಎಷ್ಟೋ ಫ್ರೆಂಡ್ಸ್ ಈಗಾಗಲೇ ಒಂದು ಬುಕ್ ಓದಿರ್ಬೋದು. ಅದು ಸುಪ್ತ ಪ್ರಜ್ಞಾ ಮನಸ್ಸು ಅಂತ ಡಾಕ್ಟರ್ ಜೋಸೆಫ್ ಮರ್ಫಿ ಬರ್ಕೊಳ್ಳಿ ಬೇಕಂದ್ರೆ. ಸುಪ್ತ ಪ್ರಜ್ಞಾ ಮನಸ್ಸು, ಡಾಕ್ಟರ್ ಜೋಸೆಫ್ ಮರ್ಫಿ, MURPHY, ಜೋಸೆಫ್ ಮರ್ಫಿ. ಇಂಥ ಅದ್ಭುತವಾದ ಬುಕ್ ಇದು ಸ್ನೇಹಿತರೆ. ಈ ಸುಪ್ತ ಪ್ರಜ್ಞಾ ಮನಸ್ಸು ಅನ್ನೋ ಬುಕ್ಕು ಪ್ರತಿಯೊಬ್ಬರು ಓದಿ ದಯವಿಟ್ಟು, ಯಾರು ಮಿಸ್ ಮಾಡ್ಕೋಬೇಡಿ. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಯಾವ್ದು ಅನುಕೂಲ ಆಗುತ್ತೆ ನಿಮ್ಗೆ ಅದು ಓದಿ ದಯವಿಟ್ಟು. ಅದು ಕನ್ನಡದಲ್ಲಿ ಕನ್ನಡದಲ್ಲಿ ಸಿಗತ್ತೆ, ಅಮೆಜಾನಲ್ಲಿ ಎಲ್ಲ ಕಡೆ ಸಿಗತ್ತೆ. ಬೇರೆ ಸ್ಟೋರಲ್ಲಿ ಹೋದ್ರು ಇಲ್ಲ ಆಚೆ ಕಡೆ ಹೋದ್ರು ಸಿಗತ್ತೆ ನಿಮ್ಗೆ. ಈ ಬುಕ್ ಓದೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಓಕೆ, ಈ ಬುಕ್ ಓದೋದ್ರಿಂದ ಏನ್ ಲಾಭ ಅಂದ್ರೆ ಪ್ರತಿಯೊಂದು ಲಾಭ. ಓದಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಪ್ರತಿಯೊಂದು ನಷ್ಟ ಅಷ್ಟೇ. ನಾವು ಜೀವನದಲ್ಲಿ ಎಷ್ಟೋ ನಷ್ಟ ಮಾಡ್ಕೋತೀವಿ ಈ ಬುಕ್ ಓದಿಲ್ಲ ಅಂದ್ರೆ. ಈ ಬುಕ್ ಓದಿದ್ರೆ ಏನಾಗತ್ತಂದ್ರೆ ಪ್ರತಿಯೊಂದು ಲಾಭ ನಿಮ್ಗೆ ಸಿಗತ್ತೆ. ಆ ಲಾಭ ಅನ್ನೋದು ಒಂದು ಆಧ್ಯಾತ್ಮಿಕ ಪರವಾಗಿ ಅಲ್ಲ ನಾನು ಹೇಳ್ತಾ ಇರೋದು, ಪ್ರಾಪಂಚಿಕ ಪರವಾಗಿ ನಮ್ಮ ಅಂದ್ರೆ ವ್ಯಾವಹಾರಿಕ ಜೀವನದಲ್ಲಿ, ಈ ಡೇ ಟು ಡೇ ಲೈಫ್, ಈ ಪ್ರಾಪಂಚಿಕ ಜೀವನದಲ್ಲಿ ಪ್ರತಿಯೊಂದು ಲಾಭ ಇದೆ ಈ ಬುಕ್ ಓದಿದ್ರೆ. ಓದಿದ ಮೇಲೆ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಓಕೆ, ಇದು ಪ್ರಾಕ್ಟೀಸ್ ಮಾಡಕ್ಕೂ ಏನಾಗುತ್ತೆ ಗೊತ್ತಾ? ಪ್ರಾಕ್ಟೀಸ್ ಮಾಡಕ್ಕೂ ನಮ್ಗೆ ಧ್ಯಾನ ಮಾಡ್ತಾ ಇದ್ದೀವಿ ನೋಡಿ, ಪ್ರತಿ ದಿವಸ ನಾವು ಧ್ಯಾನ ಮಾಡ್ತೀವಲ್ಲ, ಇದರಿಂದ ನಿಮ್ಗೆ ಅದ್ಭುತ ಫಲಿತ. ಹೇಳ್ಬೇಕಂದ್ರೆ ಪವಾಡ, ನಿಮ್ಮ ಜೀವನವೇ ಒಂದು ಪವಾಡ ಆಗತ್ತೆ, ಮಿರಾಕಲ್ ಆಗತ್ತೆ. ಈ ಬುಕ್ ಹೆಸರು ಮತ್ತೆ ಹೇಳ್ತೀನಿ, ಸುಪ್ತ ಪ್ರಜ್ಞಾ ಮನಸ್ಸು, ಡಾಕ್ಟರ್ ಜೋಸೆಫ್ ಮರ್ಫಿ. ಓಕೆ, ದಯವಿಟ್ಟು ಬರ್ಕೊಳ್ಳಿ. ಮತ್ತೆ ಯಾರನ್ನ ಬರ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಬರ್ಕೊಳ್ಳಿ. ಯಾರನ್ನ ಟೈಪ್ ಮಾಡಿ ಬೇಕಂದ್ರೆ ಈ ಮೆಸೇಜ್ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ಅಶ್ವಿನ್ ಅವರೇ, ನೀವು ಮೆಸೇಜ್ ಹಾಕ್ಬೋದು. ರೈಟ್ ಸ್ನೇಹಿತರೆ, ಈ ಬುಕ್ಕು ಅಂತ ಅದ್ಭುತವಾದ ಬುಕ್. ಅಂದ್ರೆ ಈ ಡಾಕ್ಟರ್ ಜೋಸೆಫ್ ಮರ್ಫಿ ಅಂತ ಇವರು ಡಾಕ್ಟರ್ ವ್ಯಕ್ತಿ, ಅಂದ್ರೆ ವೃತ್ತಿರೀತ್ಯ ಅವರು ಒಂದು ಡಾಕ್ಟರ್ ಆಗಿರ್ತಾರೆ, ಪ್ರೊಫೆಷನ್ ರೀತ್ಯ. ಆದ್ರೆ ಅವ್ರಿಗೊಂದು ಬ್ರೈನ್ ಟ್ಯೂಮರ್ ಬಂದಿರ್ತದೆ, ಕ್ಯಾನ್ಸರ್ ಟ್ಯೂಮರ್. ಅದನ್ನು ಇದರಿಂದ ಗುಣಪಡಿಸ್ಕೊಂತಾರೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಉಪಯೋಗಿಸ್ಕೊಂಡು, ಅಂದ್ರೆ ಈ ಉಪಪ್ರಜ್ಞಾ ಮನಸ್ಸು లేదా ಸುಪ್ತ ಪ್ರಜ್ಞಾ ಮನಸ್ಸು ಇದೆಯಲ್ಲ, ಇದನ್ನು ಉಪಯೋಗಿಸ್ಕೊಂಡು ಅವ್ರ ಟ್ಯೂಮರ್ನು ಸಹ ಅವರು ಕ್ಯೂರ್ ಮಾಡ್ಕೊಂತಾರೆ. ಇಂಥ ಅದ್ಭುತವಾದ ಜ್ಞಾನ ಇದು, ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಏನ್ ಬೇಕಾಗತ್ತೆ ನಮ್ಗೆ ಅಂದ್ರೆ, ಒಂದು ಕ್ಯಾನ್ಸರ್ ಟ್ಯೂಮರ್ನು ಅವ್ರು ಸರಿಪಡಿಸ್ಕೊಂಡಿದ್ದಾರೆ, ಗುಣಪಡಿಸ್ಕೊಂಡು. ಆ ವೈದ್ಯಕೀಯ ಅವರು ಹೇಳ್ಬೇಕಂದ್ರೆ ಡಾಕ್ಟರೇ. ಆದ್ರೆ ಒಂದು ಮೆಡಿಸನ್ ಇನ್ನೊಂದು ತಗೊಂಡ್ರೆ ಏನ್ ಪ್ರಾಬ್ಲಮ್ಗಳಾಗತ್ತೆ. ಈ ಎಷ್ಟೋ ಕ್ಲಾಸಲ್ಲಿ ನಾವು ಹೇಳ್ತಾ ಬಂದಿದ್ವಿ, ಸಮಗ್ರ ಜೀವನಶೈಲಿ ಕ್ಲಾಸಸ್ ಅಲ್ಲಿ. ಈ ಕೆಮಿಕಲ್ ಮೆಡಿಸಿನ್ಸ್, ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ಏನೇನು ಅಡ್ಡಪರಿಣಾಮಗಳು ಬರುತ್ತಂತ ನಾವು ಎಷ್ಟು ತಿಳ್ಕೊಂಡಿದ್ವಲ್ಲ. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಅಂತ ಸ್ಥಿತಿಗೆ ಯಾವ್ದಕ್ಕೂ ಹೋಗಿಲ್ಲ, ಅಂದ್ರೆ ಅಂತ ವೈದ್ಯಕ್ಕೆ ಯಾವ್ದಕ್ಕೂ ಹೋಗಿಲ್ಲ. ಅವ್ರು ಡಾಕ್ಟರೇ ಆದ್ರೂ ವೃತ್ತಿರೀತ್ಯ, ಬಟ್ ಈ ಅಲೋಪತಿ ಮೆಡಿಕಲ್ ಹೋಗಿಲ್ಲ. ಅವ್ರೇನ್ ಮಾಡಿದ್ರು, ಈ ಉಪಪ್ರಜ್ಞಾ ಮನಸ್ಸನ್ನು ಹೆಚ್ಚಾಗಿ ಬಳಸ್ಕೊಂಡು ಅವ್ರ ಒಳಗಡೆ, ಬ್ರೈನ್ ಒಳಗಡೆ ಬಂದಿರುವಂತ ಟ್ಯೂಮರ್ ಅಂತ ಯಾವಾಗ ನಿರ್ಧಾರ ಆಗಿದೆಯೋ ಅದನ್ನು ಪೂರ್ತಿ ವಾಸಿ ಮಾಡ್ಕೊಂಡಿದ್ದಾರೆ. ಇದರಿಂದ ಅರ್ಥ ಮಾಡ್ಕೊಳ್ಳಿ, ಹೇಗೆ ವಾಸಿ ಮಾಡ್ಕೊಂಡದು, ಯಾವ ತರ ಮಾಡ್ಕೊಂತ ಹೋಗ್ಬೋದು, ಅದೆಲ್ಲ ನಾವು ಈಗ ತಿಳ್ಕೊಂತ ಹೋಗೋಣ ಸಬ್ಜೆಕ್ಟ್ ಸ್ನೇಹಿತರೆ. ಈಗ
ನೋಡಿ ಸ್ನೇಹಿತರೆ, ಈ ಉಪಪ್ರಜ್ಞಾ ಮನಸ್ಸು, ಸುಪ್ತ ಮನಸ್ಸು, ಸುಪ್ತ ಪ್ರಜ್ಞಾ ಮನಸ್ಸು ಅಂತೀವಿ. ಇದಕ್ಕೂ ಒಂದು 2-3 ಹೆಸರುಗಳಿದೆ. ಸುಪ್ತ ಪ್ರಜ್ಞಾ ಮನಸ್ಸು, ಉಪಪ್ರಜ್ಞಾ ಮನಸ್ಸು, ಉಪಚೇತನಾ ಮನಸ್ಸು, ಅಂತರ ಮನಸ್ಸು, ಇದೆಲ್ಲ ಹೇಳ್ಕೊತಾ ಹೋಗ್ಬೋದು. ವಿಧ ವಿಧ ಹೆಸರುಗಳಿದೆ ಇದಕ್ಕೆ. ಇದು ಒಂದೇ ಒಂದೇ ಇರೋದು ಒಂದೇ, ಈ ಉಪಪ್ರಜ್ಞಾ ಮನಸ್ಸು. ಅದನ್ನೇ ನಾವು ಇಂಗ್ಲಿಷಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ ನಾವು ಸ್ನೇಹಿತರೆ. ಈಗ ನಾನು ಏನು ಅಂದ್ರೆ ಯಾವ ಯಾವ ಮೈಂಡು, ಯಾವ ಮನಸ್ಸು ಉಪಯೋಗಿಸಿ ಬಳಸ್ಕೊಂಡು ನಾನು ಈಗ ಮಾತಾಡ್ತಾ ಇದ್ದೀನೋ ಇದು ಚೇತನ ಮನಸ್ಸು. ಅಂದ್ರೆ ಪ್ರತಿ ಯಾವುದೇ ಚಟುವಟಿಕೆಗಳು ನಾವು ಮಾಡ್ತಾ ಇರ್ತೀವೋ, ಯೋಚನೆ ಮಾಡ್ತೀವೋ, ಇನ್ನೊಬ್ರಿಗೆ ಪ್ರತಿಕ್ರಿಯೆ ಕೊಡ್ತೀವೋ, ರಿಪ್ಲೈ ಕೊಡ್ತೀವೋ, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಜೊತೆಗೆ ಸಂಪರ್ಕ ಮಾಡ್ತೀವೋ, ಯೋಚನೆಗಳು ದಿನ ದಿನ ಪ್ರತಿ ಕ್ಷಣ ನಾವು ಯಾವುದೇ ಯೋಚನೆಗಳು ನಮ್ಮಿಂದ ಹುಟ್ಟು ಹೋಗ್ತದೋ, ನಮಗೆ ಬರೋದು ಹೋಗೋದು, ಆಚೆ ಕಡೆ ಹೋಗೋದು ಮತ್ತೆ ನಮ್ಗೆ ಒಳಗಡೆ ಬರೋದು, ಯಾವುದೇ ಯೋಚನೆಗಳಲ್ಲಿ ಪ್ರತಿಯೊಂದು ನಮಗೂ ಬಳಸ್ಕೊಳ್ಳುವಂತ ಆ ಮನಸ್ಸು ಯಾವ್ದಪ್ಪ ಅಂದ್ರೆ ಚೇತನ ಮನಸ್ಸು. ಅದನ್ನೇ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅದು ದಿನ ನಾವು ಪ್ರತಿ ಕ್ಷಣ ನಾವು ಬಳಸ್ಕೊಳ್ಳುವಂತ ಮೈಂಡು ಚೇತನ ಮನಸ್ಸು. ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಸ್ನೇಹಿತರೆ. ಈಗ ಮತ್ತೆ ಈ ಚೇತನ ಮನಸ್ಸು ಇಂದ ಇನ್ನು ಬೇರೆ ಮನಸ್ಸು ಇದೆಯಾ? ಇನ್ನೊಂದು ಮನಸ್ಸು ಎಲ್ಲಿದೆ? ಅದು ಯಾವ ತರ ನಾವು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಸ್ನೇಹಿತರೆ, ಖಂಡಿತವಾಗಿದೆ, ನಮ್ಮ ಒಳಗಡೆನೆ ಇದೆ, ಬೇರೆ ಕಡೆ ಎಲ್ಲಿ ಇಲ್ಲ. ಆ ಮನಸ್ಸು ಹೆಸರೇ ಸುಪ್ತ ಪ್ರಜ್ಞಾ ಮನಸ್ಸು, ಉಪಪ್ರಜ್ಞಾ ಮನಸ್ಸು, ಅಂತರ ಮನಸ್ಸು, ಉಪಚೇತನಾ ಮನಸ್ಸು. ಇವೆಲ್ಲ ಹೆಸರುಗಳಿದೆ ಸ್ನೇಹಿತರೆ, ಬರ್ಕೊಳ್ಳಿ ಬೇಕಾದ್ರೆ. ಓಕೆ ಸ್ನೇಹಿತರೆ, ಈಗ ನೋಡ್ಕೊಳ್ಳಿ, ನಮ್ಮ ಒಳಗಡೆ ಒಂದು ದೊಡ್ಡ ನಿಧಿ ಇದೆ. ಏನಿದೆ? ನಮ್ಮ ಒಳಗಡೆ ದೊಡ್ಡ ನಿಧಿ ಇದೆ. ಆ ನಿಧಿ ಹೆಸರೇ ಉಪಪ್ರಜ್ಞಾ ಮನಸ್ಸು, ಇಲ್ಲಾಂದ್ರೆ ಸುಪ್ತ ಪ್ರಜ್ಞಾ ಮನಸ್ಸು ಸ್ನೇಹಿತರೆ. ಆ ನಿಧಿ ಹೆಸರು. ಆ ನಿಧಿ ಏನ್ ಮಾಡತ್ತಂದ್ರೆ, ನಿಮ್ಗೆ ಏನು ಬೇಕೋ ಅದು ಮಾಡತ್ತೆ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಏನ್ ಬೇಕು ನೀವು ನಿರ್ಣಯ ಮಾಡ್ಕೋಬೇಕಷ್ಟೇ. ಆ ನಿರ್ಣಯ ಏನೇ ಮಾಡಿದ್ರು ಎಲ್ಲಿ ನಿರ್ಣಯ ಮಾಡ್ತೀವಿ ನಾವು? ಚೇತನಾ ಮನಸ್ಸಲ್ಲಿ ನಿರ್ಣಯ ಮಾಡ್ತೀವಿ. ಮತ್ತೆ ನಿರ್ಣಯ ಏನೇ ಮಾಡಿದ್ರು ನಿಮ್ಗೆ ಏನು ಬೇಕು, ಅದು ವಿದ್ಯೆ ಆಗ್ಬೋದು, ಒಂದು ಆರ್ಥಿಕ ಅಂದ್ರೆ ಹಣಕಾಸು ಆಗ್ಬೋದು, ಇಲ್ಲಾಂದ್ರೆ ಒಂದು ಯಾವುದೇ ಒಂದು ನೀವು ಮಾಡುವಾಗ ಅದರಲ್ಲಿ ಯಶಸ್ವಿ ಆಗ್ಬೋದು, ಇಲ್ಲ ಯಾವುದೇ ಒಂದು ಆಟಗಾರ ಇರ್ತಾರೆ, ಅಂದ್ರೆ ಹಾಡ್ತಾ ಇರ್ತಾರೆ ಅಲ್ವಾ, ಅಂದ್ರೆ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಆಗ್ಬೋದು, ಮತ್ತೆ ಸಿಂಗರ್ಸ್ ಆಗ್ಬೋದು. ಅಂದ್ರೆ ಈ ತರ ಪ್ರತಿ ಒಬ್ಬರಿಗೂ ಅವ್ರ ಜೀವನದಲ್ಲಿ ಏನ್ ಬೇಕು ಅದು ನಿರ್ಣಯ ಇಲ್ಲಿ ಮಾಡ್ಕೋಬೇಕು. ಚೇತನಾ ಮನಸ್ಸಲ್ಲಿ ನಾವು ನಿರ್ಣಯ ಮಾಡ್ಕೋಬೇಕು. ಅದು ಎಷ್ಟು ಬಲವಾಗಿರ್ಬೇಕು ಅಂತಂದ್ರೆ ಅದ್ರ ಮೇಲೆ ಮತ್ತೆ ಸಂಶಯ ಯಾವ್ದಿರಬಾರ್ದು, ಸಂದೇಹ ಇರಬಾರ್ದು. ಓಕೆ, ಅದನ್ನ ಹೇಳ್ತೀವಲ್ಲ ಸ್ಟ್ರಾಂಗ್ ಬಿಲೀಫ್ ಅಂತ ಹೇಳ್ತೀವಿ. ನೀವು ಎಷ್ಟು ನಂಬಿಕೆಯಿಂದ ನೀವು ನಿಮ್ಮ ಈ ಚೇತನ ಮನಸ್ಸಲ್ಲಿ ಯಾವುದೇ ಒಂದು ನಿರ್ಣಯ ಮಾಡಿದ್ರೆ ಅದನ್ನು ಪದೇ ಪದೇ ಒಂದು ಮಂತ್ರ ತರ ರಿಪೀಟ್ ಮಾಡ್ಕೋಬೇಕು. ಪದೇ ಪದೇ ಒಂದು ಮಂತ್ರ ಅಂತ ಏನ್ ಮಾಡ್ತೀವಿ, 108 ಟೈಮ್ಸು ರಾಮ ರಾಮ, ಇಲ್ಲಾಂದ್ರೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಗ್ ಮಾಡ್ತೀವಿ ನಾವು ಆ ಮಂತ್ರವನ್ನು? ಅದು ಮಾಡುವಾಗ ಏನಾಗತ್ತೆ, ಇನ್ನೊಂದು ದಿವಸ ಈಗ ನಾವು ಮೊದಲನೇ ದಿವಸ ನನಗೂ ಆ ಮಂತ್ರ ಹೇಳಕ್ಕೆ ಬರಲ್ಲ ಅಂತ, ಹರೇ ಕೃಷ್ಣ, ಮತ್ತೆ ಹೋಗ್ತಾ ಹೋಗ್ತಾ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ, ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಹೋಗ್ತೀವಿ ನಾವು. ಅದೆಲ್ಲ ಎಲ್ಲಿಂದ ಬರ್ತದೆ ಅದು? ಅಂದ್ರೆ ನೀವು ಯಾವುದೇ ಒಂದು ವಿಷಯವನ್ನು ಈ ಈ ಪ್ರಜ್ಞಾ ಮನಸ್ಸು ಕೊಟ್ಟು ಅಲ್ಲಿ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಂತ ಇಟ್ಕೊಳ್ಳಿ, ಅದು ನೇರವಾಗಿ ಉಪಪ್ರಜ್ಞಾ ಮನಸ್ಸಲ್ಲಿ ಹೋಗಿ ಅದು ಸ್ಟೋರ್ ಆಗತ್ತೆ ಸ್ನೇಹಿತರೆ. ಸ್ಟೋರ್ ಆಗೋದಂದ್ರೆ ಅಲ್ಲಿ ಸಂಗ್ರಹಣ ಆಗತ್ತೆ. ಇನ್ನೊಂದು ಉದಾಹರಣೆ, ಈಗ ನೋಡಿ, ನಾವು ಮೊದಲನೇದಾಗಿ ಇವತ್ತು ನಾನು ಒಂದು ಡ್ರೈವಿಂಗ್ ಕಲಿತಾ ಇದ್ದೆ ಅಂತ ಇಟ್ಕೊಳ್ಳಿ. ನಮ್ಗೆ ಡ್ರೈವಿಂಗ್ ಮೊದಲನೇ ದಿವಸ ಕಲಿಯುವಾಗ ಏನಾಗುತ್ತೆ, ನನ್ಗೆ ಗೊತ್ತಿಲ್ಲ, ಗೇರ್ ಅಂತ ಗೊತ್ತಿಲ್ಲ, ಒಂದು ಆಕ್ಸಲೇಟರ್ ಅಂತ ಗೊತ್ತಿಲ್ಲ, ಕ್ಲಚ್ ಅಂತ ಗೊತ್ತಿಲ್ಲ. ನಾನು ಮೂರನ್ನು ಒಂದೇ ಸರಿ ಮೂವ್ ಮಾಡಕ್ಕೆ, ಆ ಮೂರನ್ನು ಒಂದೇ ಸರಿ ಬಳಸಕ್ಕೆ ನನಗೆ ಆಗಲ್ಲ. ಯಾಕಂದ್ರೆ ನಾನು ಮೊದಲನೇ ವಿದ್ಯಾರ್ಥಿ, ಜಸ್ಟ್ ಈಗಲೇ ನಾನು ಆ ಡ್ರೈವಿಂಗ್ ಕಲಿತಾ ಇದ್ದೀನಿ ಅಲ್ವಾ, ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತೀನಿ, ಜಸ್ಟ್ ಈಗಲೇ ಕಲಿತಾ ಇದ್ದೀನಿ. ಅವಾಗ ಅವ್ರು ಹೇಳ್ತಾ ಇರ್ತಾರೆ, ಇನ್ಸ್ಟ್ರಕ್ಟರ್ ಏನಂತಾರೆ, ಈ ಗೇರ್ನ ಹೀಗೆ ಹಾಕಿ ಒಂದು 0 ಇಂದ 1ಗೆ ಹಾಕಿ ಅಂತ ಹೇಳ್ತಾನೆ, ಮತ್ತೆ ಕ್ಲಚ್ ಸ್ವಲ್ಪ ಪ್ರೆಸ್ ಮಾಡಿ ಅಂತ ಹೇಳ್ತಾನೆ, ಆಕ್ಸಲರೇಟರ್ ಸ್ವಲ್ಪ ಪ್ರೆಸ್ ಮಾಡಿ ಅಂತ ಹೇಳ್ತಾನೆ. ಅವಾಗ ಗಾಡಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಲ್ವಾ, ಇಲ್ಲಾಂದ್ರೆ ಹಾಗೆ ಸ್ಟಾಪ್ ಆಗತ್ತೆ. ಈ ವಿಧಾನವನ್ನು ಮೊದಲನೇ ದಿವಸ ಅಂದ್ರೆ ಹೇಳ್ಬೇಕಂದ್ರೆ ಅವರು 1 ಗಂಟೆ ಪ್ರಾಕ್ಟೀಸು, ಒಂದು 10 ದಿವಸ ಪ್ರತಿದಿನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗುವಾಗ ಗಾಡಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರ್ತದೆ. ನಾನು ಸ್ವಲ್ಪ ಅದರಲ್ಲಿ ಪ್ರಾಕ್ಟೀಸ್ ಪಡಿತಾ ಇರ್ತೀನಿ ಅಲ್ವಾ. ಆದ್ರೆ ಒಂದು 10 ದಿವಸ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, ಇದೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಏನ್ ಮಾಡ್ತಾ ಇದ್ದೀನಿ, ಇಂದ ಕ್ಲಚ್ ಇಟ್ಕೊಂತೀನಿ, ಅಂದ್ರೆ ಕ್ಲಚ್ ಕೆಳಗಡೆ ಕೈ ಅಂದ್ರೆ ಕಾಲಿಂದ ಕ್ಲಚ್ ಆಪರೇಟ್ ಮಾಡ್ತಾ, ಕೈಯಿಂದ ಈ ಕಡೆ ಗೇರ್ ಆಪರೇಟ್ ಮಾಡ್ತಾ ಇರ್ತೀವಿ, ಈ ಕಾಲಿಂದನೇ
ಕ್ಲಚ್ ಮತ್ತೆ ಆಕ್ಸಿಲೇಟರ್ ಎರಡನ್ನೂ ಆಪರೇಟ್ ಮಾಡ್ತಾ ಇದ್ವಿ. ಇದು ಮಾಡ್ತಾ 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 ಹೋದ್ರೆ ಏನಾಗ್ತದೆ, ಇದೊಂದು ಪ್ರಾಕ್ಟೀಸ್, ಅಭ್ಯಾಸ ಅಲ್ವಾ. ಯಾವುದೇ ಅಭ್ಯಾಸನೇ ಬೇಕಲ್ಲ. ಅಭ್ಯಾಸ ಇಲ್ಲ ಅಂದ್ರೆ ಯಾವ ಸಾಧ್ಯವಾಗತ್ತೆ? ಸಾಧನೆ ಇಲ್ಲ ಅಂದ್ರೆ ಯಾವುದು ಆಗಲ್ಲ. ಓಕೆ, ಸಾಧನೆಯಿಂದನೇ ನಮ್ಗೆ ಯಾವುದೇ ಒಂದು ರಿಸಲ್ಟ್ ಬರೋದು ಸ್ನೇಹಿತರೆ. ಒಂದು ಫಲಿತ ಬರಬೇಕಂದ್ರೆ ಸಾಧನ. ಸೊ ಈ ಸಾಧನ ಅನ್ನೋದು ಮಾಡ್ತಾ ಮಾಡ್ತಾ ಹೋಗುವಾಗ 1 ತಿಂಗಳಲ್ಲಿ 2 ತಿಂಗಳು ಏನಾಗುತ್ತೆ ಗೊತ್ತಾ, ನಾನು ಯಾವುದು ಏನು ನೋಡಲ್ಲ. ನಾನು ಯಾವುದೇ ಚೇತನ ಮನಸ್ಸು, ಅದು ನಾವು ಚೇತನ ಮನಸ್ಸು ಅನ್ನೋದು ನಾನು ಯೂಸೇ ಮಾಡಲ್ಲ. ಅವಾಗ ಏನಾಗ್ತದೆ ಅಂದ್ರೆ ಇದು ಆಟೋಮೆಟಿಕ್ ಆಗ್ಬಿಡ್ತದೆ. ಎಷ್ಟು ಆಟೋಮೆಟಿಕ್ ಅಂದ್ರೆ ಹೇಳ್ಬೇಕಂದ್ರೆ, ಸೊ ನಾವು ಡ್ರೈವಿಂಗ್ ಅಂದ್ರೆ ಸೀಟಲ್ಲಿ ಕೂತ್ಕೊಂಡ್ರೆ ಸಾಕು, ಏನ್ ಯಾವುದು ಗೇರ್ ಹಾಕ್ಬೇಕಾ ಕ್ಲಚ್ ಹಾಕ್ಬೇಕು ಅದೆಲ್ಲಾನು ಆಟೋಮೆಟಿಕ್ ಆಗ್ಬಿಡ್ತದೆ. ನೋಡಿ, ಅದು ಎಲ್ಲಿಂದ ಬಂತು ಅದು ಅಂದ್ರೆ ಅದೆಲ್ಲ ನಾವು ಪ್ರಾಕ್ಟೀಸ್ ಮಾಡೋದೆಲ್ಲ ಸಾಧನೆ ಮಾಡಿದ್ವಲ್ಲ ಇಷ್ಟು ದಿವಸ, ಅದು ಹೋಗಿ ನೇರವಾಗಿ ಉಪಪ್ರಜ್ಞಾ ಮನಸ್ಸಲ್ಲಿ ಕೂತ್ಕೊಳ್ತೆ ಅಷ್ಟೇ. ಅಲ್ಲಿ ಕೂತ್ಕೊಂಡಿದ್ರೆ ಸಾಕು ಸ್ನೇಹಿತರೆ, ನಿಮ್ಗೆ ರಿಸಲ್ಟ್ ಗ್ಯಾರಂಟಿ. ನಿಮ್ಮ ರಿಸಲ್ಟ್ ಗ್ಯಾರಂಟಿ ಅಷ್ಟೇ. ನೋಡಿ ಎಷ್ಟು ಸುಲಭನ ನಮ್ಮ ಜೀವನ. ಈ ಸುಲಭ ಜೀವನ ನಮ್ಗೆ ಅರ್ಥ ಆಗಿಲ್ಲ ಇಷ್ಟವರೆಗೂ. ಯಾವಾಗ್ಲೂ ನಾವು ಹಲಿತಾ ಇರ್ತೀವಿ ಪ್ರತಿಯೊಂದಕ್ಕೂ, ನನಗೆ ಇದಿಲ್ಲ ಅದಿಲ್ಲ, ಇವರು ಈಗಂದ್ರು, ಅವ್ರು ಆಗಂದ್ರು, ಇವರು ನಾನು ಕೊಡ್ಬೇಕಾಗ ಹಣ ಕೊಡ್ತಾ ಇಲ್ಲ, ಇನ್ನೊಬ್ರು ನನ್ನ ಅವಮಾನ ಮಾಡಿದ್ರು, ಇನ್ನೊಬ್ರು ನಾನೇನೋ ಒಳ್ಳೆ ಯಶಸ್ವಿ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಒಂದು ವಿದ್ಯಾರ್ಥಿ ಅಂತ ಇಟ್ಕೊಳ್ಳಿ, ಒಳ್ಳೆ ಮಾರ್ಕ್ಸ್ ಬರ್ಬೇಕಂತ ಮಾರ್ಕ್ಸ್ ಬರ್ತಾ ಇಲ್ಲ, ನನ್ಗೆ ಒಳ್ಳೆ ಜಾಬ್ ಬಂದಿಲ್ಲ, ನನಗೆ ಒಳ್ಳೆ ಹೆಂಡತಿ ಸಿಕ್ಕಿಲ್ಲ, ಒಳ್ಳೆ ಗಂಡ ಸಿಕ್ಕಿಲ್ಲ, ಎಷ್ಟು ಸಮಸ್ಯೆಗಳು ನೋಡಿ. ಪ್ರತಿ ಸಮಸ್ಯೆ ಕಾರಣ ನಾವೇ. ಇನ್ನೊಂದೇನ್ ಗೊತ್ತಾ, ಇಲ್ಲಿ ಒಂದು ವಿಚಿತ್ರ ಏನಂದ್ರೆ ಪ್ರತಿ ಸಮಸ್ಯೆಗೆ ನಾವೇ ಕಾರಣ. ನಾವು ಅನ್ಕೊಂಡದ್ದು ಏನ್ ಗೊತ್ತಾ, ಪ್ರತಿ ಸಮಸ್ಯೆಗೆ ಬೇರೆಯವ್ರ ಕಾರಣ. ಅದು ತಪ್ಪು, ಅದು ತಪ್ಪು ಕಲ್ಪನೆ. ಅದು ಪ್ರತಿ ಸಮಸ್ಯೆಗೆ ನೀವೇ ಹೇಗೆ ಕಾರಣ ಆಗ್ತೀರಿ ಅಂದ್ರೆ, ಅದೇ ನಾವು ಹೇಳ್ತಾ ಇರ್ತೀವಲ್ಲ, ಈ ಆಧ್ಯಾತ್ಮಿಕ ಪರವಾಗಿ ನಾವು ಹೇಳ್ತಾ ಇರ್ತೀವಿ, ವಿ ಕ್ರಿಯೇಟ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ರಿಯಾಲಿಟಿ. ಅಂದ್ರೆ ನಮ್ಮ ವಾಸ್ತವ ನಾವೇ ಸೃಷ್ಟಿ ಮಾಡ್ತೀವಿ, ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ಇನ್ ಯಾರು ಕಾರಣ ಆಗ್ತಾರೆ ಇಲ್ಲಿ? ಬೇರೆ ಯಾರ ಕಾರಣ ಇಲ್ಲ. ನೀವು ಅನ್ಕೊಂಡದ ಪ್ರಕಾರ ಯಾರೋ ದೇವರಿಲ್ಲ ನಿಮ್ಮ ಮೇಲೆ ಕೆಳಗಡೆ, ಆಮೇಲೆ ನಿಮ್ಮ ಹಿಂದ್ಗಡೆ, ಆಮೇಲೆ ಅದೇ ತರ ನಿಮ್ಮ ಪ್ಯಾರೆಂಟ್ಸು, ನಿಮ್ಮ ಸ್ನೇಹಿತರು, ನಿಮ್ಮ ಸುತ್ತಮುತ್ತಿರೋರು ಯಾರು ಕಾರಣ ಅಲ್ಲ. ಯಾವುದಕ್ಕೂ ಯಾರು ಕಾರಣ ಇಲ್ಲ. ಇದನ್ನು ಬರ್ದಿಟ್ಕೊಳ್ಳಿ. ನೋ ಬಡಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೇಟ್, ನೋ ಬಡಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ರಿಯಾಲಿಟಿ. ಅಂದ್ರೆ ನಿಮ್ಮ ವಾಸ್ತವಕ್ಕೆ, ಈಗ ನೀವು ಏನು ವಾಸ್ತವ್ಯದಲ್ಲಿದ್ದೀರಿ ಅದು ಕಾರಣ ಇನ್ನು ಯಾರು ಇಲ್ಲ, ನೀವೇ ಕಾರಣ. ಇನ್ನೊಂದೇನಂದ್ರೆ ನಮ್ಮ ಹಣೆ ಬಾರ ಅಂದ್ರೆ ನಾವು ಈ ಸ್ಥಿತಿಯಲ್ಲಿ ಯಾವ ಸ್ಥಿತಿಗತಿಯಲ್ಲಿ ಇದ್ದೀವಿ ನಾವು, ಅದಕ್ಕೂ ಕಾರಣ ಯಾರು ಗೊತ್ತಾ? ನೀವೇ. ಇನ್ನೊಬ್ರ ಮೇಲೆ ತೋರಿಸೋದನ್ನೋದು ಅದು ಒಂದು ಆಪಾದನ ಮತ್ತೆ ಒಂದು ಬ್ಲೇಮ್ ಮಾಡೋದು ಬಿಟ್ಟು ಇನ್ನೇನಿಲ್ಲ. ಯಾಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಒಳಗಡೆ ಇರೋದು ನಿಧಿ ಇದೆ. ಆ ನಿಧಿ ನೀವು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ಈ ನಿಧಿ ಬಗ್ಗೆ ನಿಮ್ಗೆ ಸರಿಯಾದ ಮಾಹಿತಿ ಇಲ್ಲ, ಯಾವ ತರ ಬಳಸ್ಕೋಬೇಕಂತ ನಿಮ್ಗೆ ಮಾಹಿತಿ ಇಲ್ಲ. ಅರ್ಥ ಆಯ್ತಾ? ನೋಡಿ, ಇನ್ನೊಂದು ಉದಾಹರಣೆ ತಗೊಂಡಿದ್ರೆ ಸ್ನೇಹಿತರೆ, ಒಂದು ಹಿಂದೂಯಿಸಂ ಇದೆ, ಕ್ರಿಸ್ಟಿಯಾನಿಟಿ ಇದೆ. ಹಿಂದೂಯಿಸಂ ಅಲ್ಲಿ ನಾವೇನ್ ಮಾಡ್ತೀವಿ, ಪ್ರತಿ ಮನುಷ್ಯನು ನೋಡಿ ಯಾವುದೋ ಒಂದು ರೀತಿಯಲ್ಲಿ ಈ ಉಪಪ್ರಜ್ಞಾ ಮನಸ್ಸನ್ನು ಅದು ಬಳಸ್ಕೊಂಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಆ ಪದ್ಧತಿ ನೇರವಾಗಿ ಅವ್ರಿಗೆ ಗೊತ್ತಿಲ್ಲ. ಉಪಪ್ರಜ್ಞಾ ಮನಸ್ಸು ನಾನು ಬಳಸ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಪೂರ್ವಿಕರು ಅಂದ್ರೆ ಕ್ರಿಸ್ಟಿಯಾನಿಟಿಲಿ ಆಗ್ಬೋದು, ಹಿಂದೂಯಿಸಂ ಅಲ್ಲಿ ಆಗ್ಬೋದು, ಇಲ್ಲ ಅಂದ್ರೆ ಮುಸ್ಲಿಂ ಅಂದ್ರೆ ಇಸ್ಲಾಂ ಅಲ್ಲಿ ಆಗ್ಬೋದು, ಯಾವುದೇ ಇರ್ಲಿ ಮತ, ಯಾವುದೇ ಇರ್ಲಿ ರಿಲಿಜನ್, ಯಾವುದೇ ಇರ್ಲಿ, ಅವ್ರ ಹೊರಗಡೆ ಸ್ವಲ್ಪ ಪದ್ಧತಿಗಳು ಹೇಳಿರ್ತಾರೆ ನೋಡಿ. ಆ ಪದ್ಧತಿಗಳಿಂದ ಅವರು ಯೂಸ್ ಮಾಡೋದು, ಅವರು ಆ ಪದ್ಧತಿಯನ್ನು ಯಾವಾಗ ಅಳವಡಿಸ್ಕೊಂತಾರೋ ಆ ಅಳವಡಿಸ್ಕೊಂಡ ಪದ್ಧತಿಯಿಂದ ನೇರವಾಗಿ ಅವರು ಸುಪ್ತ ಮನಸ್ಸು ಸ್ಥಿತಿನ ಉಪಯೋಗಿಸ್ಕೊಂತಾರೆ ಸ್ನೇಹಿತರೆ. ಅಂದ್ರೆ ಉಪಪ್ರಜ್ಞಾ ಮನಸ್ಸನ್ನೇ ಅವ್ರು ಉಪಯೋಗಿಸ್ಕೊಳ್ಳೋದು. ಅದು ನಮ್ಗೆ ಗೊತ್ತಿಲ್ಲ, ಆ ಪದ ಗೊತ್ತಿಲ್ಲ, ಆದ್ರೆ ಆ ಮೆಥಡ್ಸ್ ಮಾತ್ರ ಹೇಳಿರ್ತಾರೆ. ನಮ್ಮ ಪೂರ್ವಿಕರಾಗ್ಬೋದು, ನಮ್ಮ ಹಿಂದೆ ಜನರೇಷನ್ ಆಗ್ಬೋದು, ದೊಡ್ಡವರು ಅಂದ್ರೆ ಏನ್ಷಿಯಂಟ್, ನಮ್ಮ ಹೇಳ್ಬೇಕಂದ್ರೆ ನಮ್ಮ ಗುರುಗಳು, ನಮ್ಮ ಋಷಿಗಳು, ಮುನಿಗಳು ಎಲ್ಲರನ್ನು ಅವರು ಇದು ಹೇಳಿರ್ತಾರೆ. ಆ ವಿಧಾನಗಳು ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಯಾವ ತರ ಒಂದು ವಿಧಾನ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ತಗೋಣ. ಕ್ರಿಸ್ಟಿಯಾನಿಟಿಯಲ್ಲಿ ತಗೊಳ್ಳಿ, ಚರ್ಚ್ಗೆ ಹೋಗ್ತಾರೆ ಅವರು. ಚರ್ಚ್ಗೆ ಹೋದ್ಮೇಲೆ ಯಾವುದೇ ಒಂದು ನಮ್ಮ ಹಿಂದೂಯಿಸಂ ಅಲ್ಲಿ ಒಂದು ಟೆಂಪಲ್ಗೆ ಹೋದ್ರೆ ಒಂದು ತೆಂಗಿನಕಾಯಿ ಆಗ್ಬೋದು, ಇನ್ನೊಂದು ಯಾವುದೇ ಇರಲ್ಲ ಸ್ನೇಹಿತರೆ. ಅವ್ರಿಗೆ ಏನ್ ಮಾಡ್ತಾರೆ, ನೇರವಾಗಿ ಹೋಗಿ ಒಂದು ಸಮಾವೇಶದಲ್ಲಿ ಕೂತ್ಕೊಳ್ತಾರೆ, ಒಂದು ಸಭಾದಲ್ಲಿ ಕೂತ್ಕೊಳ್ತಾರೆ, ಒಂದು ಪಾಸ್ಟರ್ ಇಡ್ತಾರೆ ಮೇಲೆ ಸ್ಟೇಜ್ ಮೇಲೆ. ಅವ್ರು ಹೇಳೋದು ಅವ್ರು ಒಂದೇ ಹೇಳ್ತಾ ಇರ್ತಾರೆ, ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ಅಷ್ಟೇ. ಏನು ಅಂದ್ರೆ ಮೊದಲನೇದು ಬೈಬಲ್ ಇರುವಂತ ಒಂದು 4-5 ಅಂಶಗಳು, ಏನೋ ಸ್ಟೇಟ್ಮೆಂಟ್ಸ್ ಎಲ್ಲ ಓದ್ತಾರೆ. ಒಂದೊಂದು ಸ್ಟೇಟ್ಮೆಂಟ್ಗೆ ಒಂದು ಅರ್ಥ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಯೇಸು ಪ್ರಭು ಏನ್ ಹೇಳಿದ್ದಾರೆ, ಅವ್ರು ಹೇಳಿರುವಂತ ಬೋಧನೆಗಳೇನಿದೆ ಒಂದೊಂದು ಬೋಧನೆ ಹೇಳ್ತಾ ಹೋಗ್ತಾರೆ. ಓಕೆ, ನಮ್ಮ ಒಳಗಡೆ, ನಮ್ಮ ಅಂತರ ಒಳಗಡೆ, ಯಾವುದು ನಮ್ಮ ದೇವನ ರಾಜ್ಯ ನಮ್ಮ ಅಂತ ಒಳಗಡೆ ಇದೆ. ನಮ್ಮ ಅಂತರದಲ್ಲೇ ದೇವನ ರಾಜ್ಯ ಇದೆ. ದೇವನ ರಾಜ್ಯ ಎಲ್ಲಿ ಆಚೆ ಕಡೆ ಇಲ್ಲ.
ಈ ದೇವನ ರಾಜ್ಯ ನಾವು ಸೇರ್ಕೋಬೇಕಂದ್ರೆ ನಾವು ನಮ್ಮ ಒಳಗಡೆ ಪರಿಶುದ್ಧ ಆತ್ಮ ಇರಬೇಕು, ನಾವು ಪರಿಶುದ್ಧ ಆಗ್ಬೇಕು ಅಂತ. ಸೊ ಇಂಥ ಪ್ರತಿಯೊಂದು ಸ್ನೇಹಿತರೆ ಏನಾಗತ್ತೆ, ಈ ನೋಡಿ ಇಂಥ ಈ ವಿಷಯಗಳು ಏನಾಗತ್ತೆ, ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಂದು ಬೋಧನೆಗಳು ಹೇಳ್ತಾ ಇರ್ತಾರೆ ಅಂತ ಹೇಳ್ಬೋದು, ಬೋಧನೆಗಳು ಅವರು ಬೋಧಿಸ್ತಾರೆ. ಆದ್ರೆ ಇನ್ನೊಂದು ಏನಾಗತ್ತೆ ಇಲ್ಲಿ ಗೊತ್ತಾ, ಆ ಬೋಧನೆಗಳು ಕೇಳಿಸ್ಕೊಳ್ಳೋದಲ್ಲ, ಅದಾದ್ಮೇಲೆ ಅವರು ಸ್ವಲ್ಪ ಅಫರ್ಮೇಷನ್ಸ್ ಕೊಡ್ತಾ ಹೋಗ್ತಾರೆ ನೋಡಿ. ಅಂದ್ರೆ ಸಂಕಲ್ಪಗಳು ಹೇಳ್ತಾ ಹೋಗ್ತಾರೆ. ಆ ಸಂಕಲ್ಪಗಳೇ ಕೆಲಸ ಮಾಡೋ ಸ್ನೇಹಿತರೆ. ಅಲ್ಲಿ ಅವ್ರ ಆರೋಗ್ಯ, ಸಂಪತ್ತು, ಮತ್ತೆ ಇನ್ನೊಂದು ಈ ಕ್ರಿಶ್ಚಿಯನ್ ಅಂದ್ರೆ ಈ ತರ ಮಾಡುವಾಗ ಅದು ಯಾವುದೇ ಪೂಜೆ ವಿಧಾನ ಇಲ್ಲ, ಅಲ್ಲಿ ಯಾವ ಪೂಜೆ ವಿಧಾನಗಳು ಯಾವುದೂ ಇಲ್ಲ. ಆದ್ರೂ ಅವ್ರಿಗೆ ಯಾವ ತರ ರಿಸಲ್ಟ್ಸ್ ಬರ್ತಾ ಇದೆ. ದೊಡ್ಡ ದೊಡ್ಡ ಶ್ರೀಮಂತರು ಈ ಪ್ರಪಂಚದಲ್ಲಿರೋದು ಕ್ರಿಶ್ಚಿಯನ್ಸೇ. ತುಂಬಾ ಕ್ರಿಶ್ಚಿಯನ್ಸ್ ಇದ್ದಾರೆ. ಅಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಹೇಳ್ಬೇಕಂದ್ರೆ ಒಂದು ಅಮೆರಿಕ ಆಗ್ಬೋದು, ಎಲ್ಲ ಪಾಶ್ಚಾತ್ಯ ದೇಶಗಳು, ಅಮೆರಿಕ ಆಗ್ಬೋದು, ಯುರೋಪ್ ಆಗ್ಬೋದು, ಬ್ರೆಜಿಲ್ ಆಗ್ಬೋದು, ಕೆನಡಾ, ಎಲ್ಲಾ ಕಡೆನೂ ಹೆಚ್ಚು ಪರ್ಸೆಂಟ್ ಇರೋದು ಕ್ರಿಶ್ಚಿಯನ್ ಕಮ್ಯುನಿಟಿ, ಕ್ರಿಶ್ಚಿಯನ್ ರಿಲಿಜನ್ ಅಲ್ವಾ. ಆ ಆ ಮತ ಅವರೇ ಹೆಚ್ಚಾಗಿದ್ದಾರೆ. ಜನಸಂಖ್ಯೆ ಹೆಚ್ಚಾಗಿದೆ. 800 ಕೋಟಿಯಲ್ಲಿ ಹೇಳ್ಬೇಕಂದ್ರೆ ಒಂದು 60-70% ಅವರೇ ಇದ್ದಾರೆ ಅಲ್ವಾ. ಮತ್ತೆ ಅವ್ರಿಗೆಲ್ಲ ಇಂಥ ಅದ್ಭುತ ಫಲಿತಗಳು ಹೇಗೆ ಬರ್ತಾ ಇದೆ? ಅವರೂ ಜೀವನ ನಡೆಸ್ತಾ ಇದಾರಲ್ಲ ನಮ್ಮ ಜೊತೆಗೆ. ಅಂದ್ರೆ ನಾವು ಹಿಂದೂಯಿಸಂ ಅಲ್ಲಿ ಎಷ್ಟೋ ಪದ್ಧತಿಗಳಿದೆ. ದೇವ್ರನ್ನು ನಾವು ಕಾಣಿಸ್ಕೋಬೇಕು, ದೇವ್ರ ಜೊತೆಗೆ ನಾವು ಸಂಪರ್ಕ ಹೊಂದಬೇಕು ಅಂತಂದ್ರೆ ಕೊನೆಯದಾಗಿ ನಾವು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರನು ನಮ್ಮ ಹಿಂದೂಯಿಸಮದಲ್ಲಿ ನಾವು ಈಗಾಗಲೇ ಎಷ್ಟೋ ಪದ್ಧತಿಗಳು ಹೇಳ್ತಾ ಬರ್ತಾ ಇದೀವಿ. ಅದನ್ನು ಪ್ರಾಕ್ಟೀಸ್ ಅಂದ್ರೆ ಅಭ್ಯಾಸನೂ ಮಾಡಿಸ್ತಾ ಇದೀವಿ. ಸೊ ಪ್ರತಿ ಅಭ್ಯಾಸಿ ವಿಧ ವಿಧ ಪದ್ಧತಿಗಳು ಪಾಲನೆ ಮಾಡಿ ನಮ್ಮ ಹಿಂದೂಯಿಸಂ ಅಲ್ಲಿ ಕೊನೆ ಹಂತ ಏನದು, ಅದು ಆತ್ಮ ಸಾಕ್ಷಾತ್ಕಾರ. ಅಲ್ಲಿಗೂ ಸೇರ್ತಾರೆ ಸ್ನೇಹಿತರೆ. ಆದ್ರೆ ಅವ್ರಿಗೆಲ್ಲ ಅದು ಯಾವ್ದು ಇಲ್ಲ. ಆದ್ರೂ ನೋಡಿ ಅವ್ರ ಕಮ್ಯುನಿಟಿಯಲ್ಲಿ ಅವರು ನಿತ್ಯ ಜೀವನದಲ್ಲಿ ಅದ್ಭುತವಾದ ಫಲಿತಗಳು ಸಾಧಿಸ್ತಾರೆ. ಏನು ಒಂದು ನೋಡ್ತಾ ಇದ್ರೆ ಈ ಭೂಮಿಯಲ್ಲಿ ಹೆಚ್ಚು ಸಂಪತ್ತು ಅನ್ನೋದು ಸಂಪತ್ತು ಅವ್ರ ಹತ್ರನೇ ಇದೆ. ಮತ್ತೆ ಅಷ್ಟು ಸಂಪತ್ತು ಹೇಗ್ ಬಂತು ಅವ್ರಿಗೆ? ನಮ್ಮ ತರ ಆಳವಾದ ಧ್ಯಾನ ಮಾಡೋದು, ಮತ್ತೆ ಒಳಗಡೆ ನಾವು ಪೂರ್ತಿ ಅಂದ್ರೆ ಆಳವಾದ ಧ್ಯಾನ ಮಾಡುವಾಗ ಪೂರ್ತಿ ಪರಿಶುಭ್ರತ, ನಮ್ಮ ಒಳಗಡೆಯಿಂದ ಪರಿಶುಭ್ರತ ಆಗೋದು, ನಮ್ಮ ಹಿಂದಿನ ಜನ್ಮಲ್ಲಿ ಕಂಡಿಡೋದು, ಪೂರ್ವ ಜನ್ಮಲ್ಲಿ ಏನಂತ ಕಂಡಿಡೋದು, ಮತ್ತೆ ನಾವು ಪ್ರತಿ ಕರ್ಮಗಳನ್ನ ನಾವು ವಾಸಿ ಮಾಡ್ಕೊಂಡೋದು ಅಲ್ವಾ. ಎಲ್ಲಾ ಕರ್ಮಗಳನ್ನ ವಾಸಿ ಮಾಡ್ಕೊಂಡೋದು, ಇದೆಲ್ಲ ಮಾಡ್ತಾ ಹೋಗ್ತೀವಿ. ಮಾಡ್ತಾ ನಾವು ಆತ್ಮ ಸಾಕ್ಷಾತ್ಕಾರ ಹೋಗ್ತೀವಿ. ಆದ್ರೆ ಅದು ಅತ್ಯುನ್ನತ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇದು ಉತ್ತಮ ಸಬ್ಜೆಕ್ಟ್, ಅದು ಅವ್ರಿಗೆ ಗೊತ್ತಿಲ್ಲ. ಅದು ಪಕ್ಕಿಡಿ, ಅಂದ್ರೆ ಸ್ವಲ್ಪ ಹೊತ್ತು ಅದು ಪಕ್ಕಿಡ್ಬಿಡು, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಈಗ ಏನಾಗತ್ತಂದ್ರೆ ಸ್ನೇಹಿತರೆ, ಅವರು ಜೀವನದಲ್ಲಿ ಅವರು ಯಶಸ್ವಿ ಕಂಡಿಡ್ತಾರೆ ಅಂದ್ರೆ ಒಂದೇ ಒಂದು ಕಾರಣ, ಅವ್ರು ಏನೇನ್ ಸಂಕಲ್ಪಗಳು ಕೊಡ್ತಾರೆ ನೋಡಿ. ಅಲ್ಲಿರುವಂತ ಫಾಸ್ಟರು ಸಂಕಲ್ಪಗಳು ಕೊಡ್ತಾ ಇರ್ತಾರೆ. ಒಂದೊಂದು ಸಂಕಲ್ಪ, ನಿಮ್ಗಿರುವಂತ ಎಲ್ಲ ಅನಾರೋಗ್ಯ ಹೋಗಿದೆ, ಈಗ ನಿಮ್ಮ ಒಳಗಡೆ ಯಾವುದು ರೋಗ ಇಲ್ಲ, ಆ ರೋಗ ಇದು ಅಂದ್ರೆ ಅವ್ರು ಹೇಳೋದು ನೋಡ್ತಾ ಇದ್ರೆ ಇದು ನಿಜನೇ. ನಾನು ಅಂದ್ರೆ ನಗಬಾರ್ದು, ಬಟ್ ಇದು ನಿಜ, ಅದ್ಭುತ ಹೇಳ್ಬೇಕಂದ್ರೆ. ಬಟ್ ಆದ್ರೆ ನಾವು ಅನ್ಕೊಂತೀವಿ ಅದರಲ್ಲಿ ಏನಿದೆ ಅಂದ್ರೆ ಸ್ವಲ್ಪ ಜನಗೆ ಸ್ವಲ್ಪ ಕಮ್ಮಿ ಭಾವನೆ ಇರ್ತದೆ. ಏನೋ ಅವ್ರು ಹೇಳ್ತಾ ಇರ್ತಾರೆ, ಅವರು ಕಿರಿಸ್ತಾ ಇರ್ತಾರೆ, ಒಂದು ಪಾಸ್ಟರ್ ಕಿರಿಸ್ತಾ ಇರ್ತಾನೆ, ಮತ್ತೆ ಕೆಳಗಡೆ ಇರೋರು ಇವರು ಕಿರಿಸ್ತಾ ಇರ್ತಾರೆ ಅಲ್ವಾ. ಇವ್ರು ಕಿರಿಸ್ತಾ ಇರ್ತಾರೆ, ಹ್ಯೂಜ್ ಕ್ರೈ ಅಂದ್ರೆ ಒಂಥರ ಗಟ್ಟಿಯಾಗಿ ಸೌಂಡ್ ಮಾಡ್ತಾ ಇರ್ತಾರೆ. ಏನಪ್ಪಾ ಇದೆಲ್ಲ ಮಾಡ್ತಾರೆ, ಈ ಸೌಂಡ್ಗಳು ಮಾಡಿ ಏನ್ ಬರುತ್ತೆ ಅಂತ ನಾವು ಅನ್ಕೋತೀವಿ. ನಾವು ಹಿಂದೂ ಆಗಿ ನಾವು ಸೈಲೆಂಟ್ ಪ್ರೇಯರ್ ಮಾಡಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಮಂತ್ರಗಳಿದೆ, ನಮ್ಮೊಳಗಡೆ ಮಂತ್ರಗಳಿದೆ. ನಮ್ಮ ಹಿಂದೂಯಿಸಂ ಅಲ್ಲಿ ಮಂತ್ರಗಳು ಹೇಳ್ತೀವಿ. ಅದೊಂದು ಮಂತ್ರಗಳು ಅನ್ನೋದು ಮಂತ್ರ ಶಕ್ತಿ ಇದೆ, ಅದೊಂದು ಪದಗಳು. ಆ ಮಂತ್ರಗಳು ಹೇಳುವಾಗ ಏನಾಗತ್ತೆ, ನಮ್ಮ ಒಳಗಡೆ ಶುದ್ಧಿ ಆಗತ್ತೆ, ಅಂತರ ಶುದ್ಧಿ ಆಗತ್ತೆ. ಇದು ಬೇರೆ ಅಂಶ, ಅದು ಮತ್ತೆ ನೋಡೋಣ. ಈಗ ಏನಾಗತ್ತೆ ಸ್ನೇಹಿತರೆ, ಅಲ್ಲಿ ದೊಡ್ಡವಾಗಿ ಅಂದ್ರೆ ಏನೋ ಗಟ್ಟಿಯಾಗಿ ಅವ್ರು ಹೇಳ್ತಾ ಇರೋದು, ಇವ್ರು ಕೇಳಿಸ್ಕೊಂತ ಇರೋದು, ಇವ್ರು ಕ್ರಿಸ್ತಾ ಇರೋದು, ಇದೆಲ್ಲ ನಿಜ. ಏನಾಗತ್ತೆ ಗೊತ್ತಾ, ಯಾವುದೇ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಸಮಾವೇಶದಲ್ಲಿ ಒಂದು ಹಾಡುಗಾರ ಅಂದ್ರೆ ಹಾಡು ಮಾಡಕ್ಕೆ ಒಂದು ಸಿಂಗರ್ ಟ್ರೈ ಮಾಡ್ತಾ ಇರ್ತಾನೆ. ಅವ್ನಿಗೇನಾಗಿದೆ, ಆ ವಾಯ್ಸ್ ಬಾಕ್ಸ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಅವನು ಏನು ಅಂತ ಅಂದ್ರೆ ಒಂಥರ ಸ್ಟೇಜ್ ಫಿಯರ್, ಅಂದ್ರೆ ಆ ಸ್ಟೇಜ್ ಮೇಲೆ ಅವನಿಗೆ ಭಯ ಆಗ್ತಾ ಇದೆ. ಹೇಳ್ಬೇಕಂದ್ರೆ ಒಳ್ಳೆ ಸಿಂಗರ್, ಆದ್ರೆ ಅಲ್ಲಿ ಹೋದ್ಮೇಲೆ ಸ್ಟೇಜ್ ಮೇಲೆ ಭಯ ಆಗ್ತಾ ಇದೆ. ಇನ್ನು ಏನ್ ಮಾಡಕ್ ಆಗ್ತಾ ಇಲ್ಲ, ಅದು ಆಚೆ ಕಡೆ ಬರ್ತಾ ಇಲ್ಲ, ಒಳಗಡೆಯಿಂದ ಆಚೆ ಕಡೆ ಬರ್ತಾ ಇಲ್ಲ, ಇನ್ಸೈಡ್ ಇಂದ ಔಟ್ ಸೈಡ್ ಬರ್ತಾನೆ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ, ವಾಯ್ಸ್ ಬಾಕ್ಸ್ ಕೆಲಸ ಮಾಡ್ತಾ ಇಲ್ಲ. ಅವನಾಗ ಕೆಳಗೆ ಇಳಿತಾನೆ, ಕೆಳಗೆ ಇದ್ದು ಬ್ಯಾಕ್ ಸೈಡ್ ಸ್ಟೇಜ್ಗೆ ಹೋಗ್ತಾನೆ, ಹೋಗಿ ದೊಡ್ಡದ ಕಿರಿಸ್ತಾನೆ. ಏನಂತ, ನಮ್ಮ ಒಳಗಡೆ ಇರುವಂತ ಈ ಲಿಮಿಟೆಡ್ ಮನಸ್ಸು ಏನಿದೆಯೋ, ಅಂದ್ರೆ ನಮ್ಮ ಚೇತನ ಮನಸ್ಸಿದೆಯಲ್ಲ, ಇದು ನಾನು ಬಿಡ್ತಾ ಇಲ್ಲ, ನಾನು ನಾನು ಅಂದ್ರೆ ನಾನು ಒಳ್ಳೆ ಹಾಡು ಮಾಡ್ಬೇಕಂತ ಇದ್ದೀನಿ, ನನಗೆ ಬಿಡ್ತಾ ಇಲ್ಲ ಇದು, ನೀವು ಒಟ್ಟೋಗಿ ಅಂತ ಗಟ್ಟಿಯಾಗಿ ಕಿರಿಸ್ತಾನ ಅವನು. ಬ್ಯಾಕ್ ಸೈಡ್ ಸ್ಟೇಜ್ ಬ್ಯಾಕ್ ಸೈಡ್ ಹೋಗಿ ಗಟ್ಟಿಯಾಗಿ ಕಿರಿಸ್ತಾನೆ. ನೀವು ಅಂದ್ರೆ ಈ ಮನಸ್ಸು ಏನಿದೆಯೋ, ಅಂದ್ರೆ ಒಂದೇನಂದ್ರೆ ಅವ್ರ ಒಳಗಡೆ ಇರುವಂತ ಉಪ್ರಜ್ಞಾ ಮನಸ್ಸು ಅತಿ ಹೆಚ್ಚು ಸಂಪತ್ತಿರುವಂಥದ್ದು.
ಅದೇ ನಾನು ಹೇಳಿದಲ್ಲ, ಉಪಪ್ರಜ್ಞಾ ಮನಸ್ಸು ಅನ್ನೋದು ಒಂದು ನಿಧಿ, ಅದು ನಿಧಿ, ನಮ್ಮ ಒಳಗಡೆ ಇರುವಂತ ನಿಧಿ. ಅದು ಕೆಲಸ ಮಾಡಕ್ಕೆ ರೆಡಿ ಇದೆ. ಅಂದ್ರೆ ಅವನ ಒಳಗಡೆ ಇಚ್ಛೆ ಇದೆ, ಒಳ್ಳೆ ಇಚ್ಛೆ ಇದೆ, ನಾನು ಆಡ್ಲೇಬೇಕು, ಒಳ್ಳೆ ಹಾಡು ನಾನು ಆಡ್ಬೇಕು ಅಂತ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇವನು ಇವನು ಇವನ ಒಳಗಡೆ ಅಂತ ಈ ಚೇತನ ಮನಸ್ಸಿದೆ, ಈ ಚೇತನ ಮನಸ್ಸು ಒಪ್ಕೊಂತ ಇಲ್ಲ. ಚೇತನ ಮನಸ್ಸು ಹೇಳ್ತಾ ಇದೆ, ನಿಮ್ ಕೈಯಲ್ಲಿ ಆಗಲ್ಲ, ಇದು ಕಷ್ಟ ಇದೆ, ಇಷ್ಟು ಜನ ಮುಂದೆ ನೀವು ಹೆಂಗ್ ಮಾಡ್ತೀರಿ, ಏನ್ ಮಾಡ್ತೀರಿ, ಇದು ಒಂಥರ ಇವನಿಗೆ ನಕಾರಾತ್ಮಕ ಭಾವನೆಗಳು ಆಗ್ತಾ ಇದೆ. ಅದಕ್ಕೋಸ್ಕರ ಆಚೆ ಕಡೆ ಹೋಗಿ ಸ್ಟೇಜ್ ಬ್ಯಾಕ್ ಹಿಂದ್ಗಡೆ ಹೋಗಿ ಗಟ್ಟಿಯಾಗಿ ಕಿರಿಸ್ತಾನೆ, ನೀವು ಒಟ್ಟೋಗಿ, ನೀನ್ ಬೇಡ, ಸೊ ನಾನು ಚೆನ್ನಾಗಿ ಮಾಡ್ಬೇಕು, ನಾನು ಆಡ್ಬೇಕು ಅಂತ ಗಟ್ಟಿಯಾಗಿ ಕಿರಿಸ್ತಾನೆ. ಅವಾಗ ಒಳಗಿರುವಂತ ಎಲ್ಲ ಒಂದ್ಸಲ ಕ್ಲೀನ್ಸ್ ಆಗ್ಬಿಡ್ತದೆ, ಪರಿಶುದ್ಧ ಆಗತ್ತೆ. ನೋಡಿ, ಆ ಪರಿಶುದ್ಧ ಆಗಿದ ಮೇಲೆ, ಶುದ್ಧ ಆಗಿದ ಮೇಲೆ ಮತ್ತೆ ಬರ್ತಾನೆ, ಬಂದು ಒಳ್ಳೆ ಹಾಡು ಆಡ್ತಾನೆ. ಓಕೆ, ಅವಾಗ ಅಂತರದಿಂದ ಬರ್ತದೆ, ಎಲ್ಲ ಹಾಡು ಅಂತರದಿಂದ ಬರ್ತದೆ. ಯಾಕಂದ್ರೆ ಸ್ನೇಹಿತರೆ, ಯಾವುದೇ ಇರ್ಲಿ, ನಾವು ಒಂದು ಎಜುಕೇಶನ್ ಅಂದ್ರೆ ಒಂದು ವಿದ್ಯಾ ನಾವು ಅಳವಡಿಸ್ಕೊಂಡಿದ್ವಿ, ಇಲ್ಲ ಅಂದ್ರೆ ಒಂದು ಹಾಡು, ಇಲ್ಲ ಅಂದ್ರೆ ಒಂದು ಒಂದು ಮ್ಯೂಸಿಷಿಯನ್ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಇಲ್ಲ ಅಂದ್ರೆ ಇನ್ನು ಯಾವುದೇ ಒಂದು ಡಾಕ್ಟರ್ ಆಗಿರ್ಬೋದು, ಒಂದು ಇಂಜಿನಿಯರ್ ಆಗಿರ್ಬೋದು, ಪ್ರತಿಯೊಂದು ನಾವು ಏನೇನು ಕಲಿತೀವೋ, ಈ ಪ್ರಜ್ಞಾ ಮನಸ್ಸಿಂದ ಏನೇನು ಕಲಿತೀವೋ ಎಲ್ಲ ಉಪಪ್ರಜ್ಞಾ ಮನಸ್ಸಲ್ಲಿ ಹೋಗಿ ಕುತ್ಕೋತದೆ. ಈ ಜೀವನದಲ್ಲಿ ಕುತ್ಕೊಂಡಿದೆ, ಇಂದಿನ ಜೀವನದಲ್ಲಿ ಕುತ್ಕೊಂಡಿದೆ. ಅದಕ್ಕೆ ನೋಡಿ, ಎಷ್ಟೋ ಎಕ್ಸಾಂಪಲ್ಸ್ ನೋಡ್ಬೋದು ನಾವು. ಯಾವ ತರ ಅಂದ್ರೆ, ಸ್ನೇಹಿತರೆ, ಇಂದಿನ ಜೀವನದಲ್ಲಿ ಯಾರನ್ನ ಒಂದು ವ್ಯಕ್ತಿ ಒಳ್ಳೆ ಯಶಸ್ವಿ ಕಂಡಿದ್ದಾನೆ, ಅಂದ್ರೆ ಒಳ್ಳೆ ಗ್ರೇಟ್ ಮ್ಯೂಸಿಷಿಯನ್ ಆಗಿದ್ದಾನೆ, ಈ ಇಡೀ ಪ್ರಪಂಚಕ್ಕೆ ದೊಡ್ಡ ಮ್ಯೂಸಿಷಿಯನ್ ಆಗಿದೆ ಅಂತ ಇಟ್ಕೊಳ್ಳಿ, ಪ್ರಾಮುಖ್ಯತೆ ಅಂತ ಶ್ರೇಷ್ಠವಾದ ಮ್ಯೂಸಿಷಿಯನ್ ಆಗಿದೆ ಅಂತ ಇಟ್ಕೊಳ್ಳಿ. ಅವನು ಸಾವು ಅಂದ್ರೆ ಆ ಜೀವನದಲ್ಲಿ ಸಾವು ಅನುಭವಿಸಿದ ಮೇಲೆ ಮರ ಜನ್ಮಕ್ಕೆ ಏನ್ ಬರ್ತಾನೆ, ಅವನು ಮತ್ತೆ ಉಟ್ಕೊಂಡು ಬರ್ತಾನೆ ಅಲ್ವಾ. ಅವಾಗ ಏನಾಗುತ್ತೆ ನೋಡಿ, ಅಂದ್ರೆ ಅವನು ಚಿಕ್ಕ ವಯಸ್ಸಿಂದನೇ ಅವನ ಹೊರಗಡೆ ಈ ಲಕ್ಷಣಗಳು ಕಾಣಿಸ್ತಾ ಇರ್ತದೆ. ಅವನು ಹೇಳ್ಬೇಕಂದ್ರೆ ಅವನು ಮ್ಯೂಸಿಕ್ ಕಡೆನೇ ಹೋಗ್ತಾ ಇರ್ತಾನೆ ಯಾವಾಗ್ಲೂ. ತಂದೆ ತಾಯಿ, ಏನಪ್ಪಾ ನೀವು ಡಾಕ್ಟರ್ ಆಗ್ಬೇಕು, ನೀವು ಪ್ರೊಫೆಸರ್ ಆಗ್ಬೇಕಂತ ಅವ್ರು ಒಂಥರ, ಅವ್ರ ತಂದೆ ತಾಯಿ ಬೈ ಚಾನ್ಸ್ ಅವ್ರು ಡಾಕ್ಟರ್ ಅಂತ ಇಟ್ಕೊಳ್ಳಿ ಮನೆಯಲ್ಲಿ. ಓಕೆ, ತಂದೆ ತಾಯಿ ಏನ್ ಮಾಡ್ತಾರೆ, ಇವನು ಡಾಕ್ಟರ್ ಮಾಡ್ಬೇಕೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದ್ರೆ ಅವನು ಆಗಲ್ಲ, ಖಂಡಿತವಾಗಿ ಅವನು ಡಾಕ್ಟರ್ ಆಗಲ್ಲ. ಎಷ್ಟೋ ಪ್ರಯತ್ನ ಮಾಡ್ತಾರೆ ಅವರು, ಡಾಕ್ಟರ್ ಕಡೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಅವನು ಇಂದಿನ ಜನ್ಮ ಲಕ್ಷಣಗಳು ಅವನಲ್ಲಿ ಹೆಚ್ಚು ಕಾಣಿಸ್ತಾ ಇರ್ತದೆ. ಆ ಲಕ್ಷಣಗಳು ಎಲ್ಲಿದೆ, ಅವನು ಉಪಪ್ರಜ್ಞಾ ಮನಸ್ಸು ಅಂತ ಏನಿದೆಯೋ, ನೀವು ಹುಟ್ಟುವಾಗನೇ ನಿಮ್ಮ ಆತ್ಮ ಜೊತೆಗೆ ಬರೋದು ಒಂದೇ ಒಂದು ಮನಸ್ಸು, ಅದೇ ಆ ಉಪಪ್ರಜ್ಞಾ ಮನಸ್ಸು. ಸ್ನೇಹಿತರೆ, ಈ ಉಪಪ್ರಜ್ಞಾ ಮನಸ್ಸು ಯಾವಾಗ ಬರುತ್ತೆ ಗೊತ್ತಾ, ನೀವು ಹುಟ್ಟಿದ ಮೇಲೆ ನಿಮ್ಮ ಆತ್ಮ ಜೊತೆಗೇ ಇರತ್ತೆ. ಇದು ಯಾವ ತರ ಅಂದ್ರೆ ಹೇಳ್ತೀನಿ ನೋಡಿ, ಈ ದೇಹ ಇದೆಯಲ್ಲ, ಈ ದೇಹಕ್ಕೆ ಈ ಪ್ರಜ್ಞಾ ಮನಸ್ಸಿದೆಯಾ, ಫಿಸಿಕಲ್ ಮೈಂಡ್ ಇದೆಯಾ, ಫಿಸಿಕಲ್ ಬಾಡಿ ಪ್ಲಸ್ ಫಿಸಿಕಲ್ ಮೈಂಡ್. ಅಂದ್ರೆ ನಮ್ಮ ದೇಹ, ಫಿಸಿಕಲ್ ಮೈಂಡ್ ಅಂದ್ರೆ ಈ ದೇಹ, ಭೌತಿಕ ದೇಹ, ಇದನ್ನು ಕಾರ್ಯನಿರ್ವಹಿಸ್ಬೇಕಂದ್ರೆ ಯಾರು ಬೇಕು ಇದಕ್ಕೆ, ಇದು ಬೇಕಾಗಿರೋದು ಫಿಸಿಕಲ್ ಮೈಂಡ್, ಭೌತಿಕ ಮನಸ್ಸು ಬೇಕು. ಈ ಭೌತಿಕ ಮನಸ್ಸು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಈ ಪೂರ್ತಿ ದೇಹನೇ ಪೂರ್ತಿ ಅನಾರೋಗ್ಯ ಆಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ಅನಾರೋಗ್ಯ ಆಗುತ್ತೆ. ಇದು ಕೆಲಸ ಮಾಡಕ್ ಸಾಧ್ಯವಿಲ್ಲ. ಇದರಲ್ಲಿ ಏನಿಲ್ಲ, ಇದರಲ್ಲಿ ಇರೋದು ರಕ್ತ ಮಾಂಸಗಳಷ್ಟೇ, ರಕ್ತ ಮಾಂಸಗಳು ಮತ್ತೆ ಅವಯವಗಳು, ಅಂಗಗಳು, ಅದರಲ್ಲಿ ಏನು ಇಲ್ಲ. ಆದ್ರೆ ಅದ್ರ ಒಳಗಡೆ ಏನಿದೆ, ನಮ್ಮ ಜೀವಕೋಶಗಳಿದೆ ನೋಡಿ. ಜೀವಕೋಶಗಳು ಅತಿ ಹೆಚ್ಚು ಇಂಟೆಲಿಜೆನ್ಸ್, ಅಂದ್ರೆ ಅತಿ ಹೆಚ್ಚು ವಿವೇಕವಂತ ಅಂತ ಹೇಳ್ಬೋದು ಜೀವಕೋಶಗಳು ಎಲ್ಲಾನು. ಆದ್ರೆ ಅದಕ್ಕೂ ಆ ವಿವೇಕ ಬರೋದು ಎಲ್ಲಿಂದ ಗೊತ್ತಾ, ಮೈಂಡ್ ಇಂದನೇ ವಿವೇಕ ಬರೋದು, ಮತ್ತೆ ಈ ಮನಸ್ಸಿಂದನೇ. ಆ ಮನಸ್ಸಂದ್ರೆ ನೀವು ಚೇತನ ಮನಸ್ಸು ಅಂತ ಅನ್ಕೊಳ್ಳಿ, ಇಲ್ಲಾಂದ್ರೆ ಉಪಪ್ರಜ್ಞಾ ಮನಸ್ಸು ಅಂತ ಅನ್ಕೊಳ್ಳಿ, ಯಾವುದೇ ಅನ್ಕೊಳ್ಳಿ, ಒಂದು ಮನಸ್ಸಿಂದನೇ ಆ ಶಕ್ತಿ, ಆ ವಿವೇಕತ್ವ ಬರೋದು. ಇಲ್ಲಾಂದ್ರೆ ವಿವೇಕ ಇಲ್ಲ. ಸೆಲ್ಸ್ನು ಅಷ್ಟೇ. ಸೆಲ್ಸ್ ಅಂದ್ರೆ ಏನು, ಜೀವಕಣಗಳು. ಅದೇನು, ಅದನ್ನು ಒಂದು ಹೇಳ್ಬೇಕಂದ್ರೆ ರಕ್ತ ಕಣಗಳು ಅಷ್ಟೇ ಅಲ್ವಾ. ಅದ್ರಲ್ಲಿ ಏನಿದೆ, ರಕ್ತ ಕಣಗಳೇನಿಲ್ಲ, ಅಂಗಗಳು ಅಷ್ಟೇ, ಆಮೇಲೆ ಸ್ನಾಯುಗಳು ಅಷ್ಟೇ, ಒಳಗಡೆ ರಕ್ತ ಇದೆ, ಇಷ್ಟೆಲ್ಲ ಇರೋದು. ಇದರಲ್ಲಿ ಏನಿದೆ, ಮಹತ್ವ ಏನಿಲ್ಲ. ಮತ್ತೆ ಮಹತ್ವ ಎಲ್ಲಿಂದ ಬರ್ತಾ ಇದೆ, ಮಹತ್ವ ಬರೋದು ನಿಮ್ಮ ಮನಸ್ಸಿಂದನೇ. ಆ ಮನಸ್ಸು ಯಾವುದು, ಅದು ನಿಮ್ಮ ಚೇತನ ಮನಸ್ಸು ಅಂತ ಇಟ್ಕೊಳ್ಳಿ, ಇಲ್ಲ ಉಪಪ್ರಜ್ಞಾ ಮನಸ್ಸು ಅಂತ ಇಟ್ಕೊಳ್ಳಿ, ಯಾವುದೇ ಇರಲಿ, ಈ ಮನಸ್ಸಿಂದನೇ ಮಹತ್ವ ಬರೋದು. ಮನಸ್ಸಿಲ್ಲ ಅಂದ್ರೆ ಮಹತ್ವ ಇಲ್ಲ. ಮನಸ್ಸು ಇಲ್ಲ ಅಂದ್ರೆ ಮ್ಯಾಜಿಕ್ ಇಲ್ಲ. ಯಾವುದೇ ನೀವು ಮಾಡ್ಬೇಕಂದ್ರೆ, ಯಾವುದೇ ನೀವು ಸಾಧಿಸಬೇಕು ಈ ಭೂಮಿ ಮೇಲೆ ಅಂದ್ರೆ ನಿಮ್ ಕೈಯಲ್ಲಿ ಆಗಲ್ಲ. ನಿಮಗೆ ಮನಸ್ಸು ಅನ್ನೋದು ಅತ್ಯುನ್ನತವಾಗಿರ್ಬೇಕು, ಉನ್ನತವಾಗಿರ್ಬೇಕು, ಆವಾಗಲೇ ನಿಮ್ಗೆ ಪ್ರತಿಯೊಂದು ಸಾಧ್ಯವಾಗುತ್ತೆ ನೋಡಿ. ಸೊ ಈ ತರ ಸ್ನೇಹಿತರೆ, ನಾವು ಈಗ ಅನ್ಕೊಂಡಿದ್ವಲ್ಲ, ಅವನು ಇಂದಿನ ಜನ್ಮದಿಂದ ಏನಾಗಿತ್ತು, ಅವನಿಗೆ ಪೂರ್ತಿ ಸಾಫ್ಟ್ವೇರ್ ಹೊರಗಡೆ ಇದೆ ಈಗಾಗಲೇ. ಅಂದ್ರೆ ಉಪಪ್ರಜ್ಞಾ ಮನಸ್ಸು ಇಂದಿನ ಜನ್ಮದಿಂದ ಬಂತು. ಅಂದ್ರೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಈ ಫಿಸಿಕಲ್ ಬಾಡಿಗೆ ಫಿಸಿಕಲ್ ಮೈಂಡ್, ಫಿಸಿಕಲ್ ಬಾಡಿ ಪ್ಲಸ್ ಫಿಸಿಕಲ್ ಮೈಂಡ್ ಇಸ್ ಈಕ್ವಲ್ ಟು ಹ್ಯೂಮನ್ ಸಿಸ್ಟಮ್. ಅಂದ್ರೆ ಮಾನವ ವ್ಯವಸ್ಥಾ ಇಸ್ ಈಕ್ವಲ್ ಟು
ಭೌತಿಕ ಶರೀರ ಪ್ಲಸ್ ಭೌತಿಕ ಮನಸ್ಸು ಅಂತ ಒಂದು ಒಂದು ವಾಕ್ಯನ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಇಟ್ಕೊಳ್ಳಿ, ಏನಂತಂದ್ರೆ ಸ್ಪಿರಿಟ್ ಬಾಡಿ ಅಂದ್ರೆ ಆತ್ಮ ಶರೀರ ಇಸ್ ಈಕ್ವಲ್ ಟು ಆತ್ಮ ಪ್ಲಸ್ ಉಪಪ್ರಜ್ಞಾ ಮನಸ್ಸು ಅಂತ ಇಟ್ಕೊಳ್ಳಿ. ಇದು ಅರ್ಥ ಆಯ್ತಾ ಈಕ್ವೇಶನ್? ಸೊ ಈ ಈಕ್ವೇಶನ್ ಇಂದ ನಮ್ಮ ಜೀವನ ನಡೆಸೋದು ಸ್ನೇಹಿತರೆ. ಪೂರ್ತಿ ನಮ್ಮ ಜೀವನ, ಮಾನವ ಜೀವನ ಇದೇ ಇದರ ಆಧಾರ ಮೇಲೆ ನಡೀತಾ ಇರ್ತದೆ. ಇದು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಜೀವನ ಸುಸಂಪನ್ನವಾಗಿ ಯಾವಾಗ್ಲೂ ಸುಂದರವಾಗಿರ್ತದೆ. ಅದರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. ಈಗ ನೋಡಿ, ಯಾವಾಗ ನಿಮ್ಮ ಈ ಭೌತಿಕ ದೇಹವನ್ನು ಕಾರ್ಯನಿರ್ವಹಣೆ ಮಾಡೋದು, ನಡೆಸೋದು ಯಾವ್ದಪ್ಪ ಅಂದ್ರೆ ನಿಮ್ಮ ಭೌತಿಕ ಮನಸ್ಸು. ಅದು ಹೇಳುವಂತ ಪ್ರತಿ ಸಲಹದ ಮೇಲೆ ನಿಮ್ಮ ಭೌತಿಕ ಶರೀರ ನಡೀತಾ ಇರ್ತದೆ. ನೋಡಿ, ನಮ್ಗೆ ಏನಾದ್ರೂ ಇಲ್ಲಿ ಭೌತಿಕ ಮನಸ್ಸಲ್ಲಿ ಭಯ ಆಗಿದೆ ಅಂತ ಇಟ್ಕೊಳ್ಳಿ, ಖಂಡಿತವಾಗಿ ಒಳಗಡೆ ನಮ್ಮ ಹೊಟ್ಟೆ ಒಳಗಡೆ ಒಂಥರ ವಿಕಾರ ಆಗತ್ತೆ, ಒಂಥರ ಹೇಳ್ಬೇಕಂದ್ರೆ ನಾಶಿಯಾ ಫೀಲಿಂಗ್ ಬರುತ್ತೆ, ವಾಮಿಟಿಂಗ್ ತರ ಒಂಥರ. ಆ ಭಯದಿಂದ ಏನಾಗುತ್ತೆ, ಸ್ಟ್ರೆಸ್ ಅಂದ್ರೆ ನಮ್ಮ ಒಳಗಡೆ ಒತ್ತಡ ಹೆಚ್ಚಾಗತ್ತಲ್ಲ, ಒತ್ತಡ ಹೆಚ್ಚಾಗಿ ನಮ್ಮ ದೇಹ ಒಳಗಡೆ ತುಂಬಾ ಏರುಪೇರಾಗತ್ತೆ. ಹೇಳ್ಬೇಕಂದ್ರೆ ಎಷ್ಟೋ ಕೆಮಿಕಲ್ಸ್, ಎಷ್ಟೋ ರಾಸಾಯನಿಕಗಳು ಉತ್ಪನ್ನ ಆಗತ್ತೆ ದೇಹದಲ್ಲಿ. ಅಂತ ಸ್ಥಿತಿ ಈ ಮನಸ್ಸಿಗಿದೆ ಸ್ನೇಹಿತರೆ. ಈ ಮನಸ್ಸು ಅನ್ನೋದು ನೇರವಾಗಿ ಏನಾಗುತ್ತೆ ಗೊತ್ತಾ, ನಿಮ್ಮ ಬ್ರೈನ್ ಮೇಲೆ ಕೆಲಸ ಮಾಡತ್ತೆ. ಮನಸ್ಸು ಎಲ್ಲಿದೆಪ್ಪ ಅಂದ್ರೆ, ಮನಸ್ಸು ಎಲ್ಲಾ ಕಡೆ ಇದೆ. ತುಂಬಾ ಜನ ಹೇಳ್ತಾ ಇರ್ತಾರೆ ಮನಸ್ಸು ಬ್ರೈನ್ ಅಲ್ಲಿ ಇದೆ, ಮನಸ್ಸು ಕಾಲಲ್ಲಿದೆ, ಮನಸ್ಸು ಇಲ್ಲಿದೆ ಅಲ್ಲಿದೆ. ತಪ್ಪದು. ಮನಸ್ಸು ಎಲ್ಲಾ ಕಡೆ ಇದೆ. ಎಲ್ಲಿದೆ? ಮನಸ್ಸು ಎಲ್ಲಾ ಕಡೆ ಇದೆ. ಮೈಂಡ್ ಈಸ್ ಎವ್ರಿವೇರ್, ಮೈಂಡ್ ಈಸ್ ಕಾನ್ಶಿಯಸ್ನೆಸ್. ಮನಸ್ಸೇ ಚೈತನ್ಯ, ಮನಸ್ಸು ಚೈತನ್ಯ ಭಾಗವೇ, ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಅರ್ಥ ಮಾಡ್ಕೋಬೇಕಿದು. ಆದ್ರೆ ಸ್ನೇಹಿತರೆ, ಮನಸ್ಸಲ್ಲಿ ಉತ್ಪನ್ನ ಆಗುವಂತ ಪ್ರತಿ ಯೋಚನೆ ಇದೆ ನೋಡಿ, ಪ್ರತಿ ಆಲೋಚನೆ, ಅರ್ಥ ಆಯ್ತಾ? ಅದುವೇ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಮನಸ್ಸು ಪೂರ್ತಿ ಕೆಲಸ ಮಾಡೋದು ಆಲೋಚನೆ ಮೇಲೆ ಆಧಾರ. ಮನಸ್ಸು ಈಕ್ವಲ್ ಟು ಹೇಳ್ಬೇಕಂದ್ರೆ ಈ ಯೋಚನೆಗಳ ಸಮೂಹ ಅಂತ ಹೇಳ್ಬೋದು. ಮನಸ್ಸು ಅಂದ್ರೆ ಈ ಭೌತಿಕ ಮನಸ್ಸು ಇಸ್ ಈಕ್ವಲ್ ಟು ಈ ಯೋಚನೆಗಳ ಸಮೂಹ, ದಿ ಗ್ರೂಪ್ ಆಫ್ ಥಾಟ್ಸ್ ಅಂತ ಹೇಳಿ ಸ್ನೇಹಿತರೆ. ಅದು ಸಮ್ಮೇಳನ ಅಷ್ಟೇ. ಏನು ಯೋಚನೆಗಳು ಇಲ್ಲಿ ನಡೀತಾ ಇದೆಯೋ ಅದೇ ಆಗ್ತಾ ಇದೆ, ಅದೇ ನಮ್ಮ ಜೀವನದಲ್ಲಿ ಆಗ್ತದೆ ಸ್ನೇಹಿತರೆ. ಈಗ ನೋಡಿ, ನಾವು ಕ್ರಿಶ್ಚಿಯಾನಿಟಿ ಬರೋಣ ಸ್ನೇಹಿತರೆ. ಕ್ರಿಶ್ಚಿಯಾನಿಟಿಯಲ್ಲಿ ಆಗೋದೇನೆಂದ್ರೆ, ಪ್ರಮುಖವಾಗಿ ಅವ್ರು ಹೇಳೋಂಥ ಸಂಕಲ್ಪಗಳು, ಅಫರ್ಮೇಶನ್ಸ್ ತುಂಬಾ ಗಟ್ಟಿಯಾಗಿ ಹೇಳ್ತಾರೆ. ನಿಮ್ಮ ಒಳಗಡೆ ಇರುವಂತ ಅನಾರೋಗ್ಯ ಹೋಗಿದೆ, ಇವತ್ತು ಲಾಸ್ಟ್, ಇವತ್ತು ಕೊನೆ, ಇದು ನಿಮಗೆ ಇಲ್ಲಿಂದ ನಾಳೆಯಿಂದ ಯಾವ ಅನಾರೋಗ್ಯ ಇಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾರೆ. ಇವರು ಇರೋನು ಅದೇ ಗಟ್ಟಿಯಾಗಿ ನಂಬ್ತಾರೆ. ಅಯ್ಯೋ, ನಮ್ಮ ಅನಾರೋಗ್ಯ ಹೋಯ್ತಪ್ಪ, ನನಗೇನಿಲ್ಲ, ನಾಳೆಯಿಂದ ನಾವು ಹಾಗೆ ಇರ್ತೀವಿ, ಸುಖವಂತವ್ರಿ. ಅದು ಹಾಗೆ ನೋಡಿ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಏನ್ ಬೇಕು? ಅಲ್ಲಿನೂ ಫಲಿತಾಂಶಗಳು ಚೆನ್ನಾಗಿ ಬರ್ತಾ ಇದೆ. ಅವರು ಪ್ರಾಪಂಚಿಕ ಜೀವನದಲ್ಲಿ ಅಷ್ಟು ಯಶಸ್ವಿ ಕಂಡಿಡ್ತಾರೆ ಅಂದ್ರೆ ಸುಮ್ನೆ ಬರ್ತಾ ಇಲ್ಲ ಅವ್ರಿಗೆ. ಇದೇ ತರ ಆಗೋದು. ಅವ್ರೇನು ನಿಮ್ಗೆ ನಮ್ ತರ ಒಂಥರ ಯಜ್ಞ ಮಾಡೋದು, ದೊಡ್ಡದಾಗಿ ಒಂದು 4 ದಿವಸ ಸತ್ಯನಾರಾಯಣ ಪೂಜೆ ಮಾಡೋದು, ಇಲ್ಲಾಂದ್ರೆ ನಮ್ ತರ ಇನ್ನೇನೋ ಮಾಡಲ್ಲ ಅವರು. ಏನು ಅದೆಲ್ಲ ಇಲ್ಲ ಅವ್ರ ಪದ್ಧತಿಗಳು. ಅವರು ಏನ್ ಮಾಡ್ತಾರೆ ಅಂದ್ರೆ, ಪೂರ್ತಿ ಕ್ರಿಶ್ಚಿಯಾನಿಟಿ ಅವ್ರು ಅರ್ಥ ಮಾಡ್ಕೊಂಡಿರೋದು, ಇಲ್ಲಾಂದ್ರೆ ಕೋರ್ಸ್ ಜೀಸಸ್ ಕ್ರೈಸ್ಟ್ ಎಲ್ಲಿರೋದು ಪದ್ಧತಿಗಳು. ಜೀಸಸ್ ಕ್ರೈಸ್ಟ್ ಅವರು ದೊಡ್ಡ ಯೋಗಿ. ಅವ್ರ ಪದ್ಧತಿಗೆಲ್ಲ ಇವರು ಅಳವಡಿಸ್ಕೊಂತ ಇಲ್ಲ, ಅದರಲ್ಲಿ ಸ್ವಲ್ಪ ಅಳವಡಿಸ್ಕೊಂತ ಇದಾರೆ ಅಷ್ಟೇ. ಅವರು ಯೋಗಿ, ಅವರು ಪ್ರಾಕ್ಟೀಸ್ ಮಾಡಿರೋದು ಅಂದ್ರೆ ಅವರು ಪೂರ್ತಿ ಅವರು ಜೀವನದಲ್ಲಿ ನಮ್ಮ ಇಂಡಿಯಾಗೆ ಬಂದ್ರು, ಅಮೆರಿಕ ಅಂದ್ರೆ ಇಂಡಿಯಾಗೆ ಬಂದ್ರು, ಇಲ್ಲಿ ಜೆರೂಸಲೇಮ್ ಇಂದ ಇಂಡಿಯಾಗೂ ಬಂದಿದ್ದಾರೆ, ಭಾರತಕ್ಕೆ ಬಂದಿದ್ದಾರೆ. ಭಾರತದಲ್ಲಿ ಹಿಮಾಲಯಸ್ಸು ಮತ್ತೆ ಕಾಶ್ಮೀರ ಎಲ್ಲ ಕಡೆ ಈ ಬುದ್ಧಿಸ್ಟ್ ಮಾಂಕ್ ಇದಾರಲ್ಲ, ಬುದ್ಧ ಆಶ್ರಮಗಳು, ಅಲ್ಲಿ ಹೋಗಿ, ಯಾಕಂದ್ರೆ ಈ ನಮ್ಮ ಬುದ್ಧರು ಬಂದು ಹೋದ್ಮೇಲೆ 500 ವರ್ಷ ಆದ್ಮೇಲೆ ಜೀಸಸ್ ಕ್ರೈಸ್ಟ್ ಬಂದಿರೋದು. ಬುದ್ಧರು ಬಂದಿದ ಮೇಲೆ ಈ ಭೂಮಿ ಮೇಲೆ ಬುದ್ಧರು ಬಂದು ಅವ್ರ ಜೀವನವನ್ನು ಮುಗಿಸ್ಕೊಂಡು ಹೋಗಿದ ಮೇಲೆ ಮತ್ತೆ 500 ವರ್ಷ ಆದ್ಮೇಲೆ ಜೀಸಸ್ ಕ್ರೈಸ್ಟ್ ಬಂದಿರೋದು. ಅದಕ್ಕೋಸ್ಕರ ಇವ್ರು ಹೆಚ್ಚು ಕಲ್ದಿರೋದು ಎಲ್ಲಿಂದ ಅಂದ್ರೆ ಬುದ್ಧರಿಂದಾನೆ. ಬುದ್ಧರು ಇರುವಂತ ಆ ಬೋಧನೆಗಳು, ಅವರಿಂದ ಪಡೆದಿರುವಂತ ಈ ಜ್ಞಾನ, ಯೋಗ ಎಲ್ಲ ಅಲ್ಲಿಂದೇ ಬಂದಿರೋದು ಅವ್ರಿಗೆ. ಇನ್ನು ಯಾರು ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಅವರು ಚಿಕ್ಕ ವಯಸ್ಸಲ್ಲಿ ಜೆರೂಸಲೇಮ್ ಅಲ್ಲಿ ಇದ್ರು, ಅದಾದ್ಮೇಲೆ ಬಂದಿರೋದು ಮತ್ತೆ ನೇರವಾಗಿ ಇಂಡಿಯಾಕ್ಕೆ. ಇದು ಯಾರು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಅಂದ್ರೆ ಅವ್ರ ವಯಸ್ಸು 13-14 ವಯಸ್ಸಿಂದ 30 ವರ್ಷವರೆಗೆ ಏನ್ ಮಾಡಿದ್ರೆ ಯಾರು ಗೊತ್ತಿಲ್ಲ. ಯಾವ ನ್ಯೂ ಟೆಸ್ಟಮೆಂಟ್ ಬೈಬಲ್ ಅಲ್ಲಿ ಇಲ್ಲ, ಇನ್ನೊಂದು ಕಡೆ ಇಲ್ಲ. ಇದು ಗೊತ್ತಿರೋದು ಓನ್ಲಿ ಆಧ್ಯಾತ್ಮಿಕ ನಮ್ಮ ಶಾಸ್ತ್ರಕ್ಕೆ ಮಾತ್ರ ಗೊತ್ತು ಅವ್ರ ಬಗ್ಗೆ ಹೆಚ್ಚಾಗಿ. ಸೊ ಸ್ನೇಹಿತರೆ, ಓಕೆ, ಅದು ಸಪರೇಟ್ ಅಂಶ, ಅದು ಬೇರೆ ಅಂಶ. ನಾನು ಏನ್ ಇಷ್ಟಪಡ್ತೇನೆ ಅಂದ್ರೆ, ಈ ತರ ಕ್ರಿಶ್ಚಿಯಾನಿಟಿಯಲ್ಲಿ ಉಪಪ್ರಜ್ಞಾ ಮನಸ್ಸು ಹೆಚ್ಚಾಗಿ ಬಳಸ್ಕೊತಾರೆ. ಹೇಳ್ಬೇಕಂದ್ರೆ ಸೂಪರ್ ಆಗಿ ಬಳಸ್ಕೊಂತಾರೆ, ಹೇಳ್ಬೇಕಂದ್ರೆ ಶ್ರೇಷ್ಠವಾಗಿ ಬಳಸ್ಕೊತಾರೆ. ಇದು ನಾವು ಯಾಕೆ ಮಾಡ್ತೇವೆ?
ನಮ್ಗೇನು ತೊಂದರೆ ಆಗಿದೆ ಬಳಸ್ಕೊಳಕ್ಕೆ? ನಾವು ಯಾಕೆ ಶ್ರೀಮಂತರಾಗಬಾರ್ದು? ನಾವು ಯಾಕೆ ಆರೋಗ್ಯವಂತರಾಗಬಾರ್ದು? ನಾವು ಯಾಕೆ ಒಂದು ದೊಡ್ಡ ಮ್ಯೂಸಿಷಿಯನ್ ಆಗಬಾರ್ದು? ಯಾಕೆ ದೊಡ್ಡ ದೊಡ್ಡ ಸಿನಿಮಾಗಳು, ಅದ್ಭುತವಾದ ಸಿನಿಮಾಗಳು, ಹಾಲಿವುಡ್ ಮೂವೀಸ್ ಅಲ್ಲಿಂದನೇ ಯಾಕೆ ಬರಬೇಕು? ನಮ್ಮ ಇಂಡಿಯಾದಿಂದ ಯಾಕೆ ಬರಬಾರ್ದು ಅಲ್ವಾ? ಇದೆಲ್ಲ ಏನು ಕಾರಣ? ನಮ್ಮ ಒಬ್ಬೊಬ್ಬರ ಮನುಷ್ಯ ನಂಬಲ್ಲ, ಯಾವಾಗಲೂ ನಂಬಲ್ಲ. ನಮ್ಮ ಒಳಗಡೆ ಆ ಶಕ್ತಿ ಇದೆ ಅಂತಾನೆ ಯಾವ ನಂಬಲ್ಲ ನಾವು. ಯಾರೋ ಹೇಳ್ತಾರೆ ಬಿಡಿ, ಏನೋ ಒಳಗಡೆ ಹೆಚ್ಚಾಗಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಏನ್ ಶಕ್ತಿ ಇದೆ ನನಗೆ ಗೊತ್ತಿಲ್ಲ ಅಂತ ನಾವು ನಂಬೋದೇ ಇಲ್ಲ. ಈ ನಂಬಿಕೆ ಇದೆ ನೋಡಿ, ಈ ನಂಬಿಕೆದಲ್ಲಿ ಕೊರತೆ ಆಗಿದೆ. ನಮ್ಮ ಒಳಗಡೆ ನಂಬಿಕೆಯಲ್ಲಿ ಕೊರತೆ ಆಗಿದೆ. ಈ ನಂಬಿಕೆ ಹೆಚ್ಚು ಮಾಡ್ಕೊಂಡಕ್ಕೆ ನಾನು ಏನ್ ಮಾಡ್ತೀನಿ? ಒಂದು ದೇವ್ರ ಪೂಜೆ ಮಾಡ್ತೀನಿ, ದೇವ್ರ ಹತ್ರ ಹೋಗಿ ಬೇಡ್ಕೊಂತೀನಿ. ನನಗೆ ಇದು ಬೇಕು, ಅದು ಬೇಕು, ಇಲ್ಲಿ ಇದು ಬರ್ತದೆ, ನಾನು ನಂಬಿತೀನಿ. ಯಾರು ಪೂಜೆ ಮಾಡ್ತಾರೋ, ಪೂಜೆ ಮಾಡುವಾಗ ಆ ನಂಬಿಕೆ ಹೆಚ್ಚಾಗಕ್ಕೆ ಪೂಜೆ ಮಾಡೋದು, ಅದು ಬಿಟ್ಟು ಇನ್ನೇನಿಲ್ಲ. ಅದು ಯಾರು ನಂಬಕ್ಕೆ ಗೊತ್ತಾ? ನೀವು ನಂಬಕ್ಕೇನೆ ಪೂಜೆ ಮಾಡೋದು, ದೇವ್ರ ನಂಬಕ್ಕಲ್ಲ. ನಾವು ಅನ್ಕೊಂತೀವಿ ದೇವ್ರು ನಂಬ್ತೀವಿ, ದೇವ್ರು ಏನೋ ಕೊಡ್ತಾರ. ದೇವ್ರು ಏನು ಕೊಡಲ್ಲ. ದೇವ್ರಂತ ಒಂದು ವಿಗ್ರಹ ಮುಂದೆ ಇಟ್ಕೊಂಡು ಒಳ್ಳೆ ಪೂಜೆಗಳು ಮಾಡಿ, ಅತಿ ಹೆಚ್ಚು ಯಜ್ಞಗಳು, ಯೋಗಗಳು ಎಲ್ಲ ಮಾಡಿ, ಎಲ್ಲ ಯಜ್ಞ ಯಾಗಾದ್ರು ಎಲ್ಲ ಮಾಡಿ, ಕೊನೆಯದೇನಪ್ಪಾ ಅಂದ್ರೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಹೆಚ್ಚು ಮಾಡ್ಕೊಳಕ್ಕೆ. ದೇವ್ರ ಮೇಲೆ ಅಂದ್ರೆ ದೇವ್ರ ಮೇಲೆ ಅವ್ರ ಹೆಸರಲ್ಲಿ ಹೇಳ್ತಾ ಅವ್ರು ನಂಬ್ತಾ ಇರ್ತೀವಿ. ಅವ್ರ ನಂಬಿಕೆದಲ್ಲಿ ಏನಾಗುತ್ತೆ ಗೊತ್ತಾ? ಆ ವಿಶ್ವಾಸ ನಮ್ಮ ಒಳಗಡೆ ಅಂತ ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಹೆಚ್ಚು ಮಾಡ್ಕೊಳಕ್ಕೆ ಅಷ್ಟೇ. ಅವ್ರು ನಂಬಿದೆ ಅಂತ ಇಟ್ಕೊಳ್ಳಿ. ಒಂದು ಯಾವುದೋ ವಿಷಯದಲ್ಲಿ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ತುಂಬಾ ಯಶಸ್ವಿ ಬರಬೇಕು, ನಾನು ಈ ವರ್ಷದಲ್ಲಿ ಇಷ್ಟು ಟರ್ನ್ ಓವರ್ ಮಾಡ್ಬೇಕಂತ ನಾನು ಅನ್ಕೊಂಡು ದೇವ್ರ ಹತ್ರ ಹೋಗಿ ಪೂಜೆ ಮಾಡಿ, ಒಂದು ತೆಂಗಿನಕಾಯಿ ಹೊಡೆದು, ಮತ್ತೆ ಆ ಪೂಜಾರಿಗೇನೋ ಸ್ವಲ್ಪ ಪೂಜಾರಿಂದ ಹಾರ ತಗೊಂಡು ಏನೋ ಮಾಡಿ, ಇದೆಲ್ಲ ಮಾಡೋದೇನು ಕಾರಣ ಗೊತ್ತಾ? ನಿಮ್ ಒಳಗಡೆ ನಿಮ್ ನಂಬಿಕೆನ ಹೆಚ್ಚು ಮಾಡ್ಕೊಂತ ಇದ್ರಿ, ಆ ವಿಶ್ವಾಸವನ್ನು ಬಳಸ್ಕೊಂತ ಇದ್ರಿ ಅಷ್ಟೇ. ಆ ವಿಶ್ವಾಸವನ್ನು ಡಬಲ್ ಟ್ರಿಬಲ್ ಮಾಡ್ಕೊಂತ ಇದ್ರಿ. ಅದು ಮಾಡೋದು ಉತ್ತಮನೇ, ಅದು ಉತ್ತಮ ಅಂತ ಹೇಳಿ ಅದಕ್ಕೆ ನಮ್ಮ ಪೂರ್ವಿಕರು ಏನ್ ಮಾಡಿದ್ದಾರೆ? ಪ್ರತಿಯೊಬ್ಬರು ಧ್ಯಾನ ಮಾಡಕ್ಕಾಗತ್ತಾ? ಪ್ರತಿಯೊಬ್ಬರು ಆಳವಾದ ನೋಡಿ. ಎಷ್ಟು ಜನ ಬಂದ್ರಿ ಇಲ್ಲಿ? 51 ಜನ. ಎಷ್ಟು ಜನ ಇದೀವಿ ನಾವು ಔಟ್ ಸೈಡ್? ಕೋಟ್ಯಾಂತರ ಜನ ಇದೀವಿ ಅಲ್ವಾ? ಒಂದು ಹೇಳ್ಬೇಕಂದ್ರೆ ಕರ್ನಾಟಕದಲ್ಲೇ ಕೋಟ್ಯಾಂತರ ಜನ ಇದ್ದಾರೆ. ಎಷ್ಟು ಜನಕ್ಕೆ ಈ ಧ್ಯಾನ ಅನ್ನೋದು ಅಳವಡಿಸ್ಕೊಂತದೆ? ಈ ಧ್ಯಾನ ಎಲ್ಲರಿಗೂ ಬರಲ್ಲ ಸ್ನೇಹಿತರೆ. ಅದಕ್ಕೆ ನಿಮ್ಗೆ ಅರ್ಹತೆ ಬೇಕು. ಅರ್ಹತೆ ಅಂದ್ರೆ ಏನು? ನಿಮ್ಮ ಆತ್ಮ ಪುರೋಗತಿ. ನೀವು ಯಾವ ಆತ್ಮಸ್ಥಿತಿಯಲ್ಲಿ ಇದ್ರಿ? ನೀವೇನಾದ್ರೂ ಅಂದ್ರೆ ಹೇಳ್ಬೇಕಂದ್ರೆ ಪ್ರೌಢ ಆತ್ಮಸ್ಥಿತಿ, ವೃದ್ಧಾತ್ಮಸ್ಥಿತಿ, ಇನ್ನು ಬರ್ತಾ ಏನಾಗ್ತದೆ? ವಿಮುಖಾತ್ಮಸ್ಥಿತಿ, ಅನೇಕ ಆತ್ಮಸ್ಥಿತಿ, ಅಂದ್ರೆ ಅನಂತ ಆತ್ಮಸ್ಥಿತಿ. ಇದಕ್ಕೆಲ್ಲ ಆತ್ಮಸ್ಥಿತಿಗಳು ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅಂದ್ರೆ ನಿಮ್ಮ ಆತ್ಮಸ್ಥಿತಿ ಆಧಾರ ಇಟ್ಕೊಂಡು ಈ ಧ್ಯಾನಕ್ಕೆ, ಈ ಆಧ್ಯಾತ್ಮಿಕ ತರಗತಿ ಬರಕ್ಕೆ ಸಾಧ್ಯವಾಗತ್ತೆ. ಅದೇ ನಿಮ್ಗೆ ಎಲಿಜಿಬಿಲಿಟಿ. ಆ ಅರ್ಹತೆ ಇಲ್ಲ ಅಂದ್ರೆ ನೀವು ಬರಕ್ಕೆ ಆಗಲ್ಲ, ಸಾಧ್ಯವಿಲ್ಲ ಇಲ್ಲಿ. ಅಂದ್ರೆ ಯಾರೇ ನೋಡಿ, ಯಾವುದೇ ಒಂದು ಹೇಳ್ಬೇಕಂದ್ರೆ ಈ ಬೇಬಿ ಸೋಲು ಅಂತ ಹೇಳ್ತೀವಲ್ಲ, ಅಂದ್ರೆ ಒಂದು ಶೇಷವಾತ್ಮ, ನೆಕ್ಸ್ಟ್ ಬಾಲಾತ್ಮ, ಇಂಥ ಈ ಪ್ರೌಢಾತ್ಮ ಇದೆ ನೋಡಿ, ಈ ದಶೆಯಲ್ಲಿ ಬರಕ್ಕೆ ಆಗಲ್ಲ ಸ್ನೇಹಿತರೆ. ಈ ಧ್ಯಾನಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ಯಾರೇ ಒಂದು ರೋಗದಿಂದ ಬಂದಿರೂ ಸಹ, ಸ್ವಲ್ಪ ಜನ ಇಲ್ಲಿ ನಮ್ಮ ಸದಸ್ಯರಲ್ಲಿ ಎಷ್ಟು ಮೆಂಬರ್ಸ್ ಇದಾರೋ, ಇಲ್ಲಿ ಎಷ್ಟು ಧ್ಯಾನಿಗಳಿದಾರೋ, ಇವರಲ್ಲಿ ಏನಾಗುತ್ತೆ? ಸ್ವಲ್ಪ ಜನ ಯಾವುದೋ ಒಂದು ಕಾಯಿಲೆಯಿಂದ, ಒಂದು ಅನಾರೋಗ್ಯದಿಂದ ಬಂದಿರ್ತಾರೆ. ಅದು ಅನಾರೋಗ್ಯದ ಒಂದು ಕಾರಣ ಅಷ್ಟೇ. ಆದ್ರೆ ನಿಮ್ಮ ಒಳಗಡೆ ಇರುವಂತಹ ಆತ್ಮಕ್ಕೆ ಆ ಸ್ಥಿತಿ ಬಂದಿದೆ, ಅದಕ್ಕೋಸ್ಕರ ಇಲ್ಲಿ ಬರೋದು. ನಾವು ಅನ್ಕೊಂತೀವಿ ನಾನು ಏನೋ ಅನಾರೋಗ್ಯಕ್ಕೆ ಬಂದಿದ್ದೀನಪ್ಪ, ಅನಾರೋಗ್ಯ ಸರಿಪಡಿಸ್ಕೊಂಡ್ರೆ ಸಾಕು ಅಂತ ನೀವು ಅನ್ಕೊಂಡಿರ್ತೀರಿ ಅಷ್ಟೇ. ಆದ್ರೆ ಅದು ಅಲ್ಲ. ನಿಮ್ಮ ಒಳಗಡೆ ನಿಮ್ಮ ಅಂತರ ಒಳಗಡೆ ನಿಮ್ಮ ಸ್ಥಿತಿ, ಆತ್ಮಸ್ಥಿತಿ ಈ ದಶೆಯಲ್ಲಿ ಇದೆ. ಯಾವುದೇ ಪ್ರೌಢಾತ್ಮ ಅಲ್ಲ, ಪ್ರೌಢಾತ್ಮ ದಶೆ ನೀವು ದಾಟಿದ್ರೆ ಆಲ್ರೆಡಿ. ಈಗ ನೀವು ಬರ್ತಾ ಇರೋದು ಯಾವುದೇ ಒಂದು ವೃದ್ಧಾತ್ಮ ನೋಡಿ, ವೃದ್ಧಾತ್ಮ ದಶ. ಅದರಿಂದ ನೆಕ್ಸ್ಟ್ ಬರೋದೇ ವೃದ್ಧಾತ್ಮ ದಶೆ ಆದ್ಮೇಲೆ ಬರೋದು ವಿಮುಖಾತ್ಮ ದಶೆ ಬರುತ್ತೆ. ಅಂದ್ರೆ ಇದೆಲ್ಲ ಅತ್ಯುನ್ನತ ದಶೆಗಳು ಆತ್ಮಸ್ಥಿತಿಯಲ್ಲಿ. ಈ ದಶೆಯಲ್ಲಿ ನೀವು ಇದಕ್ಕೋಸ್ಕರನೇ ಈ ಧ್ಯಾನಕ್ಕೆ ಬಂದು ಸೇರ್ಕೊಟ್ರು. ಇಲ್ಲಾಂದ್ರೆ ಕೋಟ್ಯಾಂತರ ಜನ ಆಚೆ ಕಡೆ ಇದ್ದಾರೆ, ಯಾರು ಬರಕ್ ಸಾಧ್ಯವಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ಅವ್ರಿಗೆ ಅರ್ಥನೂ ಆಗಲ್ಲ ಹೇಳಿದ್ರೆ ನೀವು. ಅದಕ್ಕೋಸ್ಕರ ಇದು ಒಂದು ನೆನ್ಪಿಟ್ಕೊಳ್ಳಿ. ಇದು ಒಂದು ಸಪರೇಟ್ ಆಗಿದೆ, ಇದೊಂದು ಸಪರೇಟ್ ಅಂಶ. ಆದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟು ಜನಕ್ಕೂ ಈ ನೋಡಿ, ಇಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿರೋದು ನಾವೆಲ್ಲ ಸ್ವಲ್ಪ ಜನ ಮಾತ್ರ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರ್ತೀವಿ. ಆದ್ರೆ ನಾವು ಅಷ್ಟೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಬರ್ತಾ ಇದ್ದೀವಿ ಅಂದ್ರೆ ಒಂದು ರೋಗದಿಂದ ಏನೋ ಅಂತ ಅನ್ಕೊಂಡು ನೀವು ಬರ್ತೀರಿ. ಆದ್ರೆ ನಿಮ್ಮ ಆತ್ಮ ಉನ್ನತ ಸ್ಥಿತಿಯಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೊರಿ. ಅದೊಂದು. ಇನ್ನೊಂದು, ಒಂದು ಆಧ್ಯಾತ್ಮಿಕದಲ್ಲಿ ಇರೋರು ಮಾತ್ರನೇ ಯಶಸ್ವಿ ಕಂಡಿಡ್ತಾರ, ಬೇರೆಯವ್ರಿಗೆಲ್ಲ ಯಶಸ್ವಿ ಬರ್ತಾ ಇಲ್ಲ. ಆಚ ಕಡೆ ಎಷ್ಟೋ ಜನ ಸಕ್ಸಸ್ಫುಲ್ ಆಗಿದ್ದಾರೆ, ಅಂದ್ರೆ ಒಂದು ಧ್ಯಾನ ಇಲ್ಲ ಅವ್ರಿಗೆ, ಒಂದು ಧ್ಯಾನ ಯಾವುದೂ ಇಲ್ಲ. ಆದ್ರೂ ಅವ್ರು ಎಷ್ಟು ಚೆನ್ನಾಗಿ ಅವರು ಒಳ್ಳೆ ಹಣಕಾಸು ಮಾಡ್ತಾರೆ, ಒಳ್ಳೆ ಯಶಸ್ವಿ, ಅಂದ್ರೆ ವಿದ್ಯೆದಲ್ಲಿ, ಮ್ಯೂಸಿಕ್ ಅಲ್ಲಿ, ಎಲ್ಲ ಆರ್ಟ್ಸ್
ಪ್ರತಿಯೊಂದರಲ್ಲಿ ಅತ್ಯುನ್ನತ ಸ್ಥಾಯಿಗೆ ಹೋಗಿದ್ದಾರೆ. ಅವ್ರು ಯಾವ ತರ ಹೋಗಿದ್ದಾರೆ? ಅದು ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಂ ಆಗ್ಬೋದು. ನೋಡಿ, A.R. ರೆಹಮಾನ್ ಅವರು ಮುಸ್ಲಿಂ, ಆದ್ರೆ ಎಷ್ಟು ಸಂಗೀತಗಾರ ಅವರು! ಇಡೀ ಪ್ರಪಂಚನೇ ಹೇಳ್ಬೇಕಂದ್ರೆ ಒಂದು ಅತ್ಯುತ್ತಮ ಹಾಡುಗಳು ಅವರು ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಲ್ಲಿಂದ ಬಂತು ಅವ್ರಿಗೆ ಶಕ್ತಿ? ಆ ಶಕ್ತಿ ಅವರು ಹೊರಗಡೆ ಇರುವಂತ ಉಪಪ್ರಜ್ಞಾಮನ ಶಕ್ತಿ. ಅದು ಅವ್ರು ಬಳಸ್ಕೊಂಡಿದ್ದಾರೆ, ಅವ್ರಿಗೂ ಅರ್ಥ ಆಗಿದೆ, ಅವ್ರು ಬಳಸ್ಕೊಂಡಿದ್ದಾರೆ ಅಷ್ಟೇ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರಿಗೆ ಅವ್ರಿಗೆ ಗೊತ್ತಾಗತ್ತೆ, ಖಂಡಿತವಾಗಿ ಗೊತ್ತಾಗತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರಿಗೆ ಈ ಉಪಪ್ರಜ್ಞಾ ಮನಸ್ಸು ಬಗ್ಗೆ ನಾವು ಹೆಚ್ಚು ಸರಿ ಹೇಳಿರ್ತೀವಿ, ಸಬ್ಜೆಕ್ಟ್ ಅದೇ ಪದೇ ಪದೇ ನಾವು ಹೇಳಿರ್ತೀವಿ. ನಿಮ್ಗೆ ಅದು ನೆನಪಿರುತ್ತೆ, ಅದು ನೀವು ಪಾಲನೆ ಮಾಡೋಕೆ ಪ್ರಯತ್ನ ಮಾಡ್ತೀರಿ. ಇದು ಪಾಲನೆ ಮಾಡೋದಂತ ಏನಿಲ್ಲ, ಪಾಲನೆ ಮಾಡೋಕೆ ಒಂದೇ ಒಂದು ಸೂತ್ರ: ಯಾವುದೇ ನಕಾರಾತ್ಮಕ ಅಂಶಗಳನ್ನು ನಿಮ್ಮ ಮೈಂಡ್ ಹೊರಗಡೆ ಸೇರ್ಸಕ್ ಹೋಗ್ಬಿಡಿ ಅಷ್ಟೇ. ಯಾವುದೇ ನಕಾರಾತ್ಮಕ ಅಂಶಗಳು ನಿನ್ಗೆ ಏನ್ ಬೇಕೋ ಅದು ಮಾತ್ರ ಸೇರಿಸಿ. ನೋಡಿ, ಒಂದು ಒಂದು ಗ್ರೌಂಡ್ ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಒಂದು ಭೂಮಿ ಇದೆ ಅಂತ ಇಟ್ಕೊಳ್ಳಿ. ವ್ಯವಸಾಯ ಕ್ಷೇತ್ರದಲ್ಲಿ ಏನ್ ಮಾಡ್ತೀವಿ ನಾವು? ಚೆನ್ನಾಗಿ ಅದು ಒಳ್ಳೆ ಕ್ಲೀನಿಂಗ್ ಮಾಡ್ತೀವಿ, ಅದಕ್ಕೆಲ್ಲ ಈ ನ್ಯಾಚುರಲ್ ಗೊಬ್ಬರ ಹಾಕ್ತಿವಿ ಅಲ್ವಾ, ತಯಾರು ಮಾಡ್ತೀವಿ. ನಾವೀಗ ಸೀಸನ್ ಬರ್ತಾ ಇದೆ, ನಾವು ಬೀಜ ಬಿತ್ತಬೇಕು ಅಂತ, ಬೀಜ ನೆಟ್ಟಬೇಕಂತ ಅನ್ಕೊಂಡಿದ್ವಿ ಅಂತ ಇಟ್ಕೊಳ್ಳಿ. ಯಾವುದೇ ಸಸ್ಯಗಳು ನೆಟ್ಟಬೇಕೆಲ್ಲ ಅನ್ಕೊಂಡಾಗ ಏನ್ ಮಾಡಿ, ಚೆನ್ನಾಗಿ ಕ್ಲೀನ್ ಮಾಡ್ತಾನೆ ವ್ಯವಸಾಯದಾರರು, ಅಂದ್ರೆ ರೈತರು ಚೆನ್ನಾಗಿ ಕ್ಲೀನ್ ಮಾಡಿ, ಅದು ಗೊಬ್ಬರ ಹಾಕಿ ರೆಡಿ ಮಾಡಿ ಎಲ್ಲ ಮಾಡಿ, ಒಳಗಡೆ ಏನ್ ಬೀಜಗಳು ಬೇಕು ಅದೇ ಬೀಜ ಹಾಕ್ತಾನೆ. ಅವನಿಗೆ ಯಾವ್ದೋ ಮಾವಿನ ಮರ ಬೇಕಂದ್ರೆ ಬೇವಿನ ಮರ ಬೀಜಗಳು ಹಾಕಿದ್ರೆ ಬರ್ತದ? ನಾವೇನ್ ಮಾಡ್ತೀವಿ ನಿತ್ಯ ಜೀವನದಲ್ಲಿ ಗೊತ್ತಾ? ನನಗೆ ಒಳ್ಳೆ ವಿದ್ಯೆ ಬೇಕು, ಆದ್ರೆ ನಾನು ಆ ಬೀಜಗಳು ಹಾಕಲ್ಲ ಒಳಗಡೆ. ನಾವು ಹಾಕೋ ಬೀಜಗಳು ಎಷ್ಟು ನಕಾರಾತ್ಮಕ ಬೀಜಗಳು ಇರ್ತದೆ ಅಂದ್ರೆ, ನನಗೂ ಫೇಲ್ ಆಗ್ತೀನೋ ಪಾಸ್ ಆಗ್ತೀನೋ ಇಂಥ ಬೀಜಗಳು ಹಾಕೋದು ನಾವು. ಅಲ್ಲ, ಆ ಥರ ಹಾಕ್ಬಾರ್ದು. ನನಗೆ 100ಕ್ಕೆ 100 ಮಾರ್ಕ್ಸ್ ಬರ್ತದೆ, ಬರ್ತದೆ, ಏನ್ ತೊಂದರೆ ಇಲ್ಲ, ನಾನು ಖಂಡಿತ ಸಾಧಿಸ್ತೀನಿ ಅಷ್ಟೇ. ಅದೇ ಬೀಜ ನೀವು ಇಲ್ಲಿ ನೆಟ್ಟಬೇಕಾಗತ್ತೆ. ನೀವು ನೆಟ್ಟೋ ಬೀಜ ಬೇರೆ, ನೀವು ಬರೋ ಫಲಿತ ಬೇರೆ. ನಾವು ಅದೇ ಹೇಳ್ತೀವಲ್ಲ, ಬೇವಿನ ಮರ ಬೀಜ ನೆಟ್ಟಿದ ಮೇಲೆ ನನಗೆ ಬರೋ ರಿಸಲ್ಟು ಮಾವಿನ ಮರ ಬರ್ತದ? ಬೇವಿನ ಮರನೇ ಬರೋದು ಆಚೆ ಕಡೆ ಅಲ್ವಾ? ಸೊ ಇದೇ ತರ ನಾವು ಮಾಡೋದನ್ನು ನಮ್ಮ ನಿತ್ಯ ಜೀವನದಲ್ಲಿ ಇದು ಅಳವಡಿಸ್ಕೋಬೇಕು ಸ್ನೇಹಿತರೆ. ಇದು ಯಾರು ಇದು ಪ್ರತಿಯೊಬ್ಬರು ಅವರು ಧ್ಯಾನ ಗೊತ್ತಿಲ್ಲ ಅಂದ್ರೆ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಜನ ಗೊತ್ತಾ? ಅದೇನು ಪೂರ್ವಜನ್ಮ ಸಂಸ್ಕಾರದಿಂದ ಮಾಡ್ತಾರ ಅವ್ರು. ಆ ಪೂರ್ವಜನ್ಮ ಸಂಸ್ಕಾರ ಹೇಗಿರ್ತದಂದ್ರೆ, ಈಗಾಗ್ಲೇ ಅವ್ರ ಹೊರಗಡೆ ಮನಃಶಕ್ತಿ ಹೆಚ್ಚಿರತ್ತೆ. ಈ ಸಬ್ ಕಾನ್ಶಿಯಸ್ ಶಕ್ತಿ ಇದೆಯಲ್ಲ, ಆ ಸಬ್ ಕಾನ್ಶಿಯಸ್ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಲ್ಲ, ಉಪಪ್ರಜ್ಞಾ ಮನಸ್ಸು ಒಳಗಡೆ ಇರೋ ಶಕ್ತಿಯನ್ನು ಅವನು ಸಾಧಾರಣವಾಗಿ ಬಳಸ್ಕೊಂತ ಇರ್ತಾನೆ. ಅವನು ಗೊತ್ತಿಲ್ಲ ಅದು ಬಳಸ್ಕೊಂತ ಇದೆ ಅಂತ ಅವ್ನು ಗೊತ್ತಿಲ್ಲ ಹೇಳ್ಬೇಕಂದ್ರೆ. ಆದ್ರೆ ಅವನು ಪೂರ್ವಜನ್ಮ ಸಂಸ್ಕಾರದಿಂದ ಸ್ವಲ್ಪ ಅಂತ ಮನಸ್ಥಿತಿ ಅವನಿಗಿರುತ್ತೆ. ಅವನೇನ್ ನಂಬ್ತಾನೆ ಅಂದ್ರೆ, ಅವನು ಹೊರಗಡೆ ಇರುವಂತ ಆ ಶಕ್ತಿ ನಂಬಿ ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗ್ತಾನೆ. ನೋಡಿ, ಆ ತರನೇ A.R. ರೆಹಮಾನ್ ಆಗ್ಬೋದು, ಇನ್ನು ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಸಚಿನ್ ತೆಂಡೂಲ್ಕರ್ ಅವ್ರೇನು ಆಧ್ಯಾತ್ಮಿಕ ಪರ್ಸನ? ಅಂದ್ರೆ ಆಧ್ಯಾತ್ಮಿಕ ವ್ಯಕ್ತಿ, ಅವರು ಆಧ್ಯಾತ್ಮಿಕ ಪುರೋಗತಿ ಇದೆಯಾ ಅವ್ರಿಗೆ? ಇಲ್ಲ. ಆದ್ರೂ ಅಷ್ಟು ಯಶಸ್ವಿ ಹೆಂಗ್ ಕಂಡಿದ್ದಾರೆ ಅವರು? ಅಷ್ಟು ದೊಡ್ಡ ಕ್ರೀಡಾಕಾರನೇ ಆಗಿದಾರಲ್ಲ. ಯಾವ ತರ ಆಗಿದ್ದಾರೆ ಅವರು? ಆಗಿರೋದು ಒಂದೇ, ಅದೇ ಏನಂದ್ರೆ ಅವ್ರು ಒಳಗಡೆ ಇರುವಂತ ಈ ಉಪಪ್ರಜ್ಞಾ ಮನಸ್ಸನ್ನು ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ ಆಗೋದು ಸ್ನೇಹಿತರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಒಳಗಡೆ ಏನಿದೆಪ್ಪ ಅಂದ್ರೆ ದೊಡ್ಡ ನಿಧಿ ಇದೆ. ಆ ನಿಧಿನಿ ನಾವು ತಾಕ್ಬೇಕು, ಆ ನಿಧಿನ ನಾವು ಮುಟ್ಟಬೇಕು ಹೋಗಿ. ಆ ನಿಧಿನ ಮುಟ್ಟಕ್ಕೆ ಆಗ್ತಾ ಇರಲ್ಲ. ಏನಾಗ್ತಾ ಇದೆ ಯಾವಾಗ್ಲೂ ಈ ಚಿಂತನೆಗಳಿದೆ ನೋಡಿ, ಈ ಅನ್ನೆಸರಿ ಅನವಶ್ಯಕ ಚಿಂತನೆಗಳು ಒಂದು ಮೇಲೆ ಒಂದು ಬರ್ತಾನೆ ಇರ್ತದೆ. ನಾವು ಅದ್ರ ಬಗ್ಗೆ ಗಮನ ಕೊಡ್ತಾ ಇರ್ತೀವಿ ಬಿಟ್ಟು ಯಾವಾಗ್ಲೂ ಗಮನ ಕೊಟ್ಟಿದ್ವಾ? ಅರಿವು ಇದೆಯಾ? ಈ ಯೋಚನೆಗಳು ನನಗೆ ಬೇಡ, ನನ್ನ ಲೈಫಲ್ಲಿ ಬೇಡ. ಅದೇ ನೋಡಿ ಕ್ರಿಶ್ಚಿಯನ್ಸ್ ಮಾಡೋದು. ಕ್ರಿಶ್ಚಿಯನ್ಸ್ ಒಂದು ಚರ್ಚ್ಗೆ ಹೋದ್ಮೇಲೆ ಕೂತ್ಕೊಂಡಿದ್ಮೇಲೆ ಸಮಾವೇಶ ಮಾಡುವಾಗ ಎಲ್ಲ ಪಾಸ್ಟರ್ ಹೇಳ್ತಾ ಇರ್ತಾರೆ, ಗಟ್ಟಿಯಾಗಿ ಹೇಳ್ತಾ ಇರ್ತಾರೆ, ಇವತ್ತಿಂದ ನಿಮ್ಮ ಜೀವನದಲ್ಲಿ ಅತಿ ಅದ್ಭುತ ಒಂದು ಯಶಸ್ವಿ ಬಂದಿದೆ, ದುಡ್ಡು ಬಂದಿದೆ, ನಿಮ್ಮ ಒಳ್ಳೆ ಆರೋಗ್ಯ ಬಂದಿದೆ, ನಿಮ್ಗೆ ಏನೇ ಪ್ರಾಬ್ಲಮ್ ಸಮಸ್ಯೆಗಳಿದೆ, ನಿಮ್ಮ ಮನೆಯಲ್ಲಿ ಸಮಸ್ಯೆಗಳೆಲ್ಲ ಒಟ್ಟೋಗಿದೆ ಅಂತ ಹೇಳುವಾಗ ಇವ್ರು ನಂಬ್ತಾರೆ. ಓ, ನಮ್ಮ ಪಾಸ್ಟರ್ ಹೇಳಿದ್ದಾರೆ, ಜೀಸಸ್ ಕ್ರೈಸ್ಟ್ ಅವ್ರು ಹೇಳಿದ್ದಾರೆ, ನನಗೂ ಈ ತರ ಆಗತ್ತಂತ, ನನಗೆ ಇವತ್ತಿಂದ ನಾನು ಆರೋಗ್ಯವಾಗಿದ್ದೇನೆ ಅಂತ. ಆರೋಗ್ಯ ನೋಡಿ ಸ್ನೇಹಿತರೆ, ಎಷ್ಟೋ ಜನ ಅವ್ರ ಸಮಾವೇಶದಲ್ಲಿ ಈಗಾಗಲೇ ಅವ್ರಿಗೆ ಏನೋ ಪ್ರಾಬ್ಲಮ್ ಇರ್ತದಲ್ಲ, ಅಲ್ಲೇ ಸಾಲ್ವ್ ಆಗತ್ತೆ. ನೋಡಿದ್ರ? ಅಲ್ಲೇ ಆ ಸಮಾವೇಶದಲ್ಲೇ ಅವ್ನು ವಾಸಿ ಮಾಡಿ ಕಲಿಸ್ತಾ ಇರ್ತಾರೆ ಆಚೆ ಕಡೆ. ಇದು ಹೇಗೆ ಸಾಧ್ಯ ಆಗ್ತಾ ಇದೆ? ಇದು ಏನು ಇಲ್ಲ, ನಿಮ್ಮ ಅವ್ರು ಯಾರೋ ಮಾಡಿರೋರಲ್ಲ. ಅಂದ್ರೆ ಜೀಸಸ್ ಕ್ರೈಸ್ಟ್ ಬಂದು ಮಾಡಿಲ್ಲ, ಇಲ್ಬೇಕಂದ್ರೆ ಆ ಪಾಸ್ಟರ್ ಮಾಡಿಲ್ಲ. ಪಾಸ್ಟರ್ ಶಕ್ತಿ ಅಲ್ಲ, ಜೀಸಸ್ ಕ್ರೈಸ್ಟ್ ಶಕ್ತಿ ಅಲ್ಲ. ಆ ಯಾರ ಶಕ್ತಿಯಿಂದ ಅವರು ಆತರ ಯಶಸ್ವಿ ಕಂಡಿದ್ದಾರೆ, ಇಲ್ಲಾಂದ್ರೆ ವಾಸಿ ಆಗಿದೆ, ಆರೋಗ್ಯವಂತರಾಗಿದೆ ಗೊತ್ತಾ? ಅವರು ಒಳಗಡೆ ಇರುವಂತ ಉಪಪ್ರಜ್ಞಾ ಮನಸ್ಸನ್ನು ಮುಟ್ಟಿದ್ದಾರೆ. ಯಾರು ಮುಟ್ಟಿದ್ದಾರೆ? ಆ ಜೀಸಸ್, ಆ ಪಾಸ್ಟರ್ ಇದಾರಲ್ಲ, ಆ ಪಾಸ್ಟರು ಅವ್ರನ್ನು ಮುಟ್ಟೋ ತರ ಮಾಡಿದ್ದಾರೆ. ಅಂದ್ರೆ ಆ ಉಪಪ್ರಜ್ಞಾ ಮನಶಕ್ತಿನ ಬಳಸ್ಕೊಳ್ಳೋ ತರ ಅವ್ರು ಮಾಡಿದಾರೆ ಅಷ್ಟೇ.
ಇದೇ ಮಾಡ್ಬೇಕಾಗಿರೋದು. ಅರ್ಥ ಆಯ್ತಾ? ನೋಡಿ, ಈಗ ಒಂದು ಮಿಲಿಟೆಂಟ್ ಗ್ರೂಪ್ ಇದೆ ಅಂತ ಇಟ್ಕೊಳ್ಳಿ. ದೊಡ್ಡ ಮಿಲಿಟೆಂಟ್ ಗ್ರೂಪ್ ಯಾವುದೋ ಒಂದು ಕಾಶ್ಮೀರಿಂದ ಅಲ್ಲೇ ತಜಿಕಿಸ್ತಾನ, ಆಫ್ಘಾನಿಸ್ತಾನ ಎಲ್ಲ ಕಡೆ ಯಾವ ತರ ಟ್ರೈನಿಂಗ್ ಮಾಡ್ತಾರೆ ಗೊತ್ತಾ? ಅವ್ರು ಹೋಗಿ ಉಪಪ್ರಜ್ಞಾ ಮನಸ್ಸು ತಡಿಸ್ತಾರೆ, ಅವ್ರು ಹೊರಗಡೆ ಸೇರಿಸ್ತಾರೆ. ಏನ್ ಸೇರಿಸ್ತಾರೆ ಗೊತ್ತಾ? ಜೀವನ ಹೋದ್ರೂ ಪರವಾಗಿಲ್ಲ, ನಾನು ಒಂದು ಜಿಹಾದ್ ಆಗ್ಬೇಕು ಅಂತ ಆಗ್ತಾನೆ ಅವನು. ಜೀವನ ಹೋದ್ರೂ ಪರವಾಗಿಲ್ಲ, ನಾನು ನನ್ನ ಜೀವನ ಅಂದ್ರೆ ನಮ್ಮ ಈ ದೇಹ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಅವನು ಸಾಯಿಸ್ಬೇಕಷ್ಟೇ. ಇಂಥ ವ್ಯಕ್ತಿಗರು ಇಂಥ ದೇಶದಲ್ಲಿ ಇರೋದು ಅಂತವನು ನಾನು ಸಾಯಿಸ್ಬೇಕು. ಒಂದು ಮಿಲಿಟೆಂಟ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗ್ತದೆ ಅರ್ಥ ಮಾಡ್ಕೊಳ್ಳಿ. ಅವನು ಜೀವನ ಉಳಿಸ್ಕೊಂಡಕ್ಕೂ ನಾವು ರೆಡಿ ಇಲ್ಲ, ಜೀವನ ತ್ಯಜಿಸಕ್ಕೂ ರೆಡಿ ಇದ್ದಾನೆ, ಆದ್ರೆ ಅವ್ನು ಮಿಲಿಟೆಂಟ್ ಆಗ್ತಾನೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಏನಿಲ್ಲ, ಕೂರ್ಸಿ ಪ್ರತಿ ದಿನ ಹೇಳೋದು, ಪಾಠ ಹೇಳೋದು, ಒಂದು ಮಂತ್ರ ತರ ಹೇಳೋದು ಅವ್ರಿಗೆ. ಮಂತ್ರ ತರ ಹೇಳ್ಕೊಡ್ತಾರೆ. ಏನು? ನೀವು ನಾನು ಈ ದೇಶಸ್ಥನು, ನನಗೂ ಅಂದ್ರೆ ಒಂದು ಹಿಂದೂ ಅಂದ್ರೆ ನನಗೆ ಆಗಲ್ಲ, ಕ್ರಿಶ್ಚಿಯನ್ ಅಂದ್ರೆ ಆಗಲ್ಲ, ಅವನು ನಾನು ಸಾಯಿಸ್ಬೇಕು. ಅದು ಅಂದ್ರೆ ಒಂಥರ ಅವ್ರಿಗೆ ಎಂತ ವಿರುದ್ಧ ಭಾವಗಳು ಅವ್ರ ಒಳಗಡೆ ಇರ್ತಾರ ಅಂದ್ರೆ ಅದು ಹೋಗಿ 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 ಸೊ ಪ್ರತಿ ದಿನ ಮಾಡೋದಕ್ಕಾದ್ರೆ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬರ್ತಾರಲ್ಲ, ಚಿಕ್ಕ ವಯಸ್ಸಿಂದ ಪೂರ್ತಿ ಎಲ್ಲಿ ಕೂತ್ಕೊಂತ ಗೊತ್ತಾ? ಉಪಪ್ರಜ್ಞಾ ಮನಸ್ಸಲ್ಲಿ ಕೂತ್ಕೊಂತಾರೆ. ಇದೊಂಥರ ಹಾರ್ಡ್ವೇರ್ ಚಿಪ್ಪು. ಇದು ಯಾವ ತರ ಸ್ನೇಹಿತರೆ? ನಮ್ಮ ಒಳಗಡೆ ಪರ್ಮನೆಂಟ್ ಮೆಮರಿ ಅಂತ ನೋಡಿ, ಕಂಪ್ಯೂಟರ್ ಅಲ್ಲಿ. ಕಂಪ್ಯೂಟರ್ ಏನಿರುತ್ತೆ? ಎರಡು ಮೆಮರೀಸ್ ಇರುತ್ತೆ ಅಲ್ಲಿ. ಒಂದು ರ್ಯಾಮ್ ಅಂತೀವಿ, ಇನ್ನೊಂದು ರಾಮ್ ಅಂತೀವಿ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಅಂದ್ರೆ ಅದೇನು? ಅದು ಅಶಾಶ್ವತವಾಗಿ, ಅಂದ್ರೆ ಟೆಂಪರರಿ ಮೆಮರಿ ಅಂತ ಹೇಳ್ಬೋದು. ಅಲ್ಲಿ ಸ್ವಲ್ಪ ಇರ್ತದೆ, ಹೋಗ್ತದೆ, ಸ್ವಲ್ಪ ಹೊತ್ತಿರುತ್ತೆ, ಮತ್ತೆ ಅದು ಮಾಯ ಆಗ್ತದೆ. ಅದು ಈ ಚೇತನ ಮನಸ್ಸು, ಅದು ಎರಡು ಒಂದೇ. ಆಮೇಲೆ ಈ ಕಂಪ್ಯೂಟರ್ ಒಳಗಡೆ ಇರುವಂತ ರಾಂಡಮ್ ಆಕ್ಷನ್ ರೀಡ್ ಓನ್ಲಿ ಮೆಮರಿ ಅಂದ್ರೆ ಏನದು? ಅದು ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ ನೋಡಿ, ಹಾರ್ಡ್ ಡಿಸ್ಕ್, ರೀಡ್ ಓನ್ಲಿ ಮೆಮರಿ. ಆ ಮೆಮರಿ ಇದೆಯಲ್ಲ, ಆ ಮೆಮರಿ ಏನಿದೆಯೋ ಅದು ಮತ್ತೆ ನಮ್ಮ ಉಪಪ್ರಜ್ಞಾ ಮನಸ್ಸು ಒಂದೇ, ಎರಡು ಒಂದೇ. ಅದರಲ್ಲಿ ಯಾವುದೇ ಇಟ್ಟಿದ್ರೆ ಸ್ನೇಹಿತರೆ ಅದು ಹಾಗೆ ಇರತ್ತೆ. ಎಷ್ಟುವರೆಗೆ ಇರುತ್ತೆ ಗೊತ್ತಾ? ನಾವು ಸಾಯೋವರೆಗೆ ಇರ್ತದೆ. ಸಾವು ಅನ್ಬಿಸಿ ಮತ್ತೆ ನಾವು ಪುನರ್ಜನ್ಮ ತಗೊಂತೀವಲ್ಲ, ಪುನರ್ಜನ್ಮ ಬರುವಾಗಲೂ ಹಾಗೆ ಇರುತ್ತೆ ಅದು. ಒಂದು ಸರಿ ನೀವು ಒಳಗಡೆ ಸೇರಿಸಿದ್ರೆ ಸಾಕು. ಅದಕ್ಕೆ ಎಷ್ಟೋ ಲಕ್ಷಣಗಳು, ಎಷ್ಟೋ ಈ ಸ್ಕಿಲ್ಸ್ ಎಲ್ಲ ಸ್ವಲ್ಪ ಜನಗೆ ಇಂದಿನ ಜನ್ಮ ಅಂದ್ರೆ ಬರ್ತಾ ಇರ್ತದೆ. ಅದಕ್ಕೆ ಸ್ವಲ್ಪ ಜನ ವೇಗವಂತವಾಗಿ ಒಂದು ಸ್ಕಿಲ್ ಯಾವುದೇ ತಗೊಳ್ಳಿ, ಅದರಲ್ಲಿ ವೇಗವಂತವಾಗಿ ಪ್ರೋಗ್ರೆಸ್ ತಗೊಂತಾರೆ, ಪುರೋಗತಿ ಆಗ್ತಾರೆ. ಅದು ಕಾರಣ ಏನಂದ್ರೆ ಇಂದಿನ ಜನ್ಮದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿದಾನೆ. ಅವೆಲ್ಲ ಈಗಾಗಲೇ ಅವನು ಪರ್ಮನೆಂಟ್ ಮೆಮೊರಿ ಒಳಗಡೆ ಇದೆ. ಪರ್ಮನೆಂಟ್ ಮೆಮೊರಿ ಅಂದ್ರೆ ಯಾವುದು? ಉಪಪ್ರಜ್ಞಾ ಮನಸ್ಸು ಒಳಗಡೆ ಈಗಾಗಲೇ ಸೇರಿಸ್ಕೊಂಡಿದ್ದಾರೆ. ಇದೆಲ್ಲ ಈಗಾಗಲೇ ಸಂಗ್ರಹಣ ಆಗಿದೆ, ಇಂದಿನ ಜನ್ಮದಲ್ಲಿ ಆಗಿದೆ, ಇಲ್ಲ ಈ ಜನ್ಮದಲ್ಲಿ ಆಗಿರ್ಬೋದು. ಅದಕ್ಕೆ ಅವನು ಎಷ್ಟು ವೇಗವಂತವಾಗಿ ಅವನು ಯಶಸ್ವಿ ಆಗ್ತಾನೆ ಯಾವುದೇ ಒಂದು ವಿಷಯದಲ್ಲಿ. ಸೊ ಈ ತರ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಉಪಪ್ರಜ್ಞಾ ಮನಸ್ಸು ಬಳಸ್ಕೊಳ್ಳೋದಂತೂ ನಿಜವಾಗಿ ಅದ್ಭುತ ವಿಷಯ ಇದು. ಇದರಿಂದ ಏನು ಸಾಧಿಸಬಹುದು ಅಂದ್ರೆ, ಏನು ಸಾಧಿಸಕ್ ಆಗಲ್ಲ ಕೇಳಿ ಅಷ್ಟೇ. ಏನು ಸಾಧಿಸಬಹುದು ಅಂತ ಕ್ವಶನ್ ಅಲ್ಲ, ಏನು ಸಾಧಿಸಕ್ ಆಗಲ್ಲ ಅಂತ ಕೇಳಿ. ಏನು ಇಲ್ಲ ಅಂತ ನಾನು ಹೇಳ್ತೀನಿ, ಜೀರೋ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಶೂನ್ಯ, ಪ್ರತಿಯೊಂದು ಸಾಧಿಸಬಹುದು. ಸೊ ಒಂದು ಉದಾಹರಣೆಗೆ, ಆ ಉದಾಹರಣೆ ಹೇಳ್ತಾ ಹೋಗೋಣ ಸ್ನೇಹಿತರೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಸೊ ಏನಾಗುತ್ತಂದ್ರೆ, ಈ ಜೋಸೆಫ್ ಮರ್ಫಿ ಅವರು ಟ್ಯೂಮರ್ನು ಗುಣ ಮಾಡ್ಕೊಂತಾರೆ. ಇದನ್ನ ಕೇಳಿದೆ, ಅವ್ರು ಟ್ಯೂಮರ್ನೇ ಗುಣ ಮಾಡ್ಕೊಂತಾರೆ ಅಲ್ವಾ? ಏನಿಲ್ಲ, ನಾವು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಸೊ ಅಂದ್ರೆ ದೀರ್ಘವಾದ ಶ್ವಾಸ ತಗೊಂಡು ನಾನು ಪೂರ್ತಿ ನಮ್ಮ ಈ ಈ ಚಿತ್ರ ಇದೆಲ್ಲ, ಈ ಮೈಂಡ್ ಒಳಗಡೆ ಚಿತ್ರ, ಮೆಂಟಲ್ ಪಿಕ್ಚರ್ ಅಂತ ಹೇಳ್ತೀವಲ್ಲ, ಅದನ್ನು ಏರ್ಪಾಟ್ ಮಾಡ್ಕೋಬೇಕು ನೀಟಾಗಿ. ಒಳಗಡೆ ನನಗೇನ್ ಬೇಕೋ ಅದು ನೀಟಾಗಿ ಆ ಚಿತ್ರ ಬರ್ತಾ ಇರ್ಬೇಕು ಯಾವಾಗ್ಲೂ. ದಿನ ಎದ್ದಿದ್ರೆ ಸ್ವಲ್ಪ ಈ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಧ್ಯಾನ ಮಾಡೋದು ಖಂಡಿತವಾಗಿ ಮಾಡಿ. ಧ್ಯಾನ ಮಾಡಿದ್ರೆ ಧ್ಯಾನದಿಂದ ಏನ್ ಬರ್ತದೆ? ಶಕ್ತಿ ಹೆಚ್ಚಾಗಿ ಬರ್ತಾ ಇರ್ತದೆ ಅಲ್ವಾ? ಆ ಶಕ್ತಿ ಬರುತ್ತೆ. ಮತ್ತೆ ಇನ್ನೊಂದು, ಧ್ಯಾನ ಆಧ್ಯಾತ್ಮಿಕ ಮಾರ್ಗ ಅನ್ನೋದು ಅದೇ ಅತ್ಯುನ್ನತ ಮಾರ್ಗ, ಒಂದು ಮಾನವನಿಗೆ ಅತ್ಯುನ್ನತ ಮಾರ್ಗ. ಯಾಕಂದ್ರೆ ಯಾವುದೇ ಜೀಸಸ್ ಕ್ರೈಸ್ಟ್ ಆಗ್ಬೋದು, ಮೊಹಮ್ಮದ್ ಪ್ರವಕ್ತ ಆಗ್ಬೋದು, ಇವೆಲ್ಲರೂ ಆತ್ಮ ಸಾಕ್ಷಾತ್ಕಾರ ಪಡೆದವರು ಅಲ್ಲ. ಅವ್ರಿಗೆ ಅದೇನಂದ್ರೆ ಈ ಆಧ್ಯಾತ್ಮಿಕ ಮಾರ್ಗ ಸ್ನೇಹಿತರೆ, ಈ ಮಾನವ ಜನ್ಮದಿಂದ ನಾವು ಪಾಸ್ ಆಗಕ್ಕೆ ಉಪಯೋಗ ಆಗತ್ತೆ. ಪಾಸ್ ಅಂದ್ರೆ ಇಲ್ಲಿಂದ ನಾವು ಪೂರ್ತಿ ಇಲ್ಲಿ ಏನೇನು ಇದೆಯೋ ಈ ಮಾನವ ಜನ್ಮ ಬಗ್ಗೆ ಪೂರ್ತಿ ಅರ್ಥ ಮಾಡ್ಕೊಂಡು, ಮತ್ತೆ ಮರುಜನ್ಮ ಇಲ್ಲ ಅಂದ್ರೆ ಪುನರ್ಜನ್ಮ ಇಲ್ಲ ಅಂತ ಆ ಸ್ಥಿತಿಗೆ ಸೇರ್ಕೋಬೇಕಂದ್ರೆ ಈ ಆಧ್ಯಾತ್ಮಿಕ ಮಾರ್ಗ. ಈ ಪ್ರಾಪಂಚಿಕ ಜೀವನದಲ್ಲಿ ನಿಮ್ಗೆ ಯಶಸ್ವಿ ಬೇಕಂದ್ರೆ ನಿಮ್ಮ ಉಪಪ್ರಜ್ಞಾ ಮನಸ್ಸು ಸಾಕು. ಪ್ರಾಪಂಚಿಕ ಜೀವನದಲ್ಲಿ ಈ ಪ್ರಪಂಚಿಕ ಜೀವನದಲ್ಲಿ ಯಾವುದೇ ನಿಮ್ಗೆ ಸಾಧಿಸ್ಬೇಕಂದ್ರೆ ನೀವು ಉಪಪ್ರಜ್ಞಾ ಮನಸ್ಸು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಸಾಕು. ಆದ್ರೆ ಆಧ್ಯಾತ್ಮಿಕದಲ್ಲಿರೋರು ಚೆನ್ನಾಗಿ ಉಪಯೋಗಿಸ್ಬೋದು, ಇನ್ನೂ ಚೆನ್ನಾಗಿ ಉಪಯೋಗಿಸ್ಬೋದು. ಯಾಕಂದ್ರೆ ಅವ್ರ ಹೊರಗಡೆ ಯಾವುದೇ ಚಂಚಲ ಮನಸ್ಸಿರಲ್ಲ. ಯಾರಲ್ಲಿ? ಈ ಆಧ್ಯಾತ್ಮಿಕ ಮಾರ್ಗದಲ್ಲಿರೋ ಅದೇ ಈ ಧ್ಯಾನಿಗಳು, ಮತ್ತೆ ನಮ್ಮ ಅಭ್ಯಾಸ ಮಾಡೋರು, ಇವರೆಲ್ಲರೂ ಏನಂದ್ರೆ ಸ್ನೇಹಿತರೆ, ಮೆಡಿಟೇಟರ್ಸ್ಗೆ
ಈ ಚಂಚಲ ಮನಸ್ಸಿರಲ್ಲ, ಸ್ಥಿರತ್ವ ಮನಸ್ಸಿರತ್ತೆ. ಅವ್ರು ಯಾವುದೇ ಒಂದು ನಂಬಿದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಇನ್ನು ಯಾವುದು ಬೇರೆ ಯೋಚನೆ ಮಾಡಲ್ಲ ಅಂತ ಅವ್ರಿಗೆ ಯಶಸ್ಸು ಇನ್ನೂ ಫಾಸ್ಟ್ ಬರ್ತದೆ. ಆದ್ರೆ ಬೇರೆಯವರು ಮಾಡ್ತಾ ಇದ್ದಾರೆ, ನಾವೇ ಅಲ್ಲ, ಇನ್ನು ಬೇರೆಯವರು ಈ ಉಪಪ್ರಜ್ಞಾ ಮನಸ್ಸು ಬಳಸ್ಕೊಂಡೆ ಈ ಜೀವನದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ತದೆ, ನಿಮ್ ಸುತ್ತಮುತ್ತ ಸೊಸೈಟಿಯಲ್ಲಿ ನೋಡ್ತಾ ಇದ್ದೀರಿ. ಎಷ್ಟೋ ಜನಗೆ ಅವನು ಏನು ಪಾಸ್ ಆಗಿಲ್ಲ, ಒಂದು 10ನೇ ಕ್ಲಾಸ್ ಪಾಸ್ ಆಗಲ್ಲ, ಅವನ ಹತ್ರ ಸಾವಿರಾರು ಕೋಟಿ ಇರುತ್ತೆ. ಹೇಗೆ ಸಾಧ್ಯವಾಗ್ತಾ ಇದೆ ಅದೆಲ್ಲ? ಸಾಧ್ಯವಾಗೋದು ಅವನು ಒಳಗಡೆ ಇರುವಂತ ಉಪಪ್ರಜ್ಞಾ ಮನಸ್ಸಿಂದ ಸಾಧ್ಯವಾಗತ್ತೆ. ಅವನು ಅಂತ ಬೀಜಗಳು ಹಾಕಿದ್ದಾನೆ, ಅಂತ ಬೀಜಗಳು ಸ್ಟ್ರಾಂಗ್ ಬೀಜಗಳು ಹಾಕಿ ಅವನು ಅದರಿಂದ ಸಂಪಾದನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಅದು ಒಂದೇ ಅಲ್ಲ, ಇಂದಿನ ಜನ್ಮ ಸ್ವಲ್ಪ ಕರ್ಮಗಳು ಕಾರಣ ಆಗುತ್ತೆ. ಇಂದಿನ ಜನ್ಮ ಕರ್ಮಗಳು ಖಂಡಿತವಾಗಿ ಕಾರಣ ಆಗತ್ತೆ. ಯಾಕಂದ್ರೆ ಇಂದಿನ ಜನ್ಮ ಕರ್ಮಗಳು ಚೆನ್ನಾಗಿದೆ ಅವನಿಗೆ, ಅವನು ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದಾನೆ, ಒಳ್ಳೆ ಕರ್ಮಗಳು ಮಾಡಿದಾನೆ, ಆ ಯಶಸ್ವಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇರ್ತದೆ. ಈ ಎರಡು ಕಾರಣ, ಒಂದು ಈ ಜನ್ಮದಲ್ಲಿ ಅವ್ರು ಮಾಡಿರುವಂತ ಯೋಚನೆಗಳು, ಅವರು ನೆಟ್ಟಿರುವಂತ ಬೀಜಗಳು, ಎರಡನೇದು ಇಂದಿನ ಜನ್ಮ ಕರ್ಮಗಳು, ಎರಡು ಸೇರಿಸ್ಕೊಂಡು ಅವನಿಗೆ ಈ ಜೀವನದಲ್ಲಿ ಅವನ ಸ್ಥಿತಿ ಅವನ ಗತಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸ್ನೇಹಿತರೆ, ಯಾವಾಗಲೂ ಅದೇ ನಾನು ಹೇಳ್ತಾ ಇರ್ತೀನಿ, ಈ ಯಥಾ ಮತಿ ತಥಾ ಗತಿ, ಯದ್ಭಾವಂ ತದ್ಭವತಿ. ಅಂದ್ರೆ ಆಸ್ ಇಸ್ ಮೈಂಡ್ ಸೋ ಇಸ್ ದ ಲೈಫ್. ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನಸ್ಸು ಏ ಸ್ಥಿತಿ ಇದೆಯೋ ಆ ಸ್ಥಿತಿ ಪ್ರಕಾರ ನಮ್ಮ ಜೀವನ ಅನ್ನೋದು ಆಧಾರ ಆಗ್ತದೆ ಸ್ನೇಹಿತರೆ. ಸೊ ಈ ತರ ಹೆಚ್ಚಾಗಿ ನೋಡ್ತಾ ಹೋದ್ರೆ ಇನ್ನು ಈ ಸಬ್ಜೆಕ್ಟ್ ಅನ್ನೋದು ಇದು ಅನ್ಲಿಮಿಟೆಡ್ ಸಬ್ಜೆಕ್ಟ್ ಸ್ನೇಹಿತರೆ. ಇದು ಸಬ್ಜೆಕ್ಟ್ ಮಾತಾಡ್ಬೇಕಂದ್ರೆ ಗಂಟೆಗಳು ಇಲ್ಲ, ಒಂದು ಪೂರ್ತಿ ದಿವಸ ಮಾತಾಡ್ಬೋದು ಅಂತ ಸಬ್ಜೆಕ್ಟ್ ಇದು ನಾವು ಅರ್ಥ ಮಾಡ್ಕೊಂತ ಹೋದ್ರೆ ಇನ್ನು ಸೈಂಟಿಫಿಕ್ ಆಗಿ ಹೆಚ್ಚಾಗಿ ನಾನು ಇಂದಿನ ಕ್ಲಾಸಲ್ಲಿ ಮಾತಾಡಿದ್ದೇನೆ. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಎಲ್ಲಿರತ್ತೆ, ಯಾವ ತರ ಕೆಲಸ ಮಾಡತ್ತೆ, ಅಂತರವಾಗಿ ಏನೇನಿದೆಯೋ ಎಲ್ಲ ನಾನು ಮಾತಾಡಿದ್ದೀನಿ. ಅದು ನೀವು ಇಂದಿನ ವಿಡಿಯೋಗಳು ನೋಡಿ. ಸೊ ನಮ್ಗೆ ಸಮಯಭಾವದಿಂದ ಅಷ್ಟು ನಾವು ಪೂರ್ತಿ ಮಾತಾಡೋಕೆ ಸಾಧ್ಯವಾಗಲ್ಲ. ಆದ್ರೆ ಸೊ ಇದು ನೋಡಿ, ಈ ಸಬ್ ಕಾನ್ಶಿಯಸ್ ಮೈಂಡ್ ಏನೇನಕ್ಕೆ ಬಳಸ್ಕೋಬಹುದು, ಇನ್ನು ಏನೇನಕ್ಕೆ ನಾವು ಉಪಯೋಗಿಸ್ಕೋಬಹುದು ಅದು ನೋಡೋಣ ಸ್ನೇಹಿತರೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಉಪಯೋಗಿಸ್ಕೊಂಡು ನಾವು ಸಾಧಿಸಿಲ್ಲ ಅಂತ ವ್ಯವಹಾರ ಯಾವುದೇ ಅಂಶ ಈ ಭೂಮಿ ಮೇಲೆ ಇಲ್ಲ. ಪ್ರತಿಯೊಂದು ಸಾಧಿಸ್ಬೋದು, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಸ್ನೇಹಿತರೆ ನೋಡಿ, ನಮ್ಮ ಜೀವನದಲ್ಲಿ ಇರುವಂತ ಅಂದ್ರೆ ಇದೊಂದು ಪವಾಡ ಅಂಶ. ಸಬ್ ಕಾನ್ಶಿಯಸ್ ಮೈಂಡ್ ಶಕ್ತಿ ಅನ್ನೋದು ಉಪಪ್ರಜ್ಞಾ ಮನಸ್ಸು ಸುಪ್ತ ಮನಸ್ಥಿತಿ ಏನಿದೆಯೋ ಅದಕ್ಕಿರುವಂತ ಶಕ್ತಿ ಒಂದು ಪವಾಡ, ಅಂದ್ರೆ ಒಂದು ಮಿರಾಕಲ್, ಒಂದು ನಿಧಿ. ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಮ್ಮ ದೇಹದಲ್ಲಿ ಯಾವುದೇ ರೋಗಗಳಿದೆಯಾ ವಾಸಿ ಮಾಡ್ಕೋಬಹುದು, ಎಂತ ರೋಗ ಇದ್ರೂ ವಾಸಿ ಮಾಡ್ಕೋಬಹುದು. ಇದಕ್ಕೆ ಹೆಚ್ಚು ಉದಾಹರಣೆಗಳಿದೆ. ಇನ್ನು ಮುಂದಿನ ಇನ್ನೊಂದು ಕ್ಲಾಸ್ ತಗೋಣ ಅವಾಗ ನಿಮ್ಗೆ ಇನ್ನೂ ಉದಾಹರಣೆ ಹೆಚ್ಚಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ರೆ ಒಂದು ಮಾತ್ರ ನಿಮ್ಗೆ ಎಲ್ಲರಿಗೂ ವಿನಂತಿ, ಈ ಬುಕ್ ಓದಲೇಬೇಕು. ಓಕೆ, ಉಪಪ್ರಜ್ಞಾ ಮನಸ್ಸು ಸುಪ್ತ ಪ್ರಜ್ಞಾ ಮನಸ್ಸು. ಓಕೆ, ಸುಪ್ತ ಪ್ರಜ್ಞಾ ಮನಸ್ಸು ಡಾಕ್ಟರ್ ಜೋಸೆಫ್ ಮರ್ಫಿ. ಈ ಬುಕ್ ಓದಬೇಕು, ನೀವೇ ಮತ್ತೆ ಕ್ಲಾಸ್ ತಗೋಬೇಕಾಗತ್ತೆ. ಓಕೆ, ಯಾರಾದ್ರೂ ಈಗ ವೇದವತಿ ಮೇಡಮ್ ಇದ್ದಾರೆ, ಸೊ ಇದು ಅಂದ್ರೆ ಅವ್ರಿಗಿರುವಂತ ಲ್ಯಾಂಗ್ವೇಜ್ ಸ್ಕಿಲ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಅವ್ರೇನ್ ಮಾಡ್ಬೇಕು, ಈ ಬುಕ್ ಓದಿ ಎಲ್ಲರಿಗೂ ಟೀಚ್ ಮಾಡ್ಬೇಕು. ಟೀಚ್ ಮಾಡಿ ನಮ್ಮ ಒಳಗಡೆ ನಮ್ಮೆಲ್ಲರಲ್ಲಿ ಒಂದು ಬದಲಾವಣೆ ತಗೊಂಡ್ ಬರ್ಬೇಕು ಅವ್ರು, ಅಲ್ವಾ? ಇಂಥದ್ದು ಮಾಡ್ಬೇಕು. ಯಾರು ಮಾಡ್ತಾರೆ? ನಾವು ಮಾಡಿಲ್ಲ ಅಂದ್ರೆ. ಗೊತ್ತಿರೋರು ಮಾಡಲ್ಲ, ಗೊತ್ತಿಲ್ಲ ಅಂದ್ರೆ ಯಾರು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಗೊತ್ತಿರೋರು ಮಾಡ್ಲೇಬೇಕಾಗ. ಓಕೆ, ಸೊ ಇದೇ ನಮ್ಮ ಒಂದು ಸ್ಪೆಷಲ್ ವಿನಂತಿ, ನಿಮ್ಗೆಲ್ಲ ವಿಶೇಷ ವಿನಂತಿ ಅಂತ ಇಟ್ಕೊಂಡು ದಯವಿಟ್ಟು ಪಾಲನೆ ಮಾಡಿ ಸ್ನೇಹಿತರೆ. ಇನ್ನು ಲಾಭಗಳು ಹೇಳ್ತಾ ಹೋಗ್ತೀನಿ. ಇದರಿಂದ ನೆಕ್ಸ್ಟ್ ಅಂಶಕ್ಕೆ ಹೋಗೋಣ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಲಾಭಗಳಪ್ಪ ಅಂದ್ರೆ, ಲಾಭಗಳು ಹೆಚ್ಚಾಗಿದೆ, ಅದ್ಭುತ ಲಾಭಗಳು, ಅನೇಕ ಲಾಭಗಳು, ಅನಂತ ಲಾಭಗಳು ಉಪಪ್ರಜ್ಞಾ ಮನಸ್ಸಿಂದ ನೋಡ್ಕೊಳ್ಳಿ. ಸೊ ನಮ್ಮ ಜೀವನದಲ್ಲಿ ಇರುವಂತ ಎಲ್ಲಾ ರೋಗಗಳು ವಾಸಿ ಮಾಡ್ಕೋಬಹುದು, ಅದರಲ್ಲಿ ಏನು ಸಂಶಯ ಇಲ್ಲ. ಅಂದ್ರೆ ಹೇಗಂದ್ರೆ ಪ್ರತಿಯೊಂದು ರೋಗ, ದೈಹಿಕ ಮಾನಸಿಕ ರೋಗಗಳು, ಸಾಮಾಜಿಕ ರೋಗಗಳು. ಓಕೆ, ಇದರಲ್ಲಿ ಭಾಗನೇ ನೋಡಿ, ಈ ಕೃತಜ್ಞತಾ ಭಾವ ಅಂತ ಹೇಳ್ತಾ ಇರ್ತೀವಿ ನಾವು. ಕೃತಜ್ಞತೆ, ಥ್ಯಾಂಕ್ಫುಲ್ನೆಸ್, ಮತ್ತೆ ಕ್ಷಮಾಭಾವನ, ಅದನ್ನು ಹೆಚ್ಚಾಗಿ ಕ್ಲಾಸಸ್ ಅಲ್ಲಿ ಹೇಳ್ಕೊಂತ ಬಂದಿವಿ ನಾವು. ಅದೇ ದ ಲಾ ಆಫ್ ಫರ್ಗಿವ್ನೆಸ್. ಇದೆಲ್ಲಾನು ಇದರಲ್ಲಿ ಭಾಗನೇ ಸ್ನೇಹಿತರೆ. ಇದೆಲ್ಲ ಕ್ರಿಶ್ಚಿಯನ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಫಲಿತಗಳು ಆತರ ಬರೋದು. ಅವ್ರು ಯಾರೇ ಇರ್ಲಿ, ಎಷ್ಟೇ ಶತ್ರು ಇರ್ಲಿ ಪ್ರೇಮಿಸಿ ಅಂತ ಹೇಳ್ತಾರೆ, ಎಷ್ಟೇ ಶತ್ರು ಇರ್ಲಿ ಅವನು ಕ್ಷಮಿಸಿ ಅಂತ ಹೇಳ್ತಾ ಇರ್ತಾರೆ, ಅಲ್ವಾ? ಸೊ ಇಂಥದ್ದೆಲ್ಲ ಏನಾಗುತ್ತೆ ಗೊತ್ತಾ, ಇವೆಲ್ಲಾನು ನಮ್ಮ ಚೇತನ ಮನಸ್ಸಲ್ಲಿ ಹೆಚ್ಚು ಸಮಯ, ಅದಕ್ಕೆ ನಾವು ಹೆಚ್ಚು ಸಮಯ ಕೊಟ್ಟು ಅದೆಲ್ಲ ನಾವು ಪದೇ ಪದೇ ಮನ್ನ ಮಾಡ್ಕೊಂತ ಇದ್ರೆ, ಪದೇ ಹೇಳ್ಕೊಂತ ಇದ್ರೆ ಸ್ನೇಹಿತರೆ, ನೇರವಾಗಿ ಅದು ನಮ್ಮ ಉಪಚೇತನ ಮನಸ್ಸಿಗೆ ಹೋಗುತ್ತೆ. ಹೋಗಿ ಅಲ್ಲಿ ಬದಲಾವಣೆ ತರ್ತದೆ, ಅಲ್ಲಿ ಪರಿವರ್ತನೆಗೊಳಿಸ್ಕೊತದೆ. ಆ ಪರಿವರ್ತನೆ ಯಾವಾಗ ಆಗತ್ತೋ ಅವಾಗ ನಿಮ್ಮ ಜೀವನ ಮುಖಚಿತ್ರನೇ ಚೇಂಜ್ ಆಗುತ್ತೆ. ಅಷ್ಟುವರೆಗೂ ಹಾಗೆ ಇರುತ್ತೆ ನಿಮ್ಮ ಜೀವನ. ಆವಾಗಿಂದ ನಿಮ್ಮ ಜೀವನ ಮುಖಚಿತ್ರ ಚೇಂಜ್ ಆಗ್ತಾ ಹೋಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ, ಇದು ಅದ್ಭುತವಾದ ವಿಷಯ. ನಿಮ್ಗೆ ಏನು ಫಲಿತಗಳು ಬೇಕು ನಿಮ್ಮ ಜೀವನದಲ್ಲಿ? ವಿದ್ಯೆ ಬೇಕಾ? ಆರ್ಥಿಕ ಸ್ತೋಮತ ಬೇಕಾ?
ಇಲ್ಲಾಂದ್ರೆ ಯಾವುದೇ ಒಂದು ಸಂಗೀತಕಾರ, ಹಾಡುಗಾರ, ಸ್ಪೋರ್ಟ್ಸ್ ಮ್ಯಾನ, ಏನಾಗಿದ್ರಿ ಅದರಲ್ಲಿ ಈ ಉಪಪ್ರಜ್ಞಾ ಮನಸ್ಸು ಬಳಸ್ಕೊಳ್ಳಿ. ಅದಕ್ಕಿಂತ ಅದ್ಭುತವಾದ ವಿಷಯ ಏನಿಲ್ಲ. ಅಂದ್ರೆ ಈ ಉಪಪ್ರಜ್ಞಾ ಮನಸ್ಸನ್ನು ಸಂಪತ್ತುಗೋಸ್ಕರ ನಾನು ಈಗಾಗಲೇ ಮೊನ್ನೆ ರಾತ್ರಿ ಈ ಕ್ಲಾಸ್ ತಗೊಂಡಿದ್ದೀನಿ. ಅದ್ಭುತವಾದ ಆ ಸಂಪತ್ತುಗೋಸ್ಕರನು ಈ ಉಪಪ್ರಜ್ಞಾ ಮನಸ್ಸನ್ನು ಹೆಚ್ಚಾಗಿ ನಾವು ಬಳಸ್ಕೋಬಹುದು ಸ್ನೇಹಿತರೆ. ಅದೊಂದೇ ಅಲ್ಲ ನೋಡಿ, ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಈ ಬಿಸ್ನೆಸ್ ಅಲ್ಲಿ ನಾವು ಒಳ್ಳೆ ಯಶಸ್ವಿ ಕಂಡಿಡ್ಬೇಕು. ನಮ್ಮ ಪಾರ್ಟ್ನರು ನಾವು ಇಬ್ರು ಸೇರ್ಕೊಂಡು ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅದರಲ್ಲಿನೂ ಅಷ್ಟೇ, ನಮ್ಮ ಉಪಪ್ರಜ್ಞಾ ಮನಸ್ಸು ಶಕ್ತಿ ನಾವು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ, ಯಾವುದೇ ಇರಲಿ, ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ನೀವು ಹೇಗೆ ಮಾಡ್ತೀರೋ ಅದೇ ತರ ನಿಮ್ಮ ಅಫರ್ಮೇಷನ್ಸ್ ನೀವು ಮಾಡ್ಕೋಬೇಕು. ಅಫರ್ಮೇಷನ್ಸ್ ಏನ್ ಗೊತ್ತಾ, ನನ್ಗೆ ಏನ್ ಬೇಕೋ ಅದೇ ಮಾಡ್ಬೇಕು. ನನ್ಗೆ ಏನ್ ಬೇಕೋ ಅದನ್ನ ಮಾತ್ರ ಯೋಚನೆ ಮಾಡಿ. ನನಗೆ ಬೇಕಾಗಿಲ್ಲಂತ ವಿಷಯಗಳು ಒಂದು ಕ್ಷಣನೂ ನೀವು ಯೋಚನೆ ಮಾಡ್ಕೋಬೇಕು. ಅದೇ ಇದಕ್ಕೆ ಸಕ್ಸಸ್ ಫಾರ್ಮುಲಾ ಸ್ನೇಹಿತರೆ. ಈ ಉಪಪ್ರಜ್ಞಾ ಮನಸ್ಸು ಶಕ್ತಿ ನೀವು ಬಳಸ್ಕೋಬೇಕಂದ್ರೆ ಅದು ಒಂದೇ ಕಾರಣ. ನೀವು ಯಾರೇ ವ್ಯಕ್ತಿ ನೋಡಿ, ಅವ್ರ ಜೀವನದಲ್ಲಿ ಏನು ಬೇಕೋ ಅದು ಮಾತ್ರ ಈ ಪ್ರಜ್ಞಾ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಪ್ರಜ್ಞಾ ಮನಸ್ಸಲ್ಲಿ ಏನ್ ಇಟ್ಕೊಂತೀವೋ ಅದೇ ಹೊರಗಡೆ ಹೋಗತ್ತೆ. ಅದಕ್ಕೆ ಹೇಳ್ತಾರಲ್ಲ, ಆಸ್ ಇಸ್ ಮೈಂಡ್ ಸೋ ಇಸ್ ದ ಲೈಫ್, ಯಥಾ ಮತಿ ತಥಾ ಗತಿ ಅಲ್ವಾ. ಯಥಾ ಇಚ್ಛ ತಥಾ ಜೀವನ. ಅರ್ಥ ಆಯ್ತಾ? ಅಂದ್ರೆ ನಮ್ಮ ಒಳಗಡೆ, ನಮ್ಮ ಪ್ರಜ್ಞಾ ಮನಸ್ಸು ಒಳಗಡೆ ನಾನು ಏನ್ ಭಾವಿಸ್ತೀನೋ ಅದೇ ನಾನು ಆಗ್ತೀನಿ. ಅದು ಹೆಚ್ಚು ಸಮಯದಲ್ಲಿ ನೋಡಿ, ಸ್ವಲ್ಪ ಜನ ನಾನು ಸೂಸೈಡ್ ಮಾಡ್ಬೋದು, ಸೂಸೈಡ್ ಆಗೇ ಆಗ್ತದೆ ಅಷ್ಟೇ. ಏನಾಗತ್ತೆ, ಅವನ ಒಳಗಡೆ ಅದೇ ಯೋಚನೆ ಕಾಡ್ತಾ ಇದೆ. ದಿನ ಬೆಳಗ್ಗೆ ಸಾಯಂಕಾಲ ಈ ತರ ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವನು ಅದೇ ಆಲೋಚನೆಗಳು, ಅದೇ ಯೋಚನೆಗಳು ಕಾಡ್ತಾ ಇದ್ರೆ ಏನಾಗತ್ತೆ, ಅವನ ಜೀವನ ತ್ಯಜಿಸ್ತಾನೆ, ಖಂಡಿತವಾಗಿ ಸೂಸೈಡ್ ಆಗೇ ಆಗ್ತದೆ ಅಲ್ವಾ. ಸೊ ಇಂಥದ್ದು ಸ್ನೇಹಿತರೆ, ನಿಮ್ಮ ಉಪಪ್ರಜ್ಞಾ ಮನಸ್ಸು ಯಾವ ಲೆವೆಲ್ಗೂ ತಗೊಂಡು ಹೋಗ್ತದೆ ಅಂದ್ರೆ, ಏನ್ ಬೇಕು ಆ ಲೆವೆಲ್ ತಗೊಂಡು ಹೋಗ್ತದೆ. ನೀವು ಒಳ್ಳೆ ಯಶಸ್ವಿ ಆಗ್ಬೋದು, ನಿಮ್ಮ ದೇಹನೇ ತ್ಯಜಿಸ್ಬೋದು, ಸೂಸೈಡ್ ಮಾಡ್ಕೋಬಹುದು. ಇಂಥ ಪರಿಸ್ಥಿತಿ ಪ್ರತಿಯೊಂದನ್ನು ಉಪಪ್ರಜ್ಞಾ ಮನಸ್ಸಿಂದ ನಿಮ್ಗೆ ಸಾಧ್ಯವಾಗತ್ತೆ ಅಲ್ವಾ. ಸೂಸೈಡ್ ಮಾಡ್ಕೊಳ್ಳೋದು ಅದು ಹೇಳ್ಬೇಕಂದ್ರೆ ಅದು ದೊಡ್ಡ ಸಾಹಸ. ಆ ದೊಡ್ಡ ಸಾಹಸವನ್ನು, ದೊಡ್ಡ ಅತ್ಯ ಒಂದು ಹೇಳ್ಬೇಕಂದ್ರೆ ಅದು ಅಷ್ಟು ಈಜಿಯಾಗಿ ಆಗಲ್ಲ. ಅವರು ಮನಸ್ಥಿತಿ ಹೆಂಗಿರ್ತದೆ ಅಂದ್ರೆ, ಅವನಿಗೆ ಒಂಥರ ಮಿಲಿಟೆಂಟ್ ಒಳಗಡೆ, ಆ ಒಂದು ತೀವ್ರವಾದಿ ಒಳಗಡೆ ಆತಂಕ ಇರ್ತಾರಲ್ಲ, ಅವ್ರ ಒಳಗಡೆ ಹೇಗಿರ್ತದೆ ಮನಸ್ಥಿತಿ ಆ ತರ ಇರ್ತದೆ. ಅವ್ರು ಆ ತರ ತಯಾರು ಮಾಡ್ಕೊಂಡಿರ್ತಾನೆ. ಅದು ತಯಾರು ಮಾಡ್ಕೊಂಡಕ್ಕೆ ಅವನೇ ಕಾರಣ. ಏನ್ ಮಾಡಿರ್ತಾನೆ, ಅದೇ ಯೋಚನೆ ರಿಪೀಟ್ ಅಂದ್ರೆ ಮನನ ಯಾವಾಗಲೂ ಅದೇ ಮನ ಮಾಡ್ಕೊತಾನೆ. ಅದು ಹಾಗೆ ಆಗ್ತದೆ. ಇದು ಕಾರಣ. ಅಂದ್ರೆ ಒಂದು ದೇಹನ ತ್ಯಜಿಸಕ್ಕೇನು ನಿಮ್ಮ ಉಪಪ್ರಜ್ಞಾ ಮನಸ್ಸು ಅಷ್ಟು ಅಂತ ಅದಕ್ಕೂ ಸಹಾಯ ಮಾಡ್ತಾ ಇದೆ ಅಂದ್ರೆ, ನಿಮ್ಗೆ ಇನ್ನು ಬೇರೆ ಯಾವ್ದು ಸಹಾಯ ಮಾಡಲ್ಲ ಹೇಳಿ. ಪ್ರತಿಯೊಂದಕ್ಕೂ ಸಹಾಯ ಮಾಡುತ್ತೆ. ನಿಮ್ಗೆ ಧನ ಬೇಕಾ, ಕಾರ್ ಬೇಕಾ, ಬಂಗ್ಲಾ ಬೇಕಾ, ಒಳ್ಳೆ ಮಕ್ಳು ಬೇಕಾ, ಒಳ್ಳೆ ಗಂಡ ಹೆಂಡತಿ ಬೇಕಾ, ಪ್ರತಿಯೊಂದು ನೀವು ಆ ಕೋರಿಕೆಯನ್ನು ಬಲವಾಗಿ ಇಟ್ಕೊಳ್ಳಿ. ಓಕೆ. ಅದಕ್ಕೆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿ, ನಮ್ಮ ಪೂರ್ವಿಕರೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ, ಪೂಜೆ ಮಾಡ್ರಿ, ಸ್ವಲ್ಪ ದೇವ್ರ ಹತ್ರ ಪ್ರೇಯರ್ ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಹೇಳ್ತಾರೆ? ದೇವ್ರ ಹತ್ರ ನಿಂತ್ಕೊಂಡು, ಅವ್ರ ಮುಂದೆ ನಿಂತ್ಕೊಂಡು ನಾನು ಕಣ್ಣು ಮುಚ್ಕೊಂಡು ನಾನು ಒಳಗಡೆ ಒಂದು ಪ್ರೇಯರ್ ಮಾಡ್ಕೋತೀನಿ. ನನಗೆ ಏನ್ ಬೇಕೋ, ನಮ್ಮ ಕೋರಿಕೆಗಳಾಗ್ಬೋದು, ನಮ್ಮ ಭಾವನೆಗಳಾಗ್ಬೋದು, ನಮ್ಮ ಕಷ್ಟಗಳಾಗ್ಬೋದು, ನಾನು ಹೇಳ್ಕೊತೀನಿ. ಅವಾಗ ನನ್ಗೇನಂದ್ರೆ ಅದು ಪರಿಹಾರ ಸಿಗತ್ತೆ ಅಂತ ನಂಬಿಕೆ. ಆ ನಂಬಿಕೆನೆ ನಿಮ್ಮ ನಂಬಿಕೆನೆ ನಿಮ್ಗೆ ವಾಸಿ ಮಾಡಿದೆ, ನಿಮ್ಮ ನಂಬಿಕೆ ನಿಮ್ಗೂ ಯಶಸ್ವಿ ಮಾಡಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾರು ಯಶಸ್ವಿ ಮಾಡಕ್ ಸಾಧ್ಯ ಇಲ್ಲ ಸ್ನೇಹಿತರೆ, ಈ ಭೂಮಿ ಮೇಲೆ, ಈ ವಿಶ್ವದಲ್ಲಿನೂ ಸಹ ಯಾರು ನಿಮ್ಗೆ ಸಹಾಯ ಮಾಡಕ್ ರೆಡಿ ಇಲ್ಲ. ಯಾರು ಸಹಾಯ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ದೇವ್ರು ಏನ್ ಮಾಡಿದಾರೆ, ಸೃಷ್ಟಿಕರ್ತ ಏನ್ ಮಾಡಿದಾರೆ, ಸೃಷ್ಟಿ ಮಾಡುವಾಗ ನಿಮ್ ಹೊರಗಡೆ ಈ ಉಪಪ್ರಜ್ಞಾ ಮನಸ್ಸು ಇಟ್ಟಿದ್ದಾರೆ. ನೋಡಪ್ಪ, ನಾನು ಯಾವಾಗ್ಲೂ ನಿಮ್ಮ ಹತ್ರ ಇರಕ್ಕಾಗಲ್ಲ, ನಾನು ಎಲ್ಲೋ ಇರ್ತೀನಿ. ನಾನು ಈ ಸೃಷ್ಟಿ ಎಲ್ಲ ನೋಡ್ಕೋಬೇಕು. ಈ ಸೃಷ್ಟಿ ಎಲ್ಲ ನಂದೇ. ಈ ಸೃಷ್ಟಿ ನಾನು ನಡೆಸ್ಬೇಕಂದ್ರೆ ಎಷ್ಟು ಗ್ಯಾಲಕ್ಸಿಗಳಿದೆ, ಎಷ್ಟು ಗ್ರಹಗಳಿದೆ, ಎಷ್ಟು ಯೂನಿವರ್ಸ್ಗಳಿದೆ, ಇದೆಲ್ಲ ನಡೆಸ್ಬೇಕಾದ್ರೆ ನಿಮ್ಮ ಹತ್ರ ನಾನು ಬಂದು ಎಲ್ಲಿ ಕೂತ್ಕೊಡೋದು? ನೀವು ಕೇಳುವಾಗೆಲ್ಲ ನಾನು ಬರಕ್ಕಾಗತ್ತಾ? ಪ್ರತಿ ಸಾರಿ ನೀವು ಕೇಳಿದ್ರೆ ನಾನು ಬಂದು ನಿಮ್ ಸಹಾಯ ಮಾಡಿ ಹೋಗೋದು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ಅವರು ಒಳಗಡೆ ಈ ಉಪಪ್ರಜ್ಞಾ ಮನಸ್ಸು ಸೇರಿಸಿದ್ದಾರೆ. ಈ ಉಪಪ್ರಜ್ಞಾ ಮನಸ್ಸು ಹೆಚ್ಚಾಗಿ ಯಾವ ಜಂತುವಲ್ಲಿಲ್ಲ ಸ್ನೇಹಿತರೆ. ಯಾವ ಜಂತುವಲ್ಲಿ ಉಪಪ್ರಜ್ಞಾ ಮನಸ್ಸು ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಅದೇ ಅದ್ ಹೇಳ್ಬೇಕಂದ್ರೆ ದೊಡ್ಡ ವ್ಯತ್ಯಾಸ ಜಂತು ಪ್ರಪಂಚಕ್ಕೆ, ಮಾನವಕುಲ ಪ್ರಪಂಚಕ್ಕೆ. ಮಾನವಕುಲ ಪ್ರಪಂಚದಲ್ಲಿ ಈ ಉಪಪ್ರಜ್ಞಾ ಮನಸ್ಸು ಹೆಚ್ಚಾಗಿಟ್ಟಿದ್ದಾನೆ. ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ವಿರಿವಾಗಿದೆ. ಸೊ ಹೇಳ್ಬೇಕಂದ್ರೆ ಒಂದು ಅದ್ಭುತವಾಗಿ ಒಂದು ನಿಧಿ ಸೇರಿಸಿದ್ದಾರೆ. ಸೇರಿಸಿ ಏನ್ ಹೇಳಿದೆ ಗೊತ್ತಾ, ನೀವು ನೋಡ್ಕೋ, ನಿನ್ನನ್ನು ಉದ್ಧಾರ ಮಾಡ್ಕೋ, ನನ್ನ ಹತ್ರ ಬರಕ್ ಹೋಗ್ಬಿಡಿ ಅಂತ ಹೇಳಿದ್ದಾನೆ. ಅದಕ್ಕೆ ನೀವು ಒಂದು ಮಿಲಿಟೆಂಟ್ ಆಗ್ಬೋದು, ಒಂದು ಸಂಗೀತಗಾರ ಆಗ್ಬೋದು, ಒಂದು ಯೋಗಿ ಆಗ್ಬೋದು, ಒಂದು ಡಕಾಯಿಟ್ ಆಗ್ಬೋದು, ಏನೋ ಆಗ್ಬೋದು, ನಿಮ್ಮ ಇಷ್ಟ. ನೀವೇನೋ ಮಾಡ್ಕೊಳ್ರಿ. ನಿಮ್ಗೆ ಕೊಟ್ಟಿದ್ದೀನಿ, ಒಂದು ನಿಧಿ ಕೊಟ್ಟಿದ್ದೀನಿ, ನಿಧಿ ಬಳಸ್ಕೊಂತೀರಾ, ಚೆನ್ನಾಗಿ ಬಳಸ್ಕೊಳ್ಳಿ. ಇಲ್ಲ ವೇಸ್ಟ್ ಮಾಡ್ಕೊಂತೀರಾ, ದುರಿನೂ ಮಾಡ್ಕೊಳ್ಳಿ.
ನಿಮ್ಮ ಜೀವನ ನೀವೇನ್ ಮಾಡಿದ್ರೆ ನಿಮ್ಗೆ ಅದೇ ಬರೋದು ಅಂತ ಹೇಳ್ಬಿಟ್ಟು ಈ ಉಪಪ್ರಜ್ಞಾ ಮನಸ್ಸನ್ನು ಕೊಟ್ಟು ಅವರು ಹೊಟ್ಟೋಗಿದ್ದಾರೆ. ಅಂದ್ರೆ ದೇವರು ನಮ್ಮ ಒಳಗಡೆ ಆಲ್ರೆಡಿ ನೋಡಿ, ನಾನು ನೀ ಉಪಪ್ರಜ್ಞಾ ಮನಸ್ಸು ರೂಪದಲ್ಲಿ ಇದೀನಿ, ನಿನ್ನ ಒಳಗಡೆ ಇದ್ದೀನಿ, ನೀವು ಏನ್ ಬೇಕೋ ಅಂತ ಮಾತಾಡ್ಕೊಳ್ಳಿ, ಅವನ ಹತ್ರ ಕೆಲಸ ಮಾಡ್ಕೊಳ್ಳಿ. ನಿಮ್ಮ ಪ್ರಜ್ಞಾ ಮನಸ್ಸು ಇದೆಯಲ್ಲ, ಆ ಜೊತೆಗೆ ಉಪಪ್ರಜ್ಞಾ ಮನಸ್ಸು ಜೊತೆ ಕೂತ್ಕೊಂಡು ನೀವೇನ್ ಬೇಕೋ ನೀವೊಂದು ಪ್ಲಾನ್ ಮಾಡ್ಕೊಳ್ಳಿ, ಒಂದು ರಚನೆ ಮಾಡ್ಕೊಳ್ಳಿ, ಒಂದು ಯಾವುದೇ ಒಂದು ಪ್ರಣಾಳಿಕೆ ಮಾಡ್ಕೊಳ್ಳಿ. ಅದು ನಿಮ್ಗೆ ಏನ್ ಬೇಕೋ ಕೇಳ್ಕೊಳ್ಳಿ, ಅವ್ರು ಕೊಡ್ತಾ ಇರ್ತಾರೆ. ಬಂದು ನಮ್ಮ ಹತ್ರ ಯಾಕೆ ಕೇಳ್ತೀವಿ ಮತ್ತೆ ಬಂದು? ಆದ್ರೆ ನಮ್ಮ ಪೂರ್ವಿಕರು ಏನ್ ಮಾಡಿದಂದ್ರೆ ಇದೆಲ್ಲ ನಂಬಲ್ಲ, ಯಾರು ಹೇಳಿದ್ರು. ನಂಬಕ್ಕೆ ತುಂಬಾ ಕಷ್ಟ. ನಂಬೇಕಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಅವಾಗ ನಂಬಿಕೆ ಬರೋದು. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಒಂದು ದೇವ್ರ ರೂಪದಲ್ಲಿ, ಒಂದು ವಿಗ್ರಹ ರೂಪದಲ್ಲಿ ಇಟ್ಟಿದ್ದಾರೆ. ಅದಕ್ಕೂ ವಿಧ ವಿಧ ದೇವ್ರ ಪಟಗಳು, ದೇವ್ರ ನಾಮಗಳು, ಇದೆಲ್ಲ ಇದೆಲ್ಲ ಒಳ್ಳೇದೇ. ಅಂದ್ರೆ ಈ ಪ್ರಾಪಂಚಿಕ ಜೀವನಕ್ಕೆ ಅದು ಬೇಕಾಗಿರೋದೇ. ಅದು ಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಮಟ್ಟಕ್ಕೆ ಅದು ಓಕೆ, ಆದ್ರೆ ಆತ್ಮ ಸಾಕ್ಷಾತ್ಕಾರ ಅದು ಯೂಸ್ ಆಗಲ್ಲ. ಆತ್ಮ ಸಾಕ್ಷಾತ್ಕಾರ ಪಡೆಯಕ್ಕೆ ಅದು ಯೂಸ್ ಆಗಲ್ಲ. ಅದು ಯೂಸ್ ಆಗೋದು ಯಾಕಪ್ಪ ಅಂದ್ರೆ, ನಮ್ಮ ಈ ನಿತ್ಯ ಜೀವನದಲ್ಲಿ ಹಾಯಾಗಿ ಬದುಕಬೇಕು. ನಾನು ಏನ್ ಮಾಡ್ತೀನೋ ಅದರಲ್ಲಿ ಒಳ್ಳೆ ಯಶಸ್ವಿ, ಒಳ್ಳೆ ಸ್ಥಿತಿಗೆ ಹೋಗ್ಬೇಕು, ಉನ್ನತ ಸ್ಥಿತಿಗೆ ಹೋಗ್ಬೇಕು. ಇರೋ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ನಾವು ಸೇರ್ಕೋಬೇಕಂದ್ರೆ ಅದು ಸಾಧ್ಯವಾಗುತ್ತೆ ಸ್ನೇಹಿತರೆ. ಈ ತರ ಇದರಿಂದ ಸ್ನೇಹಿತರೆ, ಸೊ ಎಲ್ಲ ಆಗ್ತದೆ ಸ್ನೇಹಿತರೆ. ಇದು ಅಂದ್ರೆ ಇನ್ನೊಂದು, ಸೈಂಟಿಸ್ಟ್ ಉಪಪ್ರಜ್ಞಾನವನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಸೈಂಟಿಸ್ಟ್ಗಳಿದೆಲ್ಲ ಅವ್ರು ಏನ್ ಮಾಡ್ತಾರೋ ಗೊತ್ತಾ, ಈ ಉಪಪ್ರಜ್ಞಾ ಮನಸ್ಸನ್ನು ಬಳಸ್ಕೊಂಡು ಅವ್ರು ನಿದ್ಯದಲ್ಲಿ ಕನಸಲ್ಲಿ ಬರುತ್ತೆ ಅವ್ರಿಗೆಲ್ಲ. ಕನಸಲ್ಲಿ ಈಗ ಮಾಡಿ ಇದಾಗತ್ತೆ ಅಂತ ಕನಸಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಕೂತ್ಕೊಳ್ಳುವಾಗ ಅವ್ರಿಗೆ ಯೋಚನೆಗಳು ಫ್ಲಾಶ್ ಆಗತ್ತೆ. ಯೋಚನೆ ರೂಪದಲ್ಲಿ ಒಂದು ಸಡನ್ ಆಗಿ ಬರ್ತದೆ, ತಕ್ಷಣ ಅಂದ್ರೆ ಹಠಾತ್ ಆಗಿ ಬರ್ತದೆ ಯೋಚನೆಗಳು. ಆ ಯೋಚನೆಗಳಿಂದ ಏನ್ ಮಾಡ್ತಾರೆ, ಹೋಗಿ ಮತ್ತೆ ಲ್ಯಾಬೊರೇಟರಿಗೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಿ ಅವಾಗ ಕಂಡಿಡ್ತಾರೆ. ಅಂದ್ರೆ ಆ ತರ ಎಷ್ಟೋ ಡಿಸ್ಕವರೀಸ್ ಆಗಿದೆ, ಎಷ್ಟೋ ಇನ್ವೆನ್ಷನ್ಸ್ ಆಗಿದೆ ಸ್ನೇಹಿತರೆ ಈ ಭೂಮಿ ಮೇಲೆ. ಯಾರಿಂದ? ಸೈಂಟಿಸ್ಟ್ಗಳಿಂದ. ಈ ಶಾಸ್ತ್ರಜ್ಞರಿದಾರಲ್ಲ ಅವರೆಲ್ಲಾನು ಮಾಡಿದ ಇದೇ ತರನೇ ಸ್ನೇಹಿತರೆ. ಅರ್ಥ ಆಯ್ತಾ? ಅದು ಅದು ಕೊಡೋದು ಯಾರು ಗೊತ್ತಾ? ನೀವು ಉಪಪ್ರಜ್ಞಾ ಮನಸ್ಸೇ ಕೊಟ್ಟಿರೋದು ಆ ಯೋಚನೆಗಳು. ಸಡನ್ ಆಗಿ ಬರುವಂತ ಯೋಚನೆಗಳು, ಸಡನ್ ಆಗಿ ಯೋಚನೆಗಳು ಬರ್ತದೆ. ಅವ್ನು ಹೋಗಿ ಅದು ಇಂಪ್ಲಿಮೆಂಟ್ ಮಾಡ್ತಾನೆ. ಮಾಡಿದ ತಕ್ಷಣ ಅದು ದೊಡ್ಡ ಒಂದು ಹೇಳ್ಬೇಕಂದ್ರೆ ಈ ಪ್ರಪಂಚಕ್ಕೆ ಮಾರ್ಗದರ್ಶನ ನೀಡ್ತಾರೆ ಸ್ನೇಹಿತರೆ. ಈ ಮೊಬೈಲ್ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು, ಇಂಥ ಎಷ್ಟೋ ಟೆಕ್ನಾಲಜಿ, ಪ್ರತಿ ಶಾಸ್ತ್ರಜ್ಞರು ಕಂಡಿರೋದು ಇದೇ ತರನೇ. ಅವು ಬಂದಿರೋದು ಎಲ್ಲಿಂದ ಗೊತ್ತಾ? ಅವನು ಉಪಪ್ರಜ್ಞಾ ಮನಸ್ಸಿಂದ ಬಂದಿರೋದು. ಯಾಕಂದ್ರೆ ಉಪಪ್ರಜ್ಞಾ ಮನಸ್ಸೇ ಯೂನಿವರ್ಸ್ ಸ್ನೇಹಿತರೆ. ಉಪಪ್ರಜ್ಞಾ ಮನಸ್ಸೇ ಈ ವಿಶ್ವ, ಮಿನಿ ವಿಶ್ವ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಚಿಕ್ಕದ ಸಣ್ಣ ಪರಮಾದಂತ ಒಂದು ವಿಶ್ವ ನಿಮ್ಮ ಒಳಗಡೆ ಇಟ್ಟಿದ್ದಾರೆ ದೇವರು. ಅದೇ ನಾನು ಹೇಳೋದು. ಅದು ಒಂದು ನಿಧಿ ಇಟ್ಟಿದ್ದಾರೆ. ಆ ನಿಧಿ ಒಳಗಡೆ ಪ್ರತಿಯೊಂದು ಸಿಗತ್ತೆ. ನಿಧಿ ಒಳಗಡೆ ಏನ್ ಸಿಗಲ್ಲ ಬಿಡಿ, ಏನ್ ಸಿಗಲ್ಲ ಹೇಳಿ. ನಿಧಿ ಅಂದ್ರೆ ಏನು? ನಿಮ್ಗೆ ಎಲ್ಲಾ ಕೊಡೋದಕ್ಕೆ ರೆಡಿ ಇದೆ, ನೀವು ತಗೊಂಡಕ್ ರೆಡಿ ಇಲ್ಲ. ನಿಮ್ಗೆ ಗೊತ್ತಿಲ್ಲ, ಆ ಕೀ ಗೊತ್ತಿಲ್ಲ. ಅಂದ್ರೆ ಒಂದು ದೊಡ್ಡ ನಿಧಿ ಇದೆ, ಆ ನಿಧಿಗೆ ಒಂದು ದೊಡ್ಡ ಡೋರ್ ಹಾಕಿದ್ದಾರೆ. ಆ ಡೋರ್ಗೂ ಕೀ ಇಲ್ಲ ನಿಮ್ಮ ಹತ್ರ. ಆ ಡೋರ್ಗೆ ಏನ್ ಬೇಕು? ತಾಳ ಚೆವಿ ಬೇಕಲ್ಲ. ತಾಳ ಇದೆ, ಚೆವಿ ಅಂದ್ರೆ ಒಂದು ಕೀ ಇಲ್ಲ. ಈ ಕೀ ತಗೊಂಡೋಗಿ ಕರೆಕ್ಟ್ ಕೀ, ಆ ಕರೆಕ್ಟ್ ಕೀ ಬೇಕು. ಆ ಕೀ ನೋಡಿ, ಕರೆಕ್ಟ್ ಕೀ ತಗೊಂಡೋಗಿ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಒಳಗಡೆ ಹೋದ್ರೆ ನಿಮ್ಗೆ ಪೂರ್ತಿ ಬಂಗಾರ, ಚಿನ್ನ ಎಲ್ಲ ಇದೆ ಒಳಗಡೆ. ಏನ್ ಬೇಕೋ ತಗೊಂಡು ಹೋಗ್ಬೋದು ಅಲ್ವಾ? ಅಂತದು ಉಪಪ್ರಜ್ಞಾ ಮನಸ್ಸು ಸ್ನೇಹಿತರೆ. ಇದೆಲ್ಲ ಯಾರಿಗ ಅರ್ಥ ಆಗತ್ತೆ? ನೀವು ದಿನ ದಿನ ಧ್ಯಾನ ಮಾಡ್ತಾ, ಒಳ್ಳೆ ಬುಕ್ಗಳು ಓದ್ತಾ ಇದ್ರೆ, ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಮಾಡ್ತಾ ನೀವು ಹೋಗ್ತಾ ಹೋದ್ರೆ ಇದೆಲ್ಲ ನಿಮ್ಗೆ ಅರ್ಥ ಆಗತ್ತೆ. ಈ ಡೋರ್ ಕೀ ಮಾಡಿ, ಆ ಕೀ ಆದ್ರೆ ಆ ಡೋರ್ನ ಓಪನ್ ಮಾಡ್ತೀವಿ ನೋಡಿ, ಅದಕ್ಕೆ ಬೇಕಾಗಿರೋದು ನಮ್ಮ ಸರಿಯಾದ ಆಲೋಚನೆ ಸ್ನೇಹಿತರೆ. ಆ ಡೋರ್ಗೆ ಕೀ ಅಂತ ಹೇಳಿದ್ವಲ್ಲ, ಆ ಕೀ ಏನಂದ್ರೆ ಉಪಪ್ರಜ್ಞಾ ಮನಸ್ಸನ್ನ ಓಪನ್ ಮಾಡಬೇಕು. ಅದರ ಒಳಗಡೆ ಇರುವಂತ ಸಂಪತ್ತು ನಾವು ತಗೋಬೇಕಂದ್ರೆ ಕೀ ಅನ್ನೋದು ಏನ್ ಗೊತ್ತಾ? ಆ ಕೀಯೇ ಆ ಕೀ ಅನ್ನೋದು ನಿಮ್ಮ ಸರಿಯಾದ ಆಲೋಚನೆ, ನಿಮ್ಮ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಆಲೋಚನೆ. ಅದೊಂದು ಸಕಾರಾತ್ಮಕ ಆಲೋಚನೆ ಮಾಡ್ಬೇಕಂದ್ರೆ ಮತ್ತೆ ನನಗೂ ಶ್ವಾಸದ ಮೇಲೆ ಗಮನ ಇಟ್ಕೊಂಡ್ರೆ ಆ ಶಕ್ತಿ ನಮ್ಮ ಹತ್ರ ಇರ್ತದೆ. ನಮ್ಮ ಸ್ಥಿರ ಆಲೋಚನೆಗಳು, ಸ್ಥಿರತ್ವ ಇರ್ತದೆ, ಚಂಚಲ ಇರಲ್ಲ. ಅವಾಗ ಇದು ಸಾಧಿಸೋದು ಯಾವುದೇ ಆಗ್ಲಿ ಉಪಪ್ರಜ್ಞಾ ಮನಸ್ಸನ್ನು ಉಪಯೋಗಿಸ್ಕೊಳ್ಳೋದು ಅತಿ ಹೆಚ್ಚಾಗಿ ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ಅಂತವ್ರು ಉಪಯೋಗಿಸ್ಕೊತಾ ಇರ್ತಾರೆ. ಅದಕ್ಕೆ ನಮ್ಮ ಗುರುಗಳು, ಅವ್ರ ಹತ್ರ ಏನು ದುಡ್ಡಿಲ್ಲ, ಒಂದು ನಯ ಪೈಸೆ ದುಡ್ಡಿಲ್ಲ ಹೇಳ್ಬೇಕಂದ್ರೆ. ಆದ್ರೆ ದೊಡ್ಡ ದೊಡ್ಡ ಪಿರಮಿಡ್ಗಳು ಕಟ್ಟಿಸಿದ್ದಾರೆ. ದೊಡ್ಡ ದೊಡ್ಡ ಪಿರಮಿಡ್ಗಳು ಹೇಗೆ ಕಟ್ಟಿಸಿರಪ್ಪ ಅಂದ್ರೆ ಅದೆಲ್ಲ ಅವ್ರ ಸಂಕಲ್ಪ ಶಕ್ತಿ. ಅವ್ರ ಒಳಗಡೆ ಇರುವಂತ ಅಂತರ ಮನಸ್ಸಿದೆ ನೋಡಿ, ಉಪಪ್ರಜ್ಞಾ ಮನಸ್ಸು ಕೇಳ್ಕೊಂಡಿದ್ದಾರೆ ಅವರು. ಆ ಉಪಪ್ರಜ್ಞಾ ಮನಸ್ಸು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತು ಉಪಪ್ರಜ್ಞಾ ಮನಸ್ಸು ಇದೆ, ಅದ್ರ ಒಳಗಡೆ ಒಂದು ನಿಧಿ ಇದೆ ಅಂತ. ಅದೇ ಹೇಳ್ತಾ ಇರ್ತಾರೆ ಗುರುಗಳು. ಆಗತ್ತಪ್ಪ, ಪ್ರತಿ ಒಂದು ಆಯ್ತಂದ್ರ చెయ్యి ఫస్ట్ 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 ముందు కాలు పెట్టు అవుతుంది. సో శురు స్టార్ట్ చేయని చెప్తా ఉంటా. భయపడేది లేదు. ఇది అవుతుందా? ದುಡ್ಡು ಇದೆಯಾ? ದುಡ್ಡು ಇಲ್ಲ. ಯಾರು ಕೊಡ್ತಾರೆ? ಇಂಥ ದೊಡ್ಡ ಪಿರಮಿಡ್ ಅಂದ್ರೆ, ಮೆಗಾ ಪಿರಮಿಡ್ ಅಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕು. ಏನು ಇಲ್ಲ, ಅದೆಲ್ಲ ಆಯ್ತು ನಿಶ್ಚಯ ಫಸ್ಟ್. ಆದ್ರೆ ಇಲ್ಲಿ ನೋಡಿ ಸಂಕಲ್ಪ ಹೇಗಿದೆಯೋ. ಅವ್ರ ಸಂಕಲ್ಪ ಶಕ್ತಿ ಇಷ್ಟು ದೊಡ್ಡ ದೊಡ್ಡ ಪಿರಮಿಡ್ಗಳು. ಇಲ್ಲ ಅಂದ್ರೆ ಅವ್ರ ಪ್ಯಾಕೆಟ್ ಒಳಗಡೆ, ಜೇಬ್ ಒಳಗಡೆ ₹1 ಇರಲ್ಲ. ಒಂದು ಫ್ಲೂಟ್ ಮಾತ್ರ ಇರ್ತದೆ ಅಷ್ಟೇ, ಒಂದು ಫ್ಲೂಟ್.
ಒಂದು ಈ ಫ್ಲೂಟ್ ಇದೆಯಲ್ಲ, ಫ್ಲೂಟ್ ಮಾತ್ರ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಒಂದು ಮೊಬೈಲ್ ಇಲ್ಲ, ಒಂದು ಯಾವುದೇ ಒಂದು ದುಡ್ಡು ಇಲ್ಲ, ಒಂದು ರೂಪಾಯಿ, ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ, ಏನೂ ಇಲ್ಲ. ಅಂತ ಜೀವನ ನಮ್ಮ ಗುರುಗಳು ಜೀವನ ಮಾಡ್ರಿ ಈ ಭೂಮಿ ಮೇಲೆ, ಅರ್ಥ ಮಾಡ್ಕೊರಿ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಅವ್ರ ಸಂಕಲ್ಪ ಶಕ್ತಿ. ಅವ್ರ ಸಂಕಲ್ಪ ಶಕ್ತಿ ಹೆಂಗಿದೆ ಗೊತ್ತಾ? ಅನಂತ ಶಕ್ತಿ. ಅವರು ದೊಡ್ಡ ಮಾಸ್ಟರ್ ಅಲ್ವಾ, ದೊಡ್ಡ ಯೋಗಿ. ಸೊ ಇಂದಿನ ಜನ್ಮದಲ್ಲಿ ನೂರಾರು ವರ್ಷಗಳು ಧ್ಯಾನ ಮಾಡಿದ್ದಾರೆ ಅವರು. ಈ ಜನ್ಮದಲ್ಲಿ ಧ್ಯಾನನೂ ಕಡಿಮೆನೆ ಮಾಡಿರೋದು, ಆದ್ರೆ ಹೆಚ್ಚು ಬೋಧನಕ್ಕೋಸ್ಕರ ಬಂದಿರೋದು ಅವರು. ಅವರು ಬೋಧಿಸತ್ವ, ಅವರೊಂದು ಬುದ್ಧ. ಈಗಾಗಲೇ ಇಂದಿನ ಜನ್ಮದಲ್ಲಿ ಅರಿಹಂತ ಆಗಿದ್ದಾರೆ. ಅರಿಹಂತ ಆಗಿ ಮತ್ತೆ ಬೋಧಿಸತ್ವ ಆಗಿ ಈಗ ಬೋಧನಕ್ಕೋಸ್ಕರ ಬುದ್ಧರಾಗಿ ಬಂದಿದ್ದಾರೆ ಈ ಜೀವನಕ್ಕೆ. ಈ ಜೀವನದಲ್ಲಿ ಬುದ್ಧರಾಗಿ ಎಲ್ಲರಿಗೂ ಬುದ್ಧಿ ಅನ್ನೋದು ಹೇಳ್ಕೊಟ್ಟು ಈ ಜೀವನ ಪ್ರಯಾಣವನ್ನು ತ್ಯಜಿಸಿ ಮತ್ತೆ ಪರಲೋಕಕ್ಕೂ ಹೋಗಿದ್ದಾರೆ ಅವರು. ಸೊ ಈ ತರ ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇದರಿಂದ ಉಪಪ್ರಜ್ಞಾ ಮನಸ್ಸಿಂದ ಯಾವುದೇ ಮ್ಯಾರೇಜ್ ಸಮಸ್ಯೆಗಳಿದ್ರೆ ತೀರಿಸ್ಕೋಬಹುದು. ಯಾವುದೇ ಮ್ಯಾರೇಜ್ ಸಮಸ್ಯೆಗಳಿದೆ ಖಂಡಿತವಾಗಿ ಅದನ್ನ ತೀರಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಅದು ನೀವು ಅಷ್ಟೇ, ನಿಮ್ಮ ಯೋಚನಾ ಒಂದೇ ಒಂದಿರಬೇಕು, ನನಗೂ ಚೆನ್ನಾಗಾಗ್ತದೆ, ನನಗೂ ನನ್ನ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿರ್ತೀವಿ ನಾವು. ಯಾವುದೇ ಇನ್ನೊಬ್ಬರಲ್ಲಿ ಕೇಳಿಸ್ಕೋಬಾರ್ದು. ನಿಮ್ಮ ಮನಸ್ಸು ಒಳಗಡೆ, ಈ ಪ್ರಜ್ಞಾ ಮನಸ್ಸು ಒಳಗಡೆ ಚೆನ್ನಾಗಿ ಯೋಚಿಸಿ ಅದ್ರ ಬಗ್ಗೆ. ಆರಾಮಾಗಿ ಕೂತ್ಕೊಂಡು, ಯಾವುದೇ ಒಂದು ರೂಮಲ್ಲಿ ಕೂತ್ಕೊಂಡು ಸೈಲೆಂಟ್ ಆಗಿ ಕೂತ್ಕೊಂಡು ಈ ಅಫರ್ಮೇಷನ್ಸ್ ಯೋಚನೆಗಳು ಹೇಳ್ಕೊಳ್ಳಿ. ಆಮೇಲೆ ಧ್ಯಾನ ಮಾಡಿ, ತೊಂದರೆ ಇಲ್ಲ. ಅವಾಗ ವೇಗವಂತವಾಗಿ ನಿಮಗೆ ಫಲಿತಗಳು ಬರುತ್ತೆ. ಯಾವುದೇ ಇರಲಿ, ಯಾವುದೇ ಅಂಶ ಇರಲಿ, ಇದರ ಬಗ್ಗೆ ಯಾವುದು ಸಂಶಯ ಇಟ್ಕೋಬೇಡಿ ಸ್ನೇಹಿತರೆ. ಸಂದೇಹ ಬೇಡ, ಸಂದೇಹ ಬಿಟ್ಬಿಡಿ ಇವತ್ತಿಂದ. ನಂಬಿಕೆ 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 ಅಷ್ಟೇ ಬೇಕಾಗಿರೋದು. ಓಕೆ. ಆಮೇಲೆ ಸ್ನೇಹಿತರೆ, ಇದರಿಂದ ನೋಡಿ ಇನ್ನು ಏನಂದ್ರೆ, ಯಾರ ಜೊತೆಗಾದ್ರೂ ಒಳ್ಳೆ ಸಂಬಂಧಗಳು ನಾವು ನೆರವೇರಿಸ್ಕೋಬಹುದು. ಒಳ್ಳೆ ಸಂಬಂಧಗಳು, ಒಳ್ಳೆ ಕನೆಕ್ಷನ್ಸ್, ಒಳ್ಳೆ ಸಂಪರ್ಕ ಚೆನ್ನಾಗಿ ಇಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಈ ಮನಸ್ಸಿಂದ, ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಸಂತೋಷ ಅನ್ನೋದು ಯಾವಾಗ್ಲೂ ಸಂತೋಷ ಪಡೆಯೋಕೆ ಅದ್ಭುತವಾದ ಸಂತೋಷ ನಮ್ಮ ಒಳಗಡೆ ಇರ್ತದೆ ಸ್ನೇಹಿತರೆ. ಆಮೇಲೆ ಯಾರನ್ನೇ ಕ್ಷಮಿಸ್ಬೇಕಂದ್ರೆ ಈ ಉಪಪ್ರಜ್ಞಾ ಮನಸ್ಸಿಂದ ಖಂಡಿತವಾಗಿ ಸಾಧ್ಯವಾಗುತ್ತೆ. ನಿಮ್ಗೂ ಅವ್ರ ಮಧ್ಯದಲ್ಲಿ ಸರಿಯಾದ ಸಂಪರ್ಕ ಇಲ್ಲ, ಅವ್ರಿಗೂ ನಿಮ್ಮ ಮಧ್ಯದಲ್ಲಿ ಒಂಥರ ಕೆಟ್ಟದಾಗಿ ಸಂಬಂಧ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಖಂಡಿತವಾಗಿ ನೀವು ಸರಿಪಡಿಸ್ಕೋಬಹುದು. ಅದು ಬೇಕಾಗಿರೋದು ಒಂದೇ, ನಿಮ್ಮ ಪ್ರಜ್ಞಾ ಮನಸ್ಸಲ್ಲಿ ನೀವು ಏನಂತ ಸಂಕಲ್ಪಗಳು ಇಟ್ಕೊಂತಿರೋ ಆ ಸಂಕಲ್ಪಗಳು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಯಾವುದೇ ಚಂಚಲ ಬೇಡ. ಇವತ್ತು ಬೇಕು ನಾಳೆ ಬೇಡ ಅಂತ ಆತರ ಮಾಡಬಾರ್ದು. ಏನ್ ಬೇಕೋ ಇವತ್ತು ಬೇಕು ಅಂತಂದ್ರೆ ಅದೇ ಬೇಕು ಅಂತ ಕೊನೆಯವರೆಗೆ ಇರಬೇಕು. ಅವಾಗ ಅದು ನೆರವೇರುತ್ತೆ ಖಂಡಿತವಾಗಿ. ನಿಮ್ಮ ಜೀವನದಲ್ಲಿ ಒಂದು ಭಾಗ ಆಗತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದೇ ತರ ಸ್ನೇಹಿತರೆ, ನಮ್ಮ ಮೈಂಡ್ ಒಳಗಡೆ ಯಾವುದೇ ಸಂಶಯಗಳು, ಅಪನಂಬಿಕೆಗಳು, ಒಂಥರ ಮೆಂಟಲ್ ಬ್ಲಾಕ್ಸ್ ಅಂತ ಹೇಳ್ತೀವಲ್ಲ, ಯಾವುದೇ ವಿಷಯಕ್ಕಿರಲಿ ಅವೆಲ್ಲಾನು ತೊಲಗಿಸ್ಕೋಬಹುದು ಈ ಉಪಪ್ರಜ್ಞಾ ಮನಸ್ಸಿಂದ. ಅಂತ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಒಂದು ಎರಡಲ್ಲ ಸ್ನೇಹಿತರೆ, ಅದಕ್ಕೆ ಇರೋಲ್ಲ, ಅನಂತ ಶಕ್ತಿ ಇದರಲ್ಲಿದೆ. ಆದ್ರೂ ಸರಿಯಾಗಿ ಬಳಸ್ಕೊಳ್ಳಿ ಅಷ್ಟೇ ನಿಮ್ಮ ಜೀವನದಲ್ಲಿ. ಧ್ಯಾನ ಮಾಡ್ತಾ ಇಲ್ಲ ಅಂತ ಅದು ಬೇರೆ ಪ್ರಶ್ನೆ. ಧ್ಯಾನ ಅನ್ನೋದು ಆಧ್ಯಾತ್ಮಿಕ ಪುರೋಗತಿಗೋಸ್ಕರ, ಈ ಪ್ರಾಪಂಚಿಕ ಪುರೋಗತಿಗೆ ಅಂತ ಹೇಳಲ್ಲ, ಆದ್ರೆ ಅದು ಆಟೋಮ್ಯಾಟಿಕ್ ಬರುತ್ತೆ. ಪ್ರಥಮ ಲಾಭಗಳು ಈ ಪ್ರಾಪಂಚಿಕದಲ್ಲಿ ಬರ್ತದೆ ಧ್ಯಾನದಿಂದ. ಯಾಕಂದ್ರೆ ನಿಮ್ಮ ಉಪಪ್ರಜ್ಞಾ ಮನಸ್ಸು ನೀವು ಟಚ್ ಮಾಡ್ತೀರಿ, ಹೋಗಿ ಆದ್ರೂ ಮುಟ್ತೀರಿ. ಯಾವ್ದೋ ಧ್ಯಾನದಲ್ಲಿ ಪ್ರತಿದಿನ ಮುಟ್ತೀರಿ, ಅದಕ್ಕೆ ನಿಮಗೆ ಫಲಿತಗಳು ಹೆಚ್ಚು ಬರೋದು. ಇನ್ನು ಬೇರೆಯವ್ರಿಗೆ ಫಲಿತ ಯಾಕೆ ಬರ್ತಾ ಇಲ್ಲಪ್ಪ ಅಂದ್ರೆ, ಬೇರೆಯವರೆಲ್ಲ ರೋಗಿಯಾಗಿ ಒಂದು ಹಾಸ್ಪಿಟ್ಲ್ಗೆ ಹೋಗ್ತಾನೆ, ಅವ್ನು ಎಲ್ಲಿ ಮುಟ್ತಾನೆ? ಉಪಪ್ರಜ್ಞಾ ಮನಸ್ಸನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲವಲ್ಲ. ಆ ಪ್ರಜ್ಞಾ ಮನಸ್ಸಲ್ಲೇ ನಕಾರಾತ್ಮಕ ಹೆಚ್ಚು ಮಾಡ್ಕೊತಾ ಇರ್ತಾನೆ, ದಿನ ಹೆಚ್ಚು ಮಾಡ್ಕೊತಾನೆ. ಡಾಕ್ಟರ್ ಹತ್ರ ಹೋಗ್ತಾನೆ, ಅವನೇನೋ ಭಯ ಕೊಡ್ತಾನೆ, ಭಯ ಹುಟ್ಟಿಸ್ತಾನೆ. ಇನ್ನೂ ಹೆಚ್ಚಾಗತ್ತೆ ನಿಮ್ಮ ಪ್ರಜ್ಞಾ ಮನಸ್ಸಲ್ಲಿ, ಭಯ ಹೆಚ್ಚಾಗತ್ತೆ, ಕೋಪ ಹೆಚ್ಚಾಗತ್ತೆ, ಹಸು ಹೆಚ್ಚಾಗತ್ತೆ, ಅಸಹನ ಹೆಚ್ಚಾಗತ್ತೆ, ಸಹನ ಇಲ್ಲ ಅವ್ರಿಗೆ. ಇದೆಲ್ಲ ಆಗಿ ಏನಾಗ್ತದೆ, ಇನ್ನು ಹೆಚ್ಚಾಗಿ ನೋಡಿ. ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಯಾವುದೇ ನೀವು ನಕಾರಾತ್ಮಕ ವಿಷಯ ಈ ಪ್ರಜ್ಞಾ ಮನಸ್ಸಲ್ಲಿ ಪದೇ ಪದೇ ಕಾಡ್ತಾ ಇದ್ರೆ, ಅದನ್ನು ಉಪಪ್ರಜ್ಞಾ ಮನಸ್ಸು ಏನ್ ಅರ್ಥ ಮಾಡ್ಕೊಂತ ಗೊತ್ತಾ? ಓ, ಇವ್ರಿಗೆ ಇದು ಬೇಕಾ ಅಂತ ಹೇಳ್ಬಿಟ್ಟು ಅದೇ ಕೊಡ್ತದೆ ನಿಮ್ಗೆ. ಅದಕ್ಕೇನು ಅರ್ಥ ಆಗಲ್ಲ ಸ್ನೇಹಿತರೆ. ಉಪಪ್ರಜ್ಞಾ ಮನಸ್ಸು ಹೇಗ್ ಗೊತ್ತಾ? ಒಂದು ಕನ್ನಡಿಗೆ ತರ, ಒಂದು ಮಿರರ್ ಇದೆಯಲ್ಲ, ಮಿರರ್ ತರ ಏನ್ ನೋಡ್ತೀರೋ ಅದೇ ಕಾಣಿಸೋದು. ನೀವ್ ಹೇಗಿರ್ತೀರೋ ಅದೇ ಕಾಣಿಸ್ತೀರಲ್ವಾ? ಬೇರೆ ತರ ಬೇರೆ ತರ ಕಾಣಿಸ್ತೀವ ನಾವು, ಇಲ್ವಲ್ಲ? ಅದೇ ತರ ಈ ಉಪಪ್ರಜ್ಞಾ ಮನಸ್ಸು ಹೇಗ್ ಕೆಲಸ ಮಾಡತ್ತಂದ್ರೆ, ನೀವು ಏನು ಬೀಜ ನೆಡ್ತಿರೋ ಅದೇ ಬರೋದು ಅಷ್ಟೇ ಆಚ ಕಡೆ. ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವುದೇ ಒಂದು ವಿಷಯ ಬಗ್ಗೆ ಪದೇ ಪದೇ ರಿಪೀಟ್ ಮಾಡಬಾರ್ದು. ನಕಾರಾತ್ಮಕ ವಿಷಯ 1-2 ಸಾರಿ ತ್ಯಜಿಸ್ಬೇಕಷ್ಟೇ, ಬಿಟ್ಟಾಕಿ. ಅದಕ್ಕೂ ನಮ್ಗೆ ಇದು ಬೇಡ ಅಂತ ಹೇಳ್ಬಿಟ್ಟು ಬಿಡ್ಬೇಕು ನೀವು. ಬಿಟ್ಟಿಲ್ಲ, ನಿಮ್ನು ಅದೇ ನಿಮಗೆ ತೊಲಗಿಸ್ತದೆ. ಹೇಳ್ಬೇಕಂದ್ರೆ ನಿಮ್ಮ ಜೀವನಕ್ಕೆ ಅಪಾಯ ಆಗುತ್ತೆ ಸ್ನೇಹಿತರೆ, ಡೇಂಜರ್ ಆಗುತ್ತೆ. ಅಂತ ಸ್ಥಿತಿಗೆ ನೀವು ಹೋಗೋದು
ಏನು ಹೆಚ್ಚು ಸಮಯ ಆಗಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಹೆಚ್ಚು ಸಮಯನೂ ಕೊಡಲ್ಲ ನಿಮ್ಗೆ ಅದು. ನೀವು ಪದೇ 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 ರಿಪೀಟ್ ಮಾಡಿದ್ರೆ ಹೆಚ್ಚು ಸಮಯ ಕೊಡಲ್ಲ. ಅದಕ್ಕೆ ಯಾವುದೇ ಕಷ್ಟಗಳು ನಷ್ಟಗಳು ಯಾವುದೇ ಆಗಲಿ, ಅವಮಾನಗಳಾಗಲಿ, ದುಃಖ ಆಗಿ ಏನಾಗಲಿ, ಸ್ವಲ್ಪ ಹೊತ್ತು ಅಷ್ಟೇ, 1 ದಿವಸ 2 ದಿವಸ ಸಾಕು, ಬಿಟ್ಟಾಕ್ಬೇಕು. ಆಯ್ತು, ನನಗೇನು ಆಗೋದಾಗಿದೆ, ಇನ್ನು ಮುಂದಿನ ಜೀವನ ನಾನು ಸುಸಂಪನ್ನವಾಗಿ ಸಂಪತ್ತವಾಗಿ, ಸೊ ಆರ್ಥಿಕ ಬಲವಾಗಿ ಮತ್ತೆ ಸುಂದರವಾಗಿ ನಾನು ತೀರ್ಸ್ಕೊತೀನಿ, ಅಂದ್ರೆ ತಯಾರು ಮಾಡ್ಕೋತೀನಿ ಅಂತ ಒಂದು ನಂಬಿಕೆಯಿಂದ ಮುಂದಕ್ಕೆ ಹೋಗಿ ಧ್ಯಾನ ಮಾಡಿ, ಒಳ್ಳೆ ಸಂಕಲ್ಪಗಳು ಇಟ್ಕೊಳ್ಳಿ, ಒಳ್ಳೆ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಜೀವನ ಬದಲಾಯಿಸಿ. ನಿಮ್ಮ ನೋಡಿ ಸ್ನೇಹಿತರೆ, ಆಲೋಚನೆ ಬದಲಾಯಿಸಿ, ನಿಮ್ಮ ಜೀವನ ಬದಲಾಯಿಸಿ ಅಷ್ಟೇ. ಚೇಂಜ್ ಯುವರ್ ಥಾಟ್, ಚೇಂಜ್ ಯುವರ್ ಲೈಫ್. ಚೇಂಜ್ ಯುವರ್ ಮೈಂಡ್, ಚೇಂಜ್ ಯುವರ್ ಥಾಟ್, ಚೇಂಜ್ ಯುವರ್ ಲೈಫ್. ಚೇಂಜ್ ಯುವರ್ ಮೈಂಡ್, ಚೇಂಜ್ ಯುವರ್ ಥಾಟ್, ಚೇಂಜ್ ಯುವರ್ ಲೈಫ್. ಇಷ್ಟಿರೋದು. ಇದಕ್ಕಿಂತ ಏನಿಲ್ಲ, ದೊಡ್ಡದಾಗಿ ಈ ಭೂಮಿ ಮೇಲೆ ಏನಿಲ್ಲ ಸಾಧಿಸೋದು. ಎಲ್ಲ ಇದ್ರ ಒಳಗಡೆ ಇದೆ. ಸೈನ್ಸ್ ಪೂರ್ತಿ ನಮ್ಮ ಜೀವನ ಶಾಸ್ತ್ರವೇ ಇದು ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ ಸ್ನೇಹಿತರೆ, ಇನ್ನು ಹೆಚ್ಚಿರೋದು ಹೆಂಗೆ ಇರ್ತಂದ್ರೆ, ಅದೇ ಭಯ ತೊಲಗಿಸೋದು. ನಾನು ಈಗ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಭಯ ತೊಲಗಿಸೋದು ಪೂರ್ತಿ ಸಾಧ್ಯವಾಗತ್ತೆ. ಯಾವುದೇ ಭಯ ಇರಲಿ, ಎಂಥ ಭಯ ಇರಲಿ. ನೋಡಿ, ಜೀವನ ಭಯನೇ ಅಂದ್ರೆ ಡೆತ್ ಆಫ್, ಅಂದ್ರೆ ಫಿಯರ್ ಆಫ್ ಡೆತ್ ಅಂತ ಹೇಳ್ತೀವಿ ನಾವು. ಜೀವನವೇ ಭಯ ಅಂತ. ಆ ಭಯನ ತೊಲಗಿಸಕ್ಕೆ ನಮ್ಮ ಆಧ್ಯಾತ್ಮಿಕತೆ ತುಂಬಾ ಸಹಾಯ ಮಾಡುತ್ತೆ. ನಿಮ್ಗೆ ಗೊತ್ತಿರೋ ವಿಷಯ. ಆ ಭಯನೇ ನಾವು ತೊಲಗಿಸ್ಕೊಂಡ್ರೆ, ಆ ಭಯನೇ ನಮ್ಗೆ ಅರ್ಥ ಆಗಿದ್ರೆ, ಇನ್ನು ಏನ್ ಭಯ, ನಾವು ಬೇರೆ ಯಾವುದೇ ಭಯ ಇರಲಿ, ಅದಕ್ಕಿಂತ ಹೆಚ್ಚು ಭಯ ಇದೆಯಾ ಈ ಭೂಮಿ ಮೇಲೆ? ಇಲ್ವಲ್ಲ. ಅವಾಗ ನಮ್ಗೆ ಏನ್ ತೊಂದರೆ ಆಗಲ್ಲ. ಅಂತ ಸ್ಥಿತಿ, ಮನೋಸ್ಥಿತಿ ಅತ್ಯುನ್ನತವಾಗಿ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ, ಈ ಪದ್ಧತಿ, ಧ್ಯಾನ ಪದ್ಧತಿಯಿಂದ ಸ್ನೇಹಿತರೆ. ಸೊ ಈ ತರ ನೋಡ್ಕೊಂತ ಹೋದ್ರೆ, ಕೊನೆಯದಾಗಿ ಹೇಳ್ತೀವಿ ಸ್ನೇಹಿತರೆ, ನಾವು ಪ್ರತಿಯೊಬ್ಬರು ಯುವಕರಾಗಿರ್ಬೇಕಾದ್ರೆ ಈ ಭೂಮಿ ಮೇಲೆ ಎಷ್ಟೇ ನಮ್ಗೆ ವಯಸ್ಸಾಗ್ಲಿ, ವಯಸ್ಸು ಬೇರೆ, ನಿಮ್ಮ ಮನಸ್ಥಿತಿ ಬೇರೆ ಸ್ನೇಹಿತರೆ. ಈಗಾಗಲೇ ನೋಡ್ತಾ ಇರ್ತೀವಿ, ಹೆಚ್ಚು ಜನ ಹೇಗೆ ಮಾತಾಡ್ತಾರೆ ಅಂದ್ರೆ, 60 ವರ್ಷ ಆಯ್ತಪ್ಪ, 50 ವರ್ಷ ಆಯ್ತು, ಇನ್ನೇನಿದೆ ನಾನು ಮಾಡೋದು ಈ ಭೂಮಿ ಮೇಲೆ? ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ನನಗೆ ಹೆಚ್ಚು ವಯಸ್ಸಾಗಿದೆ, ನಮ್ಮ ದೇಹ ಸಹಕರಿಸಲ್ಲ, ನಾನು ಅಲ್ಲಿ ಓಡಾಡಕ್ಕಾಗಲ್ಲ, ನನಗೆ ಕೈ ಕಾಲು ಕೆಲಸ ಮಾಡಲ್ಲ. ಇವರೇ ಹೇಳ್ತಾ ಇರ್ತಾರೆ ಎಲ್ಲರೂ. ಇವರೇ ಈ ಸಂಕಲ್ಪಗಳು, ಇವರೇ ಈ ಇಚ್ಛೆಗಳು, ಈ ಯೋಚನೆಗಳು ಮಾಡ್ತಾ ಇದ್ರೆ ದೇಹ ಏನ್ ಕೆಲಸ ಮಾಡತ್ತೆ? ದೇಹ ಮಾಡೋದು ನಿಮ್ಮ ಮನಸ್ಸು ಏನ್ ಹೇಳ್ತದೆ ಅದೇ ಮಾಡ್ತದೆ. ದೇಹಕ್ಕೆ ಏನ್ ಗೊತ್ತಿಲ್ಲ, ದೇಹ ಕೇಳಿಸ್ಕೊಂತದೆ ಅಷ್ಟೇ. ನೀವೇನೇ ಇಂಥ ವಿಷಯಗಳು ಮೈಂಡಲ್ಲಿ ಹೇಳ್ತಾ ಇರ್ತಿರೋ, ಚಿಕ್ಕ ವಯಸ್ಸಿನ ತುಂಬಾ ಜನ ನೋಡ್ತಾ ಇರ್ತೀವಿ ನಾವು. ಎದ್ದಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ಎಷ್ಟು ಕಷ್ಟ ಹೆಚ್ಚು ಪಡಕ್ಕಾಗಲ್ಲ, ಓದಕ್ಕಾಗಲ್ಲ. ಇದು ಏನು ಅವ್ರು ಮಾಡೋದು ಈ ಭೂಮಿ ಮೇಲೆ? ಅದಕ್ಕೇನು ಪ್ರಧಾನ ಕಾರಣ ಗೊತ್ತಾ? ಇವರು ಚಿಕ್ಕ ವಯಸ್ಸೇ ಆಗಿರ್ತದೆ, ಅವನ ಯೋಚನೆಗಳು ತುಂಬಾ ಕೆಟ್ಟದಾಗಿರ್ತದೆ. ಯಾವಾಗ್ಲೂ ದೊಡ್ಡ, ಅಂದ್ರೆ ವಯಸ್ಸಾಗಿರುವಂತ ಯೋಚನೆ ಇರ್ತದೆ, ಆ ಯೋಚನೆ ಮಾಡ್ತಾ ಇರ್ತಾರೆ, ಇವಾಗಲೇ ಮಾಡ್ತಾ ಇರ್ತಾರೆ ಅವ್ರು. ಅದಕ್ಕೆ ಆ ದೇಹ ಆತರ ಇದಾಗ್ತದೆ, ಪೂರ್ತಿ ಕುಂಗೋಗ್ತದೆ. ಅದು ಒಂಥರ ಹೇಳ್ಬೇಕಂದ್ರೆ ಡೌನ್ ಆಗ್ಬಿಡ್ತದೆ ದೇಹ. ಅದಕ್ಕೆ ಸ್ನೇಹಿತರೆ, ಯಾವಾಗ್ಲೂ ಇಂಪಾರ್ಟೆಂಟ್ ಒಂದು ಗಮನ ಇಟ್ಕೊಳ್ಳಿ. ಎಷ್ಟೇ ವಯಸ್ಸಾಗಿರ್ಲಿ, 100 ವರ್ಷ ಆಗಿರ್ಲಿ, ನಿಮ್ಮ ಯೋಚನೆಗಳು ಯಾವಾಗ್ಲೂ ಯುವಕರಿಗೆ ಯೋಚನೆಗಳು ಇರ್ತದೆ, ಆ ಯೋಚನೆಗಳು ಇಟ್ಕೋಬೇಕು. ಅವಾಗ ದೇಹಕ್ಕೆ ಒಂದು ದಿವಸ ಇದೆ, ಕೊನೆ ದಿವಸ ಇದೆ. ಅದು ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಕೊನೆ ದಿವಸ, ಕೊನೆ ಊಪಿರಿ, ಕೊನೆ ಉಸಿರಾಟ. ಅದು ಪ್ರತಿಯೊಬ್ರು ದೇವ್ರು ಕೊಟ್ಟೇ ಇರ್ತಾರೆ. ಅದು ಹೇಳ್ತಾರಲ್ಲ, ಒಂದು ಯಾವುದೇ ವಸ್ತು ತಯಾರು ಮಾಡಿದ್ರೆ ಸೈಂಟಿಸ್ಟ್ ಏನ್ ಮಾಡ್ತಾನೆ, ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ಒಂದು ಮೆಡಿಸಿನ್ ಆಗ್ಲಿ, ಇನ್ನೊಂದಾಗ್ಲಿ, ಇವತ್ತು ರೆಡಿ ಮಾಡಿದಪ್ಪ, 75 ದಿವಸ 60 ದಿವಸದಲ್ಲಿ ಇದು ಯೂಸ್ ಮಾಡ್ಕೊಳ್ಳಿ, ಆಮೇಲೆ ಅದು ಯೂಸ್ ಆಗಲ್ಲ ಅಂತ ಹೇಳ್ತಾರೆ ಅಲ್ವಾ? ಅದು ಎಕ್ಸ್ಪೈರಿ ಡೇಟ್ ಅಲ್ವಾ? ಸೊ ಆ ಮರಣ ದಿನ ಇದೆ, ಅದು ಕೊಟ್ಟಿರ್ತಾರೆ. ಅದು ಹೋಗೋದು ಗ್ಯಾರಂಟಿ. ಆದ್ರೆ ಅಷ್ಟು ಇರೋವರ್ಗನ್ನ ಅಟ್ಲೀಸ್ಟ್ ನೀವು ಹ್ಯಾಪಿಯಾಗಿ, ಆನಂದವಾಗಿ, ಜೀವನವನ್ನು ಆರೋಗ್ಯವಾಗಿ ಇಟ್ಕೋಬೇಕಲ್ಲ. ಆರೋಗ್ಯ, ಆನಂದ ಅನ್ನೋದು ಬೇಕಲ್ಲ ಪ್ರತಿಯೊಬ್ಬರಿಗೂ. ಅದು ಬೇಕಂದ್ರೆ ನಿಮ್ಮ ಯೋಚನೆಗಳು ಬದಲಿಸಿ ಅಂತ ನಾನು ಹೇಳ್ತಾರೆ. ಯೋಚನೆಗಳು ಬದಲಾವಣೆ ಮಾಡಿ. ನಿಮ್ಮ ವಯಸ್ಸು ಹೆಚ್ಚಾಗಲ್ಲ, ವಯಸ್ಸು ದೇಹ ಪರವಾಗಿ ಹೆಚ್ಚಾಗ್ಬೋದು. ನೋಡಿ, ನಮ್ಮ ಗುರುಗಳು ಕೊನೆಯವರೆಗೂ, ನೀವು ನಂಬಲ್ಲ, ಅವರು ಕೊನೆಯದಾಗಿ ಜುಲೈ 2022 ಅನ್ಕೋತೀನಿ, ಆವಾಗ ತೀರೋಗಿರೋದು, ಕರೋನಾ ಆದ್ಮೇಲೆ. ಅವರು ಒಂದು ತಿಂಗಳು ಮುಂಚೆ ಅವ್ರು ಏನಿಲ್ಲ ಗೊತ್ತಾ, ನಾನು June 21 ಇಂಟರ್ನ್ಯಾಷನಲ್ ಯೋಗ ಡೇ, ಲಡಕ್, ಇದು ಲಡಕ್ ಅಂದ್ರೆ ನಮ್ಮ ಇದು ಕಾಶ್ಮೀರ್ ಹತ್ರ, ಅಲ್ಲಿಗೆ ಹೋಗ್ಬೇಕು ನಾನು ಅಂತ ಹೇಳ್ತಾನೆ. ಅಲ್ಲಿ ಹೋಗ್ಬೇಕು ನಾನು ಅಂತ ಆ ಒಂದು ಸಂಕಲ್ಪ ಹೇಳ್ತಾನೆ. ಯಾಕಂದ್ರೆ ಅದಕ್ಕೆ ಮುಂಚೆ ವರ್ಷ ಆ ಸ್ವಾಮೀಜಿಗೆ ಅಲ್ಲಿ ಒಂದು ಲಡಖಲ್ಲಿ ಒಂದು ದೊಡ್ಡ ಆಶ್ರಮ ಇದೆ, ಒಂದು ಬುದ್ಧ ಆಶ್ರಮ, ಒಬ್ರು ಸ್ವಾಮೀಜಿ ನಡೀತಾ ಇದ್ದಾರೆ. ಭಿಕ್ಷು ಬಿಕ್ ಬಿಕ್ ಬಿಕ್ಕು ಮಹಾಸಂಘ ಅಂತ ಒಂದಿದೆ, ಅವರು ನಡೀತಾ ಇರ್ತಾರೆ. ಅಲ್ಲಿಗೆ ಒಂದು ಮಾತು ಕೊಟ್ಟಿರ್ತಾರೆ, ನಾನು ಬರ್ತೀನಪ್ಪ ನೆಕ್ಸ್ಟ್ ವರ್ಷ ಅಂತ. ಇಲ್ಲಿ ನೋಡಿದ್ರೆ ಆಲ್ರೆಡಿ ಇವರು ದೇಹ ಸ್ವಲ್ಪ ವಿರಮಣ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದಾರಲ್ಲ, ಪೂರ್ತಿ ದೇಹ ಸಹಕರಿಸ್ತಾ ಇಲ್ಲ, ಎದ್ದಕ್ಕಾಗಲ್ಲ, ಹೋಗಕ್ಕಾಗಲ್ಲ. ಆದ್ರೂ ಹೇಳ್ತಾರೆ, ಇಲ್ಲೆಲ್ಲ ನಾನು ಹೋಗ್ಲೇಬೇಕು ಅಂತ. ಅಲ್ಲಿ ಚಳಿ, ಭಯಂಕರ ಚಳಿ.
ಆ ಚಳಿ, ಅಲ್ಲಿ ಉಸಿರಾಟನೆ ಸರಿಯಾಗಿ ಆಗಲ್ಲ, ಆಕ್ಸಿಜನ್ ಸರಿಯಾಗಿ ಸಿಗಲ್ಲ. ಅಂತ ಪರಿಸ್ಥಿತಿ ಇದ್ರು ನಾನು ಹೋಗ್ಲೇಬೇಕು ಸಂಕಲ್ಪ ನೋಡಿ. ಅವ್ರ ಸಂಕಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರ ಸಂಕಲ್ಪ ಹೇಗಿತ್ತಂದ್ರೆ, ನಾನು ಹೋಗ್ಲೇಬೇಕು, ಅದು ಅಟೆಂಡ್ ಮಾಡ್ತೀನಿ. ನನಗೆ ಅದು ಯಾವ್ದು ಅನಾರೋಗ್ಯ ಇದೆ, ಅನಾರೋಗ್ಯ ಇದ್ರೂ ನಾನು ಅದು ಕೇರ್ ಮಾಡೋದು ನೋಡಿ. ಆ ಯೋಚನೆಗಳು ಯುವಕ ಯೋಚನೆ ಅಂದ್ರೆ ಹೇಳ್ಬೇಕಂದ್ರೆ ವೆರಿ ಫ್ರೆಶ್ ಯೋಚನೆಗಳು. ಅವ್ರ ಒಳಗಡೆ ಇರುವಂತ ಯೋಚನೆಗಳು ನೋಡಿ ಎಂತ ಶಕ್ತಿವಂತವಾಗಿದೆ. ಎಂತ ಯುವಕರು ಯಾವ ತರ ಯೋಚನೆ ಮಾಡ್ತಾರೋ ಆ ತರ ಮಾಡಿದವರು. ಅಲ್ಲಿ ನಾರ್ಮಲ್ ಜನನೇ ಆ ಚಳಿಯಲ್ಲಿ, ಆ ಚಳಿಗಾಲದಲ್ಲಿ ಜೂನ್ ಅಂದ್ರೆ ಮೋಸ್ಟ್ಲಿ ಅಷ್ಟು ಹೆಚ್ಚಾಗಿ ಅಂದ್ರೆ ಬಿಸಿ ಇರಲ್ಲ, ಬಿಸಿ ಕಡಿಮೆನೇ ಇರ್ತದೆ. ಸೊ ಆ ಪ್ರದೇಶದಲ್ಲಿ ಎಸ್ಪೆಷಲಿ, ಓಕೆ, ಲಡಾಖ್ ಅಲ್ಲಿ. ಸೊ ಅವಾಗ ಹೋಗಿ ಸ್ನೇಹಿತರೆ ಅದು ಮಾಡ್ಕೊಂಡು ಬಂದಿದ ಮೇಲೆ 1 ತಿಂಗಳು ಅಷ್ಟೇ, 1 ತಿಂಗಳಲ್ಲಿ ಅವರು ದೇಹ ವಿರಮಣ ಮಾಡಿದ್ರು. ಅರ್ಥ ಆಯ್ತಾ? ಸೊ ನೋಡಿ ಕೊನೆವರೆಗೂ ಯೋಚನೆಗಳು ಹೆಂಗಿದೆಯೋ, ಅದ್ಭುತವಾದ ಯೋಚನೆಗಳ ಇಲ್ಲ ಇದು. ಪವಾಡ ಯೋಚನೆಗಳು, ಯುಕ್ತ ಯೋಚನೆಗಳು, ಯುವಕರ ಯೋಚನೆಗಳು ಅಲ್ವಾ? ಇದು ಮನಸ್ಸಿಗೆ ಬೇಕಾಗಿರೋ ಸ್ನೇಹಿತರೆ. ನೀವು ಕೊನೆ ದಿವಸ ಬರೇ ಬರ್ತದೆ, ಅದರಲ್ಲಿ ಸಂಶಯ ಇಲ್ಲ, ಸಂದೇಹ ಇಲ್ಲ. ಅಷ್ಟರವರೆಗೂ ನೀವು ಯೋಚನೆಗಳು, ನಿಮ್ಮ ಆರೋಗ್ಯ ಆನಂದ ಇಟ್ಕೋಬೇಕಾ ಇಲ್ಲ? ಅದನ್ನು ನಾವು ಬಿಟ್ಕೋತೀವಿ ಅಂದ್ರೆ, ಅದನ್ನು ನಾವು ಅನುಭವಿಸಕ್ಕಾಗಲ್ಲ ಅಂದ್ರೆ, ಅದಕ್ಕಿಂತ ಮೂರ್ಖತ್ವ ಏನಿರ್ತದೆ ಈ ಭೂಮಿ ಮೇಲೆ ಸ್ನೇಹಿತರೆ? ಇದೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಜೀವನವನ್ನು ಸುಂದರವಾಗಿ ನಾವು ತಯಾರು ಮಾಡ್ಕೊಳಕ್ಕೆ ಈ ಉಪಪ್ರಜ್ಞಾ ಮನಸ್ಸು ಅನ್ನೋದು ನಿಮ್ಗೆ ಬಹಳ ಸಹಾಯ ಮಾಡುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ. ಸೊ ದಯವಿಟ್ಟು ಇದು ಪಾಲನೆ ಮಾಡ್ತೀರಾ ಅಂತ ಪ್ರತಿಯೊಬ್ಬರಿಗೂ ಮತ್ತೆ ಮತ್ತೆ ವಿನಂತಿ ಮಾಡ್ತಾ ಇಷ್ಟೇ.